So when it comes to key indicator 3.1, it is both the UG and PG colleges. The first metric 3.1.1, grants received from government and non-governmental agencies for research projects endowments in the institution during the last 5 years. ಇಲ್ಲಿ lakhs ಅಲ್ಲಿ INR ನ ನೀವು ಮೆನ್ಷನ್ ಮಾಡ್ತೀರಾ. ಇದು QNM for 5 marks. ಇಲ್ಲಿ ಇಯರ್ ವೈಸ್ ಡಾಟಾನ ನೀವು ಕೊಡ್ತಾ ಹೋಗ್ತೀರಾ, ಪ್ರತಿ ವರ್ಷ ಎಷ್ಟು ಫಂಡು ರಿಸೀವ್ ಆಗಿದೆ ಗವರ್ಮೆಂಟ್ ಅಥವಾ ನಾನ್ ಗವರ್ಮೆಂಟ್ ಏಜೆನ್ಸೀಸ್ ಇಂದ ಅಂತ. ಇಲ್ಲಿ ನಿಮ್ಗೆ ಯಾವ ಪ್ರಾಜೆಕ್ಟ್ಗೆ ಹಣ ಬಂದಿದೆ ಅಥವಾ ಎಂಡೋಮೆಂಟ್ ಅದು ಅಥವಾ ಯಾವ್ದಾದ್ರು ರಿಸರ್ಚ್ ಚೇರ್ಸ್ಗೆ ಬಂದಿದ್ಯಾ, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಇಲ್ಲಿ ಕೊಟ್ಟಿರೋ ಟೆಂಪ್ಲೇಟ್ ಅಲ್ಲಿ ನೀವು ಫಿಲ್ ಮಾಡ್ತಾ ಹೋಗ್ತೀರಾ. ಸೊ ಯಾರು ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರು, ಕೋ ಇನ್ವೆಸ್ಟಿಗೇಟರ್ ಯಾರಾದ್ರೂ ಇದ್ದಾರಾ, ಸೊ ಅವ್ರದ್ದು ಡಿಪಾರ್ಟ್ಮೆಂಟ್ ಯಾವುದು, ಹಾಗೆ ಇಯರ್ ಆಫ್ ಅವಾರ್ಡ್ ಯಾವುದು, ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು, ವಾಟ್ ವಾಸ್ ದ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್ ಅಂಡ್ ನೇಮ್ ಆಫ್ ದ ಫಂಡಿಂಗ್ ಏಜೆನ್ಸಿ. ಸೊ ಇದ್ರ ಜೊತೆ ಫಂಡ್ ಸ್ಯಾಂಕ್ಷನ್ ಲೆಟರ್ಸ್ ಗಳನ್ನ ಹಾಗೂ ಉಳಿದ ಎಲ್ಲಾ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅಟ್ಯಾಚ್ ಮಾಡ್ತೀರಾ. ನಮ್ಮಲ್ಲಿ ತುಂಬಾ ಕಾಲೇಜ್ಗಳಲ್ಲಿ ಈ ಮೆಟ್ರಿಕ್ ಅಲ್ಲಿ ಹೇಳ್ಕೊಳ್ಳುವಂತಹ ಯಾವುದೇ ರೀತಿ ಡಾಟಾ ಇಲ್ಲ. ಹೆಚ್ಚಿನ ಕಾಲೇಜು ಇದನ್ನ ನಿಲ್ ಅಂತಾನೆ ತುಂಬಿದ್ದಾರೆ. ಲಾಸ್ಟ್ ಟೈಮ್ ನಾವು ಟೆಂಪ್ಲೇಟ್ಸ್ ಅನ್ನ ತುಂಬಿಸಿರುವಾಗ ದಯವಿಟ್ಟು ಯು ಟೇಕ್ an action. There are so many government and non-government agencies who fund research projects. So ನೀವು ಇಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಿಕ್ ಮಾಡಿದ್ರೆ ಕೆಲವು ಲಿಸ್ಟ್ ಕೂಡ ನಿಮ್ಗೆ ಸಿಗುತ್ತೆ. But due to slow network connection, I am not able to click that. So in the PPTs provided to you, you can just click and see. So hang nodadare halvaru governmental organizations ಗಳಿದೆ. I think now it's open. ಅದು ಸ್ಟೇಟ್ ಗೌರ್ಮೆಂಟ್ ಬಾಡೀಸ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅಥವಾ NGOs ಇರ್ಬೋದು, ಇವನ್ UGC ವೆಬ್ಸೈಟ್ ಅಲ್ಲಿ ಕೂಡ ಇದ್ರ ರಿಲೇಟೆಡ್ ನೋಟಿಫಿಕೇಶನ್ಸ್ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಇದಾವೆ. ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಸ್ ನಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್, ಹಾಗೆ ಬೇರೆ ಬೇರೆ ಬಾಡೀಸ್ ಗಳಿದಾವೆ. ಸೊ ಯು ಕ್ಯಾನ್ ರೆಫರ್. ಹಾಗೆ ಹಲವಾರು ನಾನ್ ಗೌರ್ಮೆಂಟಲ್ ಏಜೆನ್ಸೀಸ್ ಕೂಡ ರಿಸರ್ಚ್ ಅನ್ನ ಫಂಡ್ ಮಾಡ್ತಾರೆ. ಉದಾಹರಣೆಗೆ ಮಿಥಿಕ್ ಸೊಸೈಟಿ, ಏಸರ್ ಇಂಡಿಯಾ, ಹಾಗೆ ಇವನ್ ಮಿಲಿಂದಾ ಗೇಟ್ ಫೌಂಡೇಶನ್ ಇರ್ಬೋದು, ಅದವ್ರು ಇರ್ಬೋದು. ಯುನಿಸೆಫ್ ಇಂದ ನಿಮ್ಗೆ ರಿಸರ್ಚ್ ಫಂಡ್ ಗಳು ಸಿಗುತ್ತೆ. ಮೇಜರ್ ಆಗಿ ಇವರಲ್ಲಿ ರೂರಲ್ ಸ್ಯಾನಿಟೈಸೇಷನ್, ವುಮೆನ್ ಅಂಡ್ ಚಿಲ್ಡ್ರನ್ ಹೆಲ್ತ್, ಸಸ್ಟೈನಬಲ್ ಡೆವಲಪ್ಮೆಂಟ್ಸ್, ಈ ತರ ವಿಷಯಗಳ ಬಗ್ಗೆ ನಿಮ್ಗೆ ಫಂಡ್ ಗಳನ್ನ ಜಾಸ್ತಿ ಅಲಾಟ್ ಮಾಡ್ತಾರೆ. ಸೊ ಪ್ಲೀಸ್ ಟ್ರೈ ಟು ಗೆಟ್ ಮೊಬಿಲೈಸ್ ಫಂಡ್ಸ್ ಫಾರ್ ರಿಸರ್ಚ್ ಆಕ್ಟಿವಿಟಿ. ನೆಕ್ಸ್ಟ್ ಬಂದ್ಬಿಟ್ಟು 3.1.2, percentage of departments having research projects funded by government and non-government agencies during the last 5 years. ಇದು ಮತ್ತೆ ಇದರ ಮುಂಚಿನ 3.1.1 ಮೆಟ್ರಿಕ್ ಇವೆರಡು ಕೋರಿಲೇಟೆಡ್. ಅಲ್ಲಿ ಡಾಟಾ ಇದೆ ಅಂದ್ರೆ ಮಾತ್ರ ಇಲ್ಲೂ ಕೂಡ ಡಾಟಾ ಇರುತ್ತೆ. ಸೊ ಹಾಗಾಗಿ ಸೇಮ್ ಟೆಂಪ್ಲೇಟ್ ಅಲ್ಲಿ ನೀವು ಡಾಟಾನ ಫಿಲ್ ಮಾಡ್ತೀರಾ. ಅಗೇನ್ ಇಟ್ ಹ್ಯಾಸ್ 5 ವೇಟೇಜ್ QNM ಕ್ವಶನ್. ದಯವಿಟ್ಟು ಟ್ರೈ ಟು ಮೊಬಿಲೈಸ್ ಫಂಡ್. ಸೊ ಯಾರಾದ್ರೂ ನಿಮ್ಮಲ್ಲಿ ಮೇಜರ್ ರಿಸರ್ಚ್ ಅಥವಾ ಮೈನರ್ ರಿಸರ್ಚ್ ಪ್ರಾಜೆಕ್ಟ್ ಇದೆ, ಅದಕ್ಕೆ ಫಂಡ್ ಆಗಿದೆ ಅಂತಂದ್ರೆ ಇಲ್ಲಿ ನೀವು ಅದನ್ನ ತೋರಿಸ್ಕೊಂತೀರಾ. ದಿಸ್ ಪರ್ಟಿಕ್ಯುಲರ್ ಮೆಟ್ರಿಕ್ UG ನಲ್ಲಿ 3.1.2 ಆಗಿದ್ರೆ PG ನಲ್ಲಿ 3.1.3 ಆಗಿದೆ. ನೆಕ್ಸ್ಟ್ ಫಾರ್ UG 3.1.3 is number of seminars, conferences, workshops conducted by the institutions during the last 5 years. Again it's a QNM question, 5 weightage. ಈ ಪರ್ಟಿಕ್ಯುಲರ್ ಕೀ ಇಂಡಿಕೇಟರ್ ಅಲ್ಲಿ 3.1 ನಲ್ಲಿ 3 ಕ್ವಶನ್ಸ್ ಇದೆ. ಎಲ್ಲದಕ್ಕೂ 5 ಈಕ್ವಲ್ ವೇಟೇಜಸ್ ಗಳಿದೆ. ಇಲ್ಲಿ ನೀವು ಅಗೇನ್ ಇಯರ್ ವೈಸ್ ಡಾಟಾನ ಕೊಡ್ತಾ ಹೋಗ್ತೀರಾ. ಎಷ್ಟು ಸೆಮಿನಾರ್ಸ್ ಆಗಿದೆ, ಕಾನ್ಫರೆನ್ಸ್ ಆಗಿದೆ, ವರ್ಕ್ಶಾಪ್ಸ್ ಆಗಿದೆ ಅನ್ನೋದನ್ನ, ಯಾವ ದಿನ ಆಯ್ತು, ಯಾವ ಇಯರ್ ಆಯ್ತು, ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರು, ಸೊ ಯಾವ ಡೇಟ್ ಇಂದ ಯಾವ ಡೇಟ್ಗೆ, ಹಾಗೆ ಅದೇ ಆಕ್ಟಿವಿಟಿ ರಿಪೋರ್ಟ್ ನ ಲಿಂಕ್ ಅನ್ನ ವೆಬ್ಸೈಟ್ ಅಲ್ಲಿ ಇದನ್ನ ಪೋಸ್ಟ್ ಮಾಡ್ಬಿಟ್ಟು ಲಿಂಕ್ ಅನ್ನ ಕೊಡ್ತೀರಾ. ಹಾಗೆ ನೀವು ವರ್ಕ್ಶಾಪ್ ಮತ್ತೆ ಕಾನ್ಫರೆನ್ಸ್ ಕಂಡಕ್ಟ್ ಮಾಡಿರೋದ್ರ ಬಗ್ಗೆ ರಿಲೇಟೆಡ್ ಎಲ್ಲಾ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಲೈಕ್ ಬ್ರೋಷರ್ಸ್, ಆಮೇಲೆ ಇನ್ವಿಟೇಷನ್ಸ್, ಅಟೆಂಡೆನ್ಸ್ ಕಾಪಿಗಳು, ಯಾರ ರಿಸೋರ್ಸ್ ಪರ್ಸನ್ಸ್, ಸರ್ಟಿಫಿಕೇಟ್ಸ್, ಮತ್ತೆ ಜಿಯೋ ಟ್ಯಾಗ್ ಫೋಟೋಸ್, ಇವೆಲ್ಲನೂ ಪ್ರಿಸರ್ವ್ ಮಾಡಿ ಬೋತ್ ಇನ್ ಸಾಫ್ಟ್ ಅಂಡ್ ಹಾರ್ಡ್ ಕಾಪಿ ಫಾರ್ಮೆಟ್ ಗಳಲ್ಲಿ ಇಟ್ಕೊಂಡಿರ್ತೀರಾ. ಇವನ್ನೇನಾದ್ರು ಕೊಲಾಬರೇಷನ್ ಮಾಡ್ಕೊಂಡು ಕಂಡಕ್ಟ್ ಮಾಡ್ಕೊಂಡಿದ್ರೆ
ಕೊಲಾಬರೇಟ್ ಆಗಿರೋ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಪ್ರಿಸರ್ವ್ ಮಾಡಿ ಅವನ್ನೆಲ್ಲ ಮೆಟೋಟಿವ್ ಆಗಿ ಒದಗಿಸ್ತೀರಾ. ಸೊ ಇಲ್ಲಿ ಈ 3 ಮೆಟ್ರಿಕ್ಸ್ಗಳಲ್ಲಿ PGಗೆ 3.1.2 ಮೆಟ್ರಿಕ್ ಇರೋದು ಪರ್ಸೆಂಟೇಜ್ ಆಫ್ ಟೀಚರ್ಸ್ ರೆಕಗ್ನೈಸ್ಡ್ ಆಸ್ ರಿಸರ್ಚ್ ಗೈಡ್ಸ್. ಸೊ ಇದನ್ನ ನೀವು ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಡಾಟಾನ ಇಲ್ಲಿ ಫಿಲ್ ಮಾಡಬೇಕು. ಅಗೇನ್ ಇಟ್ಸ್ ಅ Q&M ಕ್ವಶನ್ ಫಾರ್ 5 ವೇಟೇಜ್. ದಿಸ್ ಇಸ್ ಓನ್ಲಿ ಫಾರ್ PG ಕಾಲೇಜ್. ಅಗೇನ್ ಇಯರ್ ವೈಸ್ ಇಲ್ಲಿ ಇಯರ್ ಮತ್ತೆ ನಂಬರ್ ಅನ್ನ ಕೊಡ್ತೀರಾ, ಬಟ್ ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಆಗಿರುತ್ತೆ. ನಿಮ್ಗೆ ಫಾರ್ಮುಲಾನು ಕೊಟ್ಟಿದ್ದಾರೆ, ನಂಬರ್ ಆಫ್ ಟೀಚರ್ಸ್ ರೆಕಗ್ನೈಸ್ಡ್ ಆಸ್ ರಿಸರ್ಚ್ ಗೈಡ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಫುಲ್ ಟೈಮ್ ಟೀಚರ್ಸ್. ಸೊ ಹಾಗಾಗಿ ಇಲ್ಲಿ ನಮ್ಗೆ ಸಮಸ್ಯೆ ಅಂದ್ರೆ ಇವಾಗ ಯಾರು ರಿಸರ್ಚ್ ಗೈಡ್ಸ್ ಆಗಿ ರೆಕಗ್ನೈಸ್ ಆಗಿಲ್ದೇ ಇರೋದ್ರಿಂದ ಸ್ವಲ್ಪ ಹಿಂಡ್ರೆನ್ಸ್ ಇದೆ. ಬಟ್ ಆಸ್ ವಿ ಹ್ಯಾವ್ ಕಮ್ ಟು ನೋ ದರ್ ಆರ್ ಸಮ್ ರಿಸರ್ಚ್ ಗೈಡ್ಸ್ ಇನ್ ಅವರ್ ರೀಜನ್, ಬಟ್ ಅನ್ಫಾರ್ಚುನೇಟ್ಲಿ many of them are posted in UG college where this metric is not applicable. So next now we'll move to further to key indicator 3.2. ಇಲ್ಲಿ UG ಗೆ 3.2 key indicator research publications and awards ಇದೆ. PG ನಲ್ಲೂ ಇದೆ key indicator ಇದೆ, but not as 3.2, it is 3.3 research publications and awards. So ಈ key indicator first metric 3.2.1 number of papers published per teacher in the journals notified on UGC website during the last 5 years. ಸೊ ಈಗ ಅದನ್ನ UGC ಕೇರ್ ಅಂತ ಕೇರ್ ಜರ್ನಲ್ಸ್ ಅಂತ ಏನ್ ಹೇಳ್ತೀವಿ, ಸೊ ಆ ತರ UGC ಕೇರ್ ಅಲ್ಲಿ ಲಿಸ್ಟ್ ಆಗಿರೋ ಜರ್ನಲ್ಗಳಲ್ಲಿ ಎಷ್ಟು ಪೇಪರ್ಸ್ ಪಬ್ಲಿಷ್ಡ್ ಆಗಿದೆ ಅನ್ನೋದು ಅಗೇನ್ Q&M ಕ್ವಶನ್ ಫಾರ್ 5 ಮಾರ್ಕ್ಸ್. ಸೊ ಇಲ್ಲಿ ನಿಮಗೆ ಟೈಟಲ್ ಆಫ್ ದಿ ಪೇಪರು, ನೇಮ್ ಆಫ್ ದಿ ಆಥರು, ಡಿಪಾರ್ಟ್ಮೆಂಟ್, ಜರ್ನಲ್ ನೇಮ್, year of publication, ISSN number, ಹಾಗೆ ವೆಬ್ಸೈಟ್ ಲಿಂಕ್ ಆಫ್ ದಿ ಜರ್ನಲ್, ಲಿಂಕ್ ಟು ದ ಆರ್ಟಿಕಲ್ ಅಥವಾ ಪೇಪರು ಅಥವಾ ಅಬ್ಸ್ಟ್ರಾಕ್ಟ್ ಇದೆ. ಸೊ ಅಗೇನ್ ವಿ ಹ್ಯಾವ್ ಟು ಕನ್ಫರ್ಮ್ ವೆದರ್ ಇಟ್ ಇಸ್ ಲಿಸ್ಟೆಡ್ ಇನ್ UGC ಕೇರ್ ಲಿಸ್ಟ್ ಅಥವಾ ಸ್ಕೋಪಸ್ ಅಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ. ಇಲ್ಲೂ ಕೂಡ ಅಗೇನ್ ವೆನ್ ವಿ ಹ್ಯಾವ್ ಚೆಕ್ ದ ಟೆಂಪ್ಲೇಟ್ಸ್ ಫಿಲ್ಡ್ ಬೈ ಮೆನಿ ಕಾಲೇಜಸ್, ಈ ಪರ್ಟಿಕ್ಯುಲರ್ ಮೆಟ್ರಿಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಕಾಲೇಜ್ಗಳಿಂದ ಡಾಟಾ ರಿಸೀವ್ ಆಗಿದೆ. ದಯವಿಟ್ಟು ನೀವು ಹೇಗೂ API ಸ್ಕೋರ್ಗೆ ಅಥವಾ ಬೇರೆ ಬೇರೆ ವಿಷಯಗಳಿಗೋಸ್ಕರ ರಿಸರ್ಚ್ ಆರ್ಟಿಕಲ್ ಅನ್ನ ಕಳಿಸ್ತಾನೆ ಇರ್ತೀರಾ. ಜಸ್ಟ್ ಇನ್ನೊಂದ್ ಸ್ವಲ್ಪ ನಿಮ್ಮ ಕ್ವಾಲಿಟಿನ ಇಂಪ್ರೂವ್ ಮಾಡಿಕೊಂಡು ಟ್ರೈ ಟು ಸೆಂಡ್ ಮೋರ್ ಅಂಡ್ ಮೋರ್ ಟು ದ ಜರ್ನಲ್ಸ್ ವಿಚ್ ಆರ್ ಲಿಸ್ಟೆಡ್ ಇನ್ UGC ಕೇರ್. ಅಂಡ್ ಈವನ್ ಇಫ್ ಯು ಹ್ಯಾವ್ ಅ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್, UGC ಕೇರ್ ನಲ್ಲಿ ಓನ್ಲಿ ಇಂಗ್ಲಿಷ್ ಮಾತ್ರ ಅಲ್ಲದೆ ಎಲ್ಲ ರೀಜನಲ್ ಲ್ಯಾಂಗ್ವೇಜ್ ಜರ್ನಲ್ಗಳು ಕೂಡ ಲಿಸ್ಟ್ ಆಗಿರುತ್ತೆ. ಇಫ್ ಯು ಆರ್ ಮತ್ಲಬ್ ನಿಮ್ಗೆ ಹಿಂದಿನಲ್ಲಿ ನಿಮ್ಗೆ ಚೆನ್ನಾಗಿದೆ ಅಂತಂದ್ರೆ ಇವನ್ ಹಿಂದಿ ಜರ್ನಲ್ಸ್ ಇದೆ, ತೆಲುಗು ಇದೆ, ತಮಿಳ್ ಇದೆ, ಕನ್ನಡ ಇದೆ. ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಮಹಿಳಾ ಅಧ್ಯಯನ ಮಂಡಳ ಮೈಸೂರು ಅವರ ಅಚಲ UGC ಕೇರ್ ಅಲ್ಲಿ ಇದೆ. ಹಾತಿ ರತ್ನ ಮೈಸೂರು ಅವ್ರದ್ದು ಅರಹು ಕುರುಹು ಇದೆ. ಹಾಗೆ ಚಿಂತನ ಬಯಲು ಪ್ರಕಾಶನದಿಂದ ಚಿಂತನ ಬಯಲು ಅನ್ನೋ ಜರ್ನಲ್ ಇದೆ. ಸೊ ಈ ತರ ಜರ್ನಲ್ ಗಳನ್ನ ಹುಡುಕ್ಬಿಟ್ಟು ಅಲ್ಲಿಗೆ ಕಳಿಸಿ ಆದಷ್ಟು ಇಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು 3.2.3 number of books and chapters in edited volumes, book published and papers published in national international conference proceedings per teacher during the last 5 years. Again Q&M question for 10 marks. ಇದು PG ಗೆ ಬಂದ್ಬಿಟ್ಟು 3.3.3 ಮೆಟ್ರಿಕ್ ಆಗಿರುತ್ತೆ. ಇಲ್ಲೂ ಕೂಡ ನೀವು ಇಯರ್ ವೈಸ್ ಅನ್ನ ಕೊಡ್ತಾ ಹೋಗ್ತೀರಾ. Name of the teacher, title of the book, chapter, books or chapters published, title of the paper, title of the proceedings, year of publication, ISBN ISSN number of the proceeding. ಎಷ್ಟೋ ಜನ ನೀವು ಪೇಪರ್ ಅನ್ನ ಕಳಿಸಿರ್ತೀರಾ, ಆದ್ರೆ ISBN ISSN ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿರೋದಿಲ್ಲ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ದ ಆರ್ಗನೈಸರ್ಸ್. ಅವರಿಂದ ಪಬ್ಲಿಷ್ ಆಗಿರೋ ISBN ISSN ನಂಬರ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವೆದರ್ ಅಟ್ ದ ಟೈಮ್ ಆಫ್ ಪಬ್ಲಿಕೇಶನ್ ಅಫಿಲಿಯೇಟಿಂಗ್ ಇನ್ಸ್ಟಿಟ್ಯೂಷನ್ ವಾಸ್ ಸೇಮ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ನಿಮ್ದೇ ಸೇಮ್ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಅಂಡರ್ ಪಬ್ಲಿಷ್ ಮಾಡಿದಾಗ ಮಾತ್ರ ಅವ್ರು ಕನ್ಸಿಡರ್ ಮಾಡ್ತಿದ್ದಾರೆ. ಬಟ್ ನಮ್ಮಲ್ಲಿ ಟ್ರಾನ್ಸ್ಫರ್ಗಳು ಆಗ್ತಾ ಇರೋದ್ರಿಂದ ಇಫ್ ಯು ವೇರ್ ಇನ್ ಅನದರ್ ಕಾಲೇಜ್ ವಿಚ್ ವಾಸ್ ಅಫಿಲಿಯೇಟೆಡ್ ಟು ಸಮ್ ಅದರ್ ಯೂನಿವರ್ಸಿಟಿ, ಅವಾಗ ಏನಾಗುತ್ತೆ ಇಲ್ಲಿ ನಿಮ್ಗೆ ವೇಟೇಜ್ ಅನ್ನ ಕ್ಲೇಮ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಲೀನ್ ಕಾಲೇಜ್ನ
ಹೆಸರಿನಲ್ಲೇ ಆದಷ್ಟು ಪಬ್ಲಿಷ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಯೂಸ್ಫುಲ್. ನೆಕ್ಸ್ಟ್ ಬಂದ್ಬಿಟ್ಟು ಪಿಜಿಗೆ ಇಲ್ಲಿ ಓನ್ಲಿ ಪಿಜಿಗೆ ಡಿವಿಯೇಟ್ ಆಗಿರೋ ಮೆಟ್ರಿಕ್ ಇದು 3.1.2 ಪರ್ಸೆಂಟೇಜ್ ಆಫ್ ಟೀಚರ್ಸ್ ರೆಕಾಗ್ನೈಸ್ಡ್ ಆಸ್ ರಿಸರ್ಚ್ ಗೈಡ್ಸ್. ಸೊ ಅಗೇನ್ ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಡಾಟಾ ಹಾಕ್ತೀರಾ ಫಾರ್ 5 ವೇಟೇಜ್. ಇಲ್ಲೂ ಕೂಡ ಅಷ್ಟೇ ನಂಬರ್ ಆಫ್ ಟೀಚರ್ಸ್ ರೆಕಾಗ್ನೈಸ್ಡ್ ಆಸ್ ರಿಸರ್ಚ್ ಗೈಡ್ಸ್ ಬೈ ಟೋಟಲ್ ನಂಬರ್ ಆಫ್ ಫುಲ್ ಟೈಮ್ ಟೀಚರ್ಸ್ ಅನ್ನ ಕೊಡ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಓನ್ಲಿ ಪಿಜಿ ಮೆಟ್ರಿಕ್ ಕೆ ಇಂಡಿಕೇಟರ್ 3.2 ಇಟ್ ಈಸ್ ಇನ್ನೋವೇಷನ್ ಎಕೋಸಿಸ್ಟಮ್. ವೇಟೇಜ್ ಈಸ್ 10. ಸೊ ಇಲ್ಲಿ ನಾವು ವೇಟೇಜ್ ಅನ್ನ ನೋಡಿದಾಗ ದಿಸ್ ಇಸ್ ಅ ವೆರಿ ನೆಗ್ಲಿಜಿಬಲ್ key indicator. Again, this is very important for a PG college. Why? Because PG ಅಲ್ಲಿ ಕೇವಲ ಟೀಚಿಂಗ್ ಅಂಡ್ ಲರ್ನಿಂಗ್ ಇಂದ ಮಾತ್ರನೇ ಮುಗ್ದು ಹೋಗೋದಿಲ್ಲ. ಯಾಕೆಂದ್ರೆ ವಿ ಹ್ಯಾವ್ ಟು ಮೌಲ್ಡ್ ದ ಸ್ಟೂಡೆಂಟ್ಸ್ ಆಸ್ ಅವ್ರನ್ನ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಅವ್ರ ಎಂಪ್ಲಾಯಬಿಲಿಟಿ ಇರ್ಬೋದು ಅಥವಾ ಅವರಲ್ಲಿರೋ ಎಂಟರ್ಪ್ರಿನರ್ಶಿಪ್ ಇರ್ಬೋದು. ಸೊ ಯು ಜಿ ಸ್ಟೂಡೆಂಟ್ಸ್ ತರ ಅಲ್ಲ, ನಾವು ಅವ್ರನ್ನ ಬೇರೆ ರೀತಿನಲ್ಲೇ ಮೋಲ್ಡ್ ಮಾಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ಯಾವ ತರಹದ ಎಕೋಸಿಸ್ಟಮ್ ಕ್ರಿಯೇಟ್ ಆಗಿದೆ ಅವರ ಇನ್ನೋವೇಷನ್ಸ್ ಅಥವಾ ಅವರ ಎಂಟರ್ಪ್ರಿನರ್ಶಿಪ್ ಕ್ವಾಲಿಟಿಯನ್ನ ನರ್ಚರ್ ಮಾಡೋದಕ್ಕೆ ಅನ್ನೋದು ಈ ಮ್ಯಾಟ್ರಿಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ನೀವಿಲ್ಲಿ ದ ಫಸ್ಟ್ QLM ಕ್ವಶನ್ ಅನ್ನ ಎನ್ಕೌಂಟರ್ ಮಾಡ್ತೀರಾ. ಇಲ್ಲಿ 500 ವರ್ಡ್ಸ್ಗೆ ಮೀರದೆ ಇರೋ ಹಾಗೆ ನಿಮ್ಮಲ್ಲಿ ಯಾವ ರೀತಿ ಇನ್ನೋವೇಷನ್ ಎಕೋಸಿಸ್ಟಮ್ ಕ್ರಿಯೇಟ್ ಆಗಿದೆ, ಹಾಗೆ ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್. ಇಲ್ಲಿ ನಾಲೆಡ್ಜ್ ಅಂದಾಗ ಮೇಜರ್ ಆಗಿ ರಿಸರ್ಚ್ ಇಂದ ನೀವೇ ಮಾಡಿರೋ ಸೆಲ್ಫ್ ರಿಸರ್ಚ್ ಇಂದ ಯಾವ ನಾಲೆಡ್ಜ್ ಕ್ರಿಯೇಟ್ ಆಗಿದೆ ಆ ನಾಲೆಡ್ಜ್. ಸೊ ಅದ್ರ ಟ್ರಾನ್ಸ್ಫರ್ಗೆ ಯಾವ ರೀತಿಯಾದಂತಹ ಮೆಷರ್ಸ್ ಗಳನ್ನ ನೀವು ತಗೊಂಡಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಬರೀತೀರಾ. ಸೊ ನಮ್ಮಲ್ಲಿ PG ಕಾಲೇಜ್ಗಳು ಕಡಿಮೆ ಇವೆ, ಆದ್ರೆ ನಾವು ಹೆಚ್ಚಿನ PG ಕಾಲೇಜ್ಗಳಿಂದ ಏನನ್ನ ಕ್ವೇರಿ ಬರುತ್ತೆ ಅಂದ್ರೆ ಏನ್ ಮಾಡ್ಬೇಕು, ಪರ್ಟಿಕ್ಯುಲರ್ ಆಗಿ ಇನ್ನೋವೇಷನ್ ಎಕೋಸಿಸ್ಟಮ್ ಅಂತ ಬಂದಾಗ ಏನ್ ನಾವು ಮಾಡ್ಬೇಕಾಗಿದೆ ಅನ್ನೋ ಒಂದು ಕ್ವಶನ್ ಕ್ವೇರಿ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದ್ದಾಗ ಮಾತ್ರ ಯು ವಿಲ್ ಬಿ ಏಬಲ್ ಟು ಫಿಲ್ ದಿಸ್ ಮೆಟ್ರಿಕ್. ಸೊ ದೇರ್ ಆರ್ ಸಮ್ ಐಡಿಯಾಸ್. ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಟು ಕಮೋಮರೇಟ್ ದಿ ಬರ್ತ್ ಆನಿವರ್ಸರಿ ಆಫ್ ಫಾರ್ಮರ್ ಪ್ರೆಸಿಡೆಂಟ್ APJ ಅಬ್ದುಲ್ ಕಲಾಂ ಸರ್, ಅಕ್ಟೋಬರ್ 15 ಅನ್ನ ನ್ಯಾಷನಲ್ ಇನ್ನೋವೇಷನ್ ಡೇ ಅಂತಾನೆ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಕಪಿಲಾ ಪ್ರೋಗ್ರಾಮ್ ಅಂತ ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ಅದು ಎಸ್ಪೆಷಲಿಕೇಶನ್ಸ್ ಗಳಲ್ಲಿ IP ಅಂದ್ರೆ ಪೇಟೆಂಟ್ಗಳು ರಿಲೇಟೆಡ್ ಬೇಕಾದಂತಹ ನಾಲೆಜ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ. ಸೊ ಹಾಗಾಗಿ ನಾವು ಇನ್ಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಕೂಡ ಇಟ್ಸ್ ಮೋರ್ ಅಬೌಟ್ ಇನ್ನೋವೇಷನ್ ಅಂಡ್ ಎಂಟರ್ಪ್ರಿನರ್ಶಿಪ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಗಿವ್ ಅ ಲಿಟಲ್ ಮೋರ್ ಎಂಫಸಿಸ್ ಫಾರ್ ದಿಸ್ ಮೆಟ್ರಿಕ್ ಇವನ್ ದೋ ಇಟ್ಸ್ ಹ್ಯಾವಿಂಗ್ ಓನ್ಲಿ 5 ವೇಟೇಜ್. ಸೊ ಪ್ಲೀಸ್ ಸ್ಟಾರ್ಟ್ ಎನ್ ಇನ್ನೋವೇಷನ್ ಕ್ಲಬ್ ಇನ್ ಯುವರ್ ಕಾಲೇಜ್. UG ಕಾಲೇಜ್ ನಿಮ್ಗೆ ಈ ಮೆಟ್ರಿಕ್ ಇಲ್ಲ ಅಂದ್ರೂ ಕೂಡ ಪ್ಲೀಸ್ ಬಿ ರೆಡಿ, ಬೇಕಾದ್ರೆ ನೆಕ್ಸ್ಟ್ 2 years ಅಲ್ಲಿ ಈವನ್ ಯು ಮೇ ಸ್ಟಾರ್ಟ್ ಅ PG. ಆ ಟೈಮ್ ನಲ್ಲಿ ನಿಮ್ಮಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಇನ್ನೋವೇಷನ್ ಕ್ಲಬ್ ಇರುತ್ತೆ. So have an innovation club, get it recognized by the Ministry of Education as Institutional Innovation Council. Ministry of Education ಒಂದು ಹೊಸತಲ್ಲ, ಅರೌಂಡ್ 3-4 years ಇಂದ ಇರೋ ರನ್ನಿಂಗ್ ಸ್ಕೀಮ್ ಇದು. ನೀವು MOE ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಇನ್ಸ್ಟಿಟ್ಯೂಷನಲ್ ಇನ್ನೋವೇಷನ್ ಕೌನ್ಸಿಲ್ ಅಂತ ಇದೆ, ಅಲ್ಲಿ ಲಾಗಿನ್ ಆಗಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಮಾಡ್ಕೊಂಡ್ರೆ ನಿಮ್ಮ ಕಾಲೇಜಿನ ಇನ್ನೋವೇಷನ್ ಕ್ಲಬ್ ಅನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂದ ರೆಕಾಗ್ನೈಸ್ MHRD ಅಂತ ಆಗ ಹೇಳ್ತಿದ್ರು, ರೆಕಾಗ್ನೈಸ್ ಆಗಿರೋ ಇನ್ಸ್ಟಿಟ್ಯೂಷನಲ್ ಇನ್ನೋವೇಷನ್ ಕೌನ್ಸಿಲ್ ಅಂತ ಮಾಡ್ಕೋಬಹುದು. ಒಂದ್ಸಲ ನೀವು ರಿಜಿಸ್ಟರ್ ಆಗಿ ಅಲ್ಲಿಂದ ಅಕ್ಸೆಪ್ಟ್ ಆಯ್ತಂದ್ರೆ ನಿಮ್ಗೆ MHRD ಸೆಕ್ರೆಟರಿಯಿಂದಾನೇ ಸೈನ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ದಟ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಅನ್ ಇನ್ಸ್ಟಿಟ್ಯೂಷನಲ್ ಇನ್ನೋವೇಷನ್ ಕೌನ್ಸಿಲ್ ಆಸ್ ಪರ್ ದ ನಾರ್ಮ್ಸ್ ಲೇಡ್ ಡೌನ್ ಬೈ MHRD ಅಂತ. ಸೊ ಇದಕ್ಕೆ ತುಂಬಾ ವೇಟೇಜ್ ಇದೆ ಅಂಡ್ ಅವರೇ ನಿಮ್ಗೆ ಅಕಾಡೆಮಿಕ್ ಕ್ಯಾಲೆಂಡರ್ ಗಳನ್ನ ಕಳಿಸ್ಕೊಡ್ತಾರೆ. ಸೊ ಅದ್ರ ಪ್ರಕಾರ ನೀವು ಆಕ್ಟಿವಿಟಿಗಳನ್ನ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. IIC ಆಕ್ಟಿವಿಟೀಸ್ ಕ್ಯಾಲೆಂಡರ್ ಫಾರ್ ದ ಅಕಾಡೆಮಿಕ್ ಇಯರ್ 2021 ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ತೀರಾ
ವರ್ಕ್ಶಾಪ್ ಆನ್ ಎಂಟರ್ಪ್ರೆನರ್ಶಿಪ್ ಅಂಡ್ ಇನೋವೇಷನ್ ಆಸ್ ಕರಿಯರ್ ಅಪರ್ಚುನಿಟಿ ಅಂತ ನೀವು ಕಂಡಕ್ಟ್ ಮಾಡಬೇಕು. ಇದನ್ನ ಅವರು ಎಲೆಕ್ಟಿವ್ ಆಗಂತ ಕೊಟ್ಟಿದ್ದಾರೆ. 2 ಮ್ಯಾಂಡೇಟರಿ ಕೊಡ್ತಾರೆ, ಆಮೇಲೆ ಕೆಲವು ಎಲೆಕ್ಟಿವ್ ಆಪ್ಷನ್ಸ್ ಗಳನ್ನು ಕೊಟ್ಟಿರ್ತಾರೆ. IIC ಕೌನ್ಸಿಲ್ ಫಾರ್ಮೇಶನ್ ಆರ್ ಅಪ್ಗ್ರೇಡೇಷನ್ at institute level conduct first council meeting. ಸೊ ನೀವು ಫಸ್ಟ್ ಕೌನ್ಸಿಲ್ ಮೀಟಿಂಗ್ ಗಳನ್ನ ಮಾಡ್ಕೊಂಡಿರ್ಬೇಕು ಅಂತ. ಸೊ ಅದಕ್ಕೆ ಗೈಡ್ಲೈನ್ಸ್ ಅವರೇ ಕೊಟ್ಟಿರ್ತಾರೆ. ಇನ್ನೊಂದು ಮ್ಯಾಂಡೇಟರಿ ಏನ್ ಕೊಟ್ಟಿದ್ದಾರೆ, ಓರಿಯಂಟೇಶನ್ ಸೆಷನ್ ಆನ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ವಿತ್ ಫೋಕಸ್ ಆನ್ ಇನೋವೇಷನ್ ಅಂಡ್ ಎಂಟರ್ಪ್ರಿನರ್ಶಿಪ್, ಇದು ಮ್ಯಾಂಡೇಟರಿ ಆಕ್ಟಿವಿಟಿ. ಸೊ ಹಾಗೆ ಪ್ಯಾನಲ್ ಡಿಸ್ಕಷನ್ ಆನ್ ಆತ್ಮನಿರ್ಭರ್ ಭಾರತ್, ವೋಕಲ್ ಫಾರ್ ಲೋಕಲ್, ಮೇಕ್ ಇನ್ ಇಂಡಿಯಾ ಫಾರ್ ದ ವರ್ಲ್ಡ್. ಸೊ ಈ ರೀತಿ ಅವರು ನಿಮ್ಗೆ 2 ಸೆಮಿಸ್ಟರ್ಗೆ Q1, Q2 ಅಂದ್ರೆ ಪ್ರತಿ ಸೆಮಿಸ್ಟರ್ಗೂ 2 ಕ್ವಾರ್ಟರ್ ರಿಲೇಟೆಡ್ ಅಕಾಡೆಮಿಕ್ ಕ್ಯಾಲೆಂಡರ್ ಅನ್ನ ಅವರೇ ಕೊಡ್ತಾರೆ. ಅಷ್ಟೇ, ಈ ದೇಶದ ತುಂಬಾ ಅವ್ರು ಏನು ಪ್ರತಿಯೊಂದು HEI ಇನ್ಸ್ಟಿಟ್ಯೂಷನಲ್ ಇನ್ನೋವೇಷನ್ ಕೌನ್ಸಿಲ್ ಗಳನ್ನ ಮಾಡಿರ್ತಾರೆ. ಅವುಗಳ ಮಧ್ಯ ಅವರು ಕಾಂಪಿಟೇಷನ್ ಅನ್ನ ಕಂಡಕ್ಟ್ ಮಾಡಿ ಅದ್ರಲ್ಲಿ ಕೂಡ ನಿಮ್ಗೆ ಅವಾರ್ಡ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇಟ್ಸ್ ಅ ವೆರಿ ಈಸಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇದೆ ಇದು. ಸೊ ಯು ಕ್ಯಾನ್ ಟ್ರೈ ಟು start one such council in your HEI. Sorry. ಈ ರೀತಿನಲ್ಲಿ ಮಾಡ್ಕೋಬಹುದು. ಸೊ ಈ ರೀತಿ ಮಾಡಿದಾಗ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ ಅವರೇ ಹೇಳ್ತಾ ಹೋಗೋದ್ರಿಂದ ನಿಮ್ಗೆ ತುಂಬಾ ಅಡ್ವಾಂಟೇಜ್ ಇದೆ. ಹಾಗೇನೆ ನೀವು ಯಾರನ್ನ ಆ IIC ಕೋಆರ್ಡಿನೇಟರ್ ಅಂತ ಮಾಡ್ತಿರೋ ಅವ್ರಿಗೆ ತುಂಬಾ ಮೆಂಟರ್ಶಿಪ್ ಪ್ರೋಗ್ರಾಮ್ ಗಳನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂದಾನೇ ಆರ್ಗನೈಸ್ ಮಾಡ್ತಾರೆ. ಅವರು ಸೆಷನ್ ಗಳನ್ನ ನೀವು ಅಟೆಂಡ್ ಆದ್ಮೇಲೆ ನೀವು ನಿಮ್ಮನ್ನ ಇನೋವೇಷನ್ ಅಂಬಾಸಿಡರ್ ಅಂತ ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ದೆನ್ ಯು ವಿಲ್ ಬಿಕಮ್ ಅ ಮೆಂಟರ್ ಟು ಸೋ ಮೆನಿ ಅದರ್ ಇನ್ಸ್ಟಿಟ್ಯೂಷನ್ಸ್. ಸೊ ನಿಮ್ಗೆ ಆಲ್ ಇಂಡಿಯಾ ಲೆವೆಲ್ ರಿಕಗ್ನಿಷನ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ನಿಮ್ಗೆ ಇನ್ನೊಂದು ಫ್ರೇಮ್ ವರ್ಕ್ ಎಲ್ಲಿ ಸಿಗುತ್ತೆ, ಯಾವ ತರ ಇನೋವೇಷನ್ ಕ್ಲಬ್ ಇರಬೇಕು ಅಂತ, ನ್ಯಾಷನಲ್ ಇನೋವೇಷನ್ ಅಂಡ್ ಸ್ಟಾರ್ಟ್ಅಪ್ ಪಾಲಿಸಿ 2019, ಈ ಡಾಕ್ಯುಮೆಂಟ್ ಅನ್ನು ಕೂಡ ನೀವು ರೆಫರ್ ಮಾಡಬಹುದು. ಆದ್ರೆ ಇದ್ರೊಳಗಡೆ ಮೇಜರ್ ಆಗಿ ಇಂಜಿನಿಯರ್ ಮತ್ತೆ ಮೆಡಿಕಲ್ ಬೇರೆ ಬೇರೆ ಕಾಲೇಜ್ಗಳಿಗೆ ತಕ್ಕ ಹಾಗೆ ಇನ್ಕ್ಯುಬೇಷನ್ ಸೆಂಟರ್ ಬಗ್ಗೆ ಹೇಳ್ತಾರೆ. ಬಟ್ ಹ್ಯಾವಿಂಗ್ ಎನ್ ಇನ್ಕ್ಯುಬೇಷನ್ ಸೆಂಟರ್ ಇಸ್ ಅ ಕಾಸ್ಟ್ಲಿ ಅಫೇರ್. ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೂ ಸಾಧ್ಯ ಆಗೋದಿಲ್ಲ. ಆದ್ರೆ ನಮ್ಮ ಹತ್ರ ಇರೋ ರಿಸೋರ್ಸ್ ಗಳನ್ನೇ ಉಪಯೋಗಿಸ್ಕೊಂಡು ಅಷ್ಟರಲ್ಲೇನೆ ನಾವು ಬೇಕಾದಷ್ಟು ಇನೋವೇಟಿವ್ ಪ್ರೋಗ್ರಾಮ್ ಗಳನ್ನ ಹಾಕೋಬಹುದು. ಸೊ ನಿಮ್ಮ ಇನೋವೇಷನ್ ಕ್ಲಬ್ ನ ಫಂಕ್ಷನ್ಸ್ ಗಳು ನಿಮ್ಮ ಸ್ಟೂಡೆಂಟ್, ಫ್ಯಾಕಲ್ಟಿ ಅಂಡ್ ಸ್ಟಾಫ್ ಅನ್ನ ಇನೋವೇಟಿವ್ ಅಂಡ್ ಎಕೋಸಿಸ್ಟಮ್ ರಿಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸೋದಾಗಿರ್ಬೇಕು. ನಿಮ್ಮಲ್ಲಿ ಆಗ್ತಾ ಇರೋ ರಿಸರ್ಚ್ ನ ಇನೋವೇಷನ್ ಆಗಿ ಆಮೇಲೆ ಅದನ್ನ ಒಂದು ಪ್ರಾಡಕ್ಟ್ ಇಲ್ಲ ಸರ್ವಿಸ್ ಆಗಿ ಲಾಂಚ್ ಆಗೋ ತರ ನೀವು ನೋಡ್ಕೋಬೇಕು. ಆ ರೀತಿ ಲಾಂಚ್ ಆಗೋ ಹೊಸ ಪ್ರಾಡಕ್ಟ್ ಅಥವಾ ಸರ್ವಿಸ್ಗೆ ಪೇಟೆಂಟ್ ಅನ್ನ ತಗೋಬೇಕು. ಕ್ರಿಯೇಟ್ ಸಿಸ್ಟಮ್ ಟು ಎನ್ಕರೇಜ್ ಅಂಡ್ ಇನ್ಸ್ಪೈರ್ ಅಂಡ್ ನರ್ಚರ್ ನ್ಯೂ ಐಡಿಯಾಸ್ ಆಫ್ ಯಂಗ್ ಸ್ಟೂಡೆಂಟ್ಸ್ ಅಂಡ್ ಪ್ರಮೋಷನ್ ಆಫ್ ಎಂಟರ್ಪ್ರಿನರ್ಶಿಪ್. ಸೊ ನಿಮ್ಗೆ ಆಕ್ಟಿವಿಟೀಸ್ ಅನ್ನ ಬ್ರೇಕ್ ಡೌನ್ ಮಾಡೋದಾದ್ರೆ ನೀವು ಏನ್ ಮಾಡಬಹುದು ವಿದಿನ್ ಯುವರ್ ಲಿಮಿಟ್ ಅಂತ. ಫಾರ್ಮ್ ಕ್ರಾಸ್ ಡಿಪಾರ್ಟ್ಮೆಂಟಲ್ ಲಿಂಕೇಜಸ್ ಅಂಡ್ ಕ್ರಾಸ್ ಫ್ಯಾಕಲ್ಟಿ ಟೀಚಿಂಗ್. ಫಾರ್ ಎಕ್ಸಾಂಪಲ್, ಏನ್ ಕ್ರಾಸ್ ಡಿಪಾರ್ಟ್ಮೆಂಟಲ್ ಲಿಂಕೇಜಸ್ ಅಂತಂದ್ರೆ, ಈಗ ಯಾರೋ ಒಬ್ಬ BA ಅಥವಾ BSc ಸ್ಟೂಡೆಂಟ್, ಅವನಿಗೆ ಏನೋ ಒಂದು ಹೊಸ ಐಡಿಯಾ ಬಂದಿದೆ. ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಹಿಸ್ ಓನ್ ಫರ್ಮ್ ಅಥವಾ ಕಂಪನಿ ಅಂತ ಇಟ್ಕೊಳ್ಳಿ. ಅವನಿಗೆ ಏನು ಗೊತ್ತಿರಲ್ಲ ಹೌ ಟು ಸ್ಟಾರ್ಟ್ ಅ ಕಂಪನಿ, ಹೌ ಟು ರಿಜಿಸ್ಟರ್ ಅ ಕಂಪನಿ. ಬಟ್ ಕಾಮರ್ಸ್ ಫ್ಯಾಕಲ್ಟಿಗಳು ಕಾಮರ್ಸ್ಗೆ ಸಿಲೆಬಸ್ ಆಗಿರೋದ್ರಿಂದ ಕಂಪನಿ ಆಕ್ಟ್ ಅನ್ನ ಪಾಠ ಮಾಡ್ತಾ ಇರ್ತಾರೆ. ಸೊ ಲೆಟ್ ಅಸ್ ಹ್ಯಾವ್ ಅ ಕ್ರಾಸ್ ಡಿಪಾರ್ಟ್ಮೆಂಟಲ್ ಲಿಂಕೇಜ್ ವೇರ್ ಇಂಟ್ರೆಸ್ಟೆಡ್ BA or BSc final year students may be given awareness regarding basics of company act, like how to register your company, ಅದ್ರದ್ದು ಏನ್ ಪ್ರೊಸೀಜರ್ಸ್ ಇರುತ್ತೆ, ಹೌ ಟು ಇನ್ಕಾರ್ಪೊರೇಟ್ ಇಟ್. ಸೊ ಆ ತರ ಬೇಸಿಕ್ ಐಡಿಯಾಸ್ ಗಳನ್ನ ಅವ್ರಿಗೆ ಕೊಡೋದು. ಸೊ ಈ ರೀತಿನಲ್ಲಿ ಯಾವ ಕಾಮರ್ಸ್ ನವರಿಗೆ BA ಅಥವಾ BSc ಇಂದ ಯಾವ ರೀತಿಯಾದಂತಹ ನಾಲೆಡ್ಜ್ ಸಿಗಬಹುದು. ಸೊ ದಟ್ ಕ್ರಾಸ್ ಫ್ಯಾಕಲ್ಟಿ ಟೀಚಿಂಗ್ ಅನ್ನ ನೀವು ಇನೋವೇಷನ್ ಕ್ಲಬ್ ಥ್ರೂ ಮಾಡಿಸಬಹುದು. ಹಾಗೆ ಆರ್ಗನೈಸ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಇನ್ ರಿಲೇಷನ್ ಟು ಇನೋವೇಷನ್ ಅಂಡ್ ಎಂಟರ್ಪ್ರಿನರ್ಶಿಪ್. ನಾವು ಡಿಬೇಟ್ ಅಥವಾ ಬೇರೆ ಬೇರೆ ಕಾಂಪಿಟೇಷನ್ ಗಳನ್ನ ಮಾಡಿದಾಗ, ಸೊ ಲೆಟ್ ಬಿ ಯುವರ್ ಡಿಬೇಟ್ ಟಾಪಿಕ್ ಆನ್ ಇನೋವೇಷನ್ ಆರ್ ಎಂಟರ್ಪ್ರಿನರ್ಶಿಪ್. ಆ ರೀತಿನಲ್ಲಿ ಇರಲಿ. ಹಾಗೆ ಶಾರ್ಟ್ ಟರ್ಮ್ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಆಫರ್ ಮಾಡುವಾಗ ಯು ಕ್ಯಾನ್ ಟೇಕ್ ದಿಸ್, ಕನ್ಸಿಡರ್ ದಿಸ್ ಸಬ್ಜೆಕ್ಟ್. ಹಾಗೆ ಎಂಟರ್ಪ್ರಿನರಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗಳನ್ನ ಹಾಕೊಳ್ಳಿ. ಎಕ್ಸ್ಟರ್ನಲ್
ರಿಸೋರ್ಸ್ ಪರ್ಸನ್ಸ್, ಲೋಕಲ್ ಎಂಟರ್ಪ್ರಿನರ್ಸ್ ಮೋಟಿವೇಶನಲ್ ಸೆಷನ್ಸ್ಗಳನ್ನ ಮಾಡಿಸಿ, ಹಾಗೆ ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ಗೆ ನಿಮ್ಗೆ ಅಲ್ಲಿ ಕೊಲಾಬರೇಷನ್ಸ್ ಅನ್ನ ಕೇಳಿದಾಗ ಅಥವಾ MOUಗಳನ್ನ ಕೇಳಿದಾಗ ಆ MOU ಮತ್ತೆ ಕೊಲಾಬರೇಷನ್ಸ್ಗಳನ್ನ ನೀವು ಇಂಟರ್ನ್ಶಿಪ್ ಆಗಲಿ, ಆನ್ ದ ಜಾಬ್ ಟ್ರೈನಿಂಗ್ ಆಗಲಿ ಅಥವಾ ಫೀಲ್ಡ್ ವಿಸಿಟ್ ಆಗಲಿ ಮಾಡಿಸ್ಕೊಂಡಾಗ ದಟ್ ಆಲ್ಸೋ ಯು ಕ್ಯಾನ್ ಕ್ಲೇಮ್ ಆಸ್ ಅನ್ ಇನ್ನೋವೇಟಿವ್ ಪ್ರಾಕ್ಟೀಸ್ ಆಸ್ ಇಟ್ ಈಸ್ ಗೋಯಿಂಗ್ ಟು ಪ್ರಮೋಟ್ ಎಂಟರ್ಪ್ರಿನರ್ಶಿಪ್. ಹಾಗೆ ಸ್ಮಾರ್ಟ್ ಇಂಡಿಯಾ ಹೆಕಥಾನ್, ಎಲ್ಲೆಲ್ಲಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತಾರೋ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅ ಕಾಲೇಜ್ ಕಾಲ್ಡ್ GFGCW Jamkandi, and there we have a very bright professor, Sajjan sir. So I'm taking his example because I know how active he is. So sir, you can ask your students to participate in Smart India Hackathon. I know this is a very tough competition. ಅವ್ರಲ್ಲಿ ಹೋಗಿ ಗೆದ್ಕೊಂಡು ಬರ್ಬೇಕು ಅಂದ್ರೆ ಲೆಟ್ ದೆಮ್ ಸಿ ಎಷ್ಟು ಯಾವ ಲೆವೆಲ್ ಅಲ್ಲಿ ಇರುತ್ತೆ ಈ ಕಾಂಪಿಟೇಷನ್ ಅಂಡ್ ವೇರ್ ದೇ ಆರ್. ಸೊ ಲೆಟ್ ದೆಮ್ ಎಕ್ಸ್ಪೀರಿಯನ್ಸ್, ಜಸ್ಟ್ ಪಾರ್ಟಿಸಿಪೇಷನ್ ವಿಲ್ ಆಲ್ಸೋ ಹೆಲ್ಪ್ ಅ ಲಾಟ್. ಅದೇ ತರ ನಾಟ್ ಜಸ್ಟ್ ಸ್ಮಾರ್ಟ್ ಇಂಡಿಯಾ ಹೆಕಥಾನ್ ಮಾತ್ರ ಅಲ್ಲ, ಇವಾಗ ಕರ್ನಾಟಕ ಸ್ಟಾರ್ಟ್ಅಪ್ ಇಂದ ಸ್ಟೇಟ್ ಲೆವೆಲ್ ಹೆಕಥಾನ್ಗಳು ಕೂಡ ಆಗ್ತಾ ಇದೆ. ಸೊ ಲೆಟ್ ದೆಮ್ ಪಾರ್ಟಿಸಿಪೇಟ್ ದೇರ್. ಹಾಗೆ ಫ್ಯಾಕಲ್ಟೀಸ್ಗಳು ಕೂಡ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ IND ರಿಲೇಟೆಡ್ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಮಾಡ್ಕೋಬಹುದು. ಸೊ ಆಗ ಹೇಳ್ಬಹುದು, ಯು ಕ್ಯಾನ್ ಶೋ ಇನ್ ಫ್ರಂಟ್ ಆಫ್ ವೆನ್ ಇಟ್ ಇಸ್ NIRF ಇರಬಹುದು ಅಥವಾ NAC ಅಲ್ಲಿ ಇರಬಹುದು ಅಥವಾ ಬೇರೆ ಯಾವುದೇ ರೀತಿ ಕ್ವಾಲಿಟಿ ಇನಿಷಿಯೇಟಿವ್ ಬಂದಾಗ ಯು ಕ್ಯಾನ್ ಸೇ ವಿ ಹ್ಯಾವ್ ಅ ಫ್ಯಾಕಲ್ಟಿ ಹೂ ಇಸ್ ಟ್ರೈನ್ಡ್ ಪರ್ಟಿಕ್ಯುಲರ್ಲಿ ಇನ್ IND ಹೂ ಇಸ್ ಲುಕಿಂಗ್ ಆಫ್ಟರ್ ಇನ್ನೋವೇಷನ್ ಸೆಲ್ ಅಂತ. ಅಂಡ್ ಹಾಗೆ ನಿಮ್ಮ ಅಲ್ಯೂಮ್ನೀಸ್ ಅಥವಾ ನಿಮ್ಮ ಪರಿಚಯದ ನಿಮ್ಮ ಸುತ್ತಮುತ್ತ ಕಮ್ಯುನಿಟಿನಲ್ಲಿ ಯಾರೇ ಸ್ಟಾರ್ಟ್ಅಪ್ ಮಾಡಿದಾಗ, ಮೇ ಬಿ ದೇ ಆರ್ ನಾಟ್ ಯುವರ್ ಸ್ಟೂಡೆಂಟ್ಸ್, ಇಫ್ ಯು ಫೆಸಿಲಿಟೇಟ್ the registration of their startup in UPT 2.0, that is also an achievement. Illi UPT 2.0 dalli it's a single platform for all like budding entrepreneurs. ಅವರಲ್ಲಿ ಸ್ಟಾರ್ಟ್ಅಪ್ ಅನ್ನ ರಿಜಿಸ್ಟರ್ ಮಾಡಿಸಬಹುದು. ಅಲ್ಲಿ ಏಂಜಲ್ ಇನ್ವೆಸ್ಟರ್ಸ್ ಇರ್ತಾರೆ, ಬೇರೆ ಬೇರೆ ಸ್ಪಾನ್ಸರ್ಸ್ ಇರ್ತಾರೆ, ಅಲ್ಲಿ ಮೆಂಟರ್ಸ್ ಇರ್ತಾರೆ. ಸೊ ಇಟ್ ಈಸ್ ಅ ವೆರಿ ಹೆಲ್ಪ್ಫುಲ್ ಪ್ಲಾಟ್ಫಾರ್ಮ್ ಫಾರ್ ದೆಮ್. ಸೊ ಯು ಕ್ಯಾನ್ ಆಲ್ಸೋ ಹೆಲ್ಪ್ ಇನ್ ದಿಸ್ ರಿಗಾರ್ಡ್. ಹಾಗೆ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್ ಅಂತ ಇದೆ. ಸೊ ಇಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ನಮ್ಮ ಕರ್ನಾಟಕದಲ್ಲಿ ಕ್ರಿಸ್ತು ಜಯಂತಿ ಕಾಲೇಜ್ ಮತ್ತೆ PS ಕಾಲೇಜ್ಗಳು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ರ್ಯಾಂಕ್ ಅನ್ನು ತಗೊಂಡಿದ್ದಾರೆ. ಹಾಗೆ ಇನ್ನೊಂದೇನಂತಂದ್ರೆ ನಾನು ಹೇಳಿದೆ, IIC ನ ನೀವು ಎಸ್ಟಾಬ್ಲಿಷ್ ಮಾಡಬಹುದು. ಅದಿಲ್ಲ ಅಂತಂದ್ರೆ ಆಲ್ರೆಡಿ ಪ್ರೀ ಇನ್ಕ್ಯುಬೇಷನ್ ಫೆಸಿಲಿಟೀಸ್ ಮತ್ತೆ ಇನ್ಕ್ಯುಬೇಷನ್ ಫೆಸಿಲಿಟೀಸ್ ಗಳು ಇರೋ ಕಾಲೇಜ್ಗಳ ಜೊತೆ ನೀವು MOU ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, when it comes to Dharwad region, BVVS ಬಸವೇಶ್ವರ ಎಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟ್, BLDE ಮೆಡಿಕಲ್ ಕಾಲೇಜ್ ವಿಜಯಪುರ, IIIT ಧಾರವಾಡ, IBMR ಹುಬ್ಳಿ, JG ಕಾಲೇಜ್ ಆಫ್ ಕಾಮರ್ಸ್ ಹುಬ್ಬಳ್ಳಿ, KLE ಟೆಕ್ನಾಲಜಿ ಹುಬ್ಬಳ್ಳಿ, KLE ಕಾಲೇಜ್ ಆಫ್ ಫಾರ್ಮಸಿ ಹುಬ್ಬಳ್ಳಿ, PC ಜಾಬಿನ್ಸ್ ಸೈನ್ಸ್ ಕಾಲೇಜ್ ಹುಬ್ಬಳ್ಳಿ. ಸೊ ಇವೆಲ್ಲ ಕಾಲೇಜ್ಗಳಲ್ಲಿ ಆಲ್ರೆಡಿ MHRD ಇಂದ ರೆಕಗ್ನೈಸ್ ಆಗಿರುವಂತ IICಗಳು ಎಸ್ಟಾಬ್ಲಿಷ್ ಆಗಿವೆ ಅಂಡ್ ದೇ ಆರ್ ವೆರಿ helpful in mentoring other institutions. And ನಾನು ಆಲ್ರೆಡಿ PC ಜಾಬಿನ್ ಸೈನ್ಸ್ ಕಾಲೇಜ್ ಪ್ರಿನ್ಸಿಪಾಲ್ ಜೊತೆ ಮಾತಾಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ, ಇಫ್ ಎನಿ ಗವರ್ಮೆಂಟ್ ಕಾಲೇಜ್ would like to have a MOU with us in this regard, we are very happy ಅಂತ. So please have an MOU also. ಹಾಗೆ ಇದ್ರ ರಿಲೇಟೆಡ್ ನಿಮ್ಗೆ ಯೂಸ್ಫುಲ್ ವೆಬ್ಸೈಟ್ ಲಿಂಕ್ಸ್ ಅಂತಂದ್ರೆ ಇಲ್ಲಿ ಇದೆ. ಯುಕ್ತಿ ಇರ್ಬೋದು, MIC ಇರ್ಬೋದು, ಅಥವಾ ಇಂಡಿಯಾ ಹ್ಯಾಕಥಾನ್ಗಳಿರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಕರ್ನಾಟಕ. ಸೊ ಈ ತರ ಯೂಸ್ಫುಲ್ ವೆಬ್ಸೈಟ್ ಲಿಂಕ್ಸ್ಗಳು ಕೂಡ ಇದೆ. ಅಂಡ್ ಇದು ಬಂದ್ಬಿಟ್ಟು ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್. ಸೊ ನಾನು ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನ್ಯೂ ಎಜುಕೇಶನ್ ಪಾಲಿಸಿ ಬಂದ ಮೇಲೆ the focus will shift more on to innovation and entrepreneurship. Let us be ready from now itself. So next to NAC NIRF ನಂತರ ನೆಕ್ಸ್ಟ್ ನಿಮಗೆ ಬರೋದಿದೇನೆ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್. ಸೊ ಈ ಏರಿಯಾನಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಕಾಲೇಜ್ಗಳು. ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಆಫ್ ವರ್ಕ್ಶಾಪ್ ಸೆಮಿನಾರ್ಸ್ ಕಂಡಕ್ಟೆಡ್. ದಿಸ್ ಇಸ್ ಅಗೇನ್ PG ಮೆಟ್ರಿಕ್. ಯಾಕೆಂದ್ರೆ ನಾವಿವಾಗ
ಇನೋವೇಷನ್ ಎಕೋಸಿಸ್ಟಮ್ ಅಲ್ಲಿ ಇರೋದ್ರಿಂದ ದಿಸ್ ಅಪ್ಲೈಸ್ ಓನ್ಲಿ ಫಾರ್ PG. ಸೊ ಇಲ್ಲಿ PG ಅಂತ ಬಂದಾಗ ಅವರು ವರ್ಕ್ಶಾಪ್ ಮತ್ತೆ ಸೆಮಿನಾರ್ ಗಳನ್ನ ಪರ್ಟಿಕ್ಯುಲರ್ ಆಗಿ ರಿಸರ್ಚ್ ಮೆಥಡಾಲಜಿ, ಸ್ಕಿಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಎಂಟರ್ಪ್ರಿನರ್ಶಿಪ್ ಡ್ಯೂರಿಂಗ್ ದಿ ಲಾಸ್ಟ್ 5 years ಇದೇ ಸಬ್ಜೆಕ್ಟ್ ಮೇಲೆ ಕೇಳಿದ್ದಾರೆ ಫಾರ್ 5 ವೇಟೇಜ್. ಸೊ ಹಾಗಾಗಿ PG ಕಾಲೇಜ್ಗಳವರು ವರ್ಕ್ಶಾಪ್ ಮತ್ತೆ ಸೆಮಿನಾರ್ ಗಳನ್ನ ಕಂಡಕ್ಟ್ ಮಾಡುವಾಗ ಎಸ್ ಇದು ಮೂವ್ ಆಗ್ತಾ ಇಲ್ಲ. ಎಸ್ ಅನಿತಾ ಸ್ಲೈಡ್ ಮೂವ್ ಆಗಿಲ್ಲ. Now it's visible. Okay. So the PG colleges, please have these subjects in your mind while conducting workshops or seminars. So ಎಷ್ಟು ವರ್ಕ್ಶಾಪ್ಸ್ ಆಗಿದೆ ಲಾಸ್ಟ್ 5 years ಅಲ್ಲಿ ಅಂತ ಕೊಡಿ. ಸೊ ಇನ್ ಮೇಲೆ ನೀವೇನಾದ್ರೂ ವರ್ಕ್ಶಾಪ್ಸ್ ಮತ್ತೆ ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತಾ ಇದ್ರೆ ಇದೇ ಸಬ್ಜೆಕ್ಟ್ಸ್ ಮೇಲೆ ಮಾಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಕೀ ಇಂಡಿಕೇಟರ್ 3.3. UGಗೆ ಎಕ್ಸ್ಟೆನ್ಷನ್ ಆಕ್ಟಿವಿಟಿ 60 ಇದೆ 3.3. PG ನಲ್ಲಿ ಇದು ಕೀ ಇಂಡಿಕೇಟರ್ 3.4 ಆಗಿದೆ. ಸೊ ಅಲ್ಲಿ 50 ವೇಟೇಜ್ ಇದೆ. Again 3.3.1 extension activities are carried out in the neighbor community, sensitizing students to social issues for their holistic development and impact thereof during the last 5 years. QLM ಇದೆ 10 weightage ಗೆ ಇದೆ. ಸೊ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡಿರ್ತೀವಿ. NSS, NCC, ರೆಡ್ ಕ್ರಾಸ್, ರೆಡ್ ರಿಬ್ಬನ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಆಮೇಲೆ ವಿಮೆನ್ ಎಂಪವರ್ಮೆಂಟ್ ಸೆಲ್ಸ್ ಇವುಗಳೆಲ್ಲರ ಮೂಲಕ. ಬಟ್ ಡಾಕ್ಯುಮೆಂಟೇಶನ್ ಅಲ್ಲಿ ನಾವು ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಕೊಂಡಿರಲ್ಲ. ಬಟ್ ಇಲ್ಲಿ ದ ಅಡ್ವಾಂಟೇಜ್ ಇಸ್ ದಿಸ್ ಪರ್ಟಿಕ್ಯುಲರ್ ಕೀ ಇಂಡಿಕೇಟರ್ ಇಸ್ ಹ್ಯಾವಿಂಗ್ 60 ವೇಟೇಜ್. ಸೊ ಯಾವುದೇ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ 5 ವರ್ಷದಲ್ಲಿ ಆಗಿದೆ ಅಂತಂದ್ರೆ ಯಾವ್ದನ್ನು ಮಿಸ್ ಮಾಡ್ದೇನೆ ಕರೆಕ್ಟ್ ಆಗಿ ಡಾಕ್ಯುಮೆಂಟೇಶನ್ ಅನ್ನ ಮಾಡಿ ಇಲ್ಲಿ ನೀವು ಇಲ್ಲಿ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಟೆಂಪ್ಲೇಟ್ ಬರುತ್ತೆ, ಅಲ್ಲಿ ತೋರಿಸ್ಕೊಳ್ಳಿ. ಇಲ್ಲಿ ಬ್ರೀಫ್ ಆಗಿ ನೀವು ಯಾವ ವಿಂಗ್ಗಳ ಥ್ರೂ, ಯಾವ ಸೆಲ್ಗಳ ಥ್ರೂ ಯಾವ ರೀತಿ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇದ್ರೆ ಅದ್ರದ್ದೊಂದು ಔಟ್ಲೈನ್ ಅನ್ನ ಇಲ್ಲಿ ನೀವು QLM ಅಲ್ಲಿ ಬರೀತೀರಾ. ಸೊ ಈ QLM ಗೆ ಮತ್ತೆ ಸಪೋರ್ಟಿವ್ ಆಗಿ ಡೀಟೇಲ್ ರಿಪೋರ್ಟ್ ಗಳನ್ನ ಇಟ್ಕೊಂಡಿರ್ತೀರಾ, ಒಂದು ಅಬ್ಸ್ಟ್ರಾಕ್ಟ್ ಅನ್ನ ರೆಡಿ ಮಾಡ್ಕೊಂಡಿರ್ತೀರಾ. ಸೊ ಹಾಗೆ ನಿಮ್ಮ ರೈಟ್ ಅಪ್ 500 ವರ್ಡ್ಸ್ಗೆ ಮೀರದೆ ಇರೋ ಹಾಗೆ ನೋಡ್ಕೋತೀರಾ. ಸೊ ನೀವು ಏನೆಲ್ಲ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಗಳನ್ನ ಮಾಡಬಹುದು ಅನ್ನೋದಕ್ಕೆ ಇದೇ PPT ನಲ್ಲಿ ನಿಮ್ಗೆ ಲಿಂಕ್ ಕೂಡ ಇದೆ. ಬಟ್ ಇಲ್ಲಿ ಅದು ಮೋಸ್ಟ್ಲಿ ಲೇಟ್ ಆಗುತ್ತೆ. ಬಟ್ ನೀವು ಸ್ವಚ್ಛ ಭಾರತ್ ಮೇಲೆ ಮಾಡಬಹುದು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್, ಬೇಟಿ ಬಚಾವೋ ಬೇಟಿ ಪಡಾವೋ, ಜಲಶಕ್ತಿ ಅಭಿಯಾನದ ಮೇಲೆ ಮಾಡಬಹುದು, ಆಮೇಲೆ ಡ್ರಗ್ ಅಬ್ಯೂಸ್ ಅಗೇನೆಸ್ಟ್ ಮಾಡಬಹುದು, ರೋಡ್ ಸೇಫ್ಟಿ. There are so many issues where you can conduct an extension activity. So it's taking time. Let's not waste the time. ಈ ಎಲ್ಲಾ ವಿಷಯಗಳ ಮೇಲೆ ನೀವು ಮಾಡಬಹುದು. ಇನ್ನೊಂದೇನಂತಂದ್ರೆ ಉನ್ನತ್ ಭಾರತ್ ಅಭಿಯಾನ ಅಂತ ಈ ಸ್ಕೀಮ್ ಅನ್ನ ತಾವೆಲ್ಲ ಕೇಳಿರಬಹುದು. ಅಗೇನ್ HEI ಗಳಿಗೆ ಇಲ್ಲಿ ಒಂದು ಸ್ಪೆಷಲ್ ಅವಕಾಶ ಇದೆ. ಎನಿ HEI ಕ್ಯಾನ್ ರಿಜಿಸ್ಟರ್ ಇಟ್ ಸೆಲ್ಫ್ ಫಾರ್ ಉನ್ನತ್ ಭಾರತ್ ಅಭಿಯಾನ್ಗೆ. ಇದು ಅಗೇನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಅನ್ನ ನೀವು ಮಾಡ್ಕೋಬಹುದು. ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಕಾಲೇಜ್ಗಳು ತಮ್ಮ ಹತ್ತಿರದ 5 ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಸೊ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ತಮ್ಗೆ ಹೇಳಿರೋ ಯಾವ ವಿಷಯಗಳನ್ನ ಕೊಡ್ತಾರೋ ಆ ಏರಿಯಾಗಳಲ್ಲಿ ನೀವು ಕೆಲಸ ಮಾಡ್ಬೇಕಾಗತ್ತೆ. ಸೊ ನೀವು ಕಾನ್ಸ್ಟೆಂಟ್ ಆಗಿ ನಿಮ್ಮ DC ಆಫೀಸ್ ಜೊತೆ ಟಚ್ ಅಲ್ಲಿ ಇದ್ಬಿಟ್ಟು ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತೀರಾ. ಇದಕ್ಕೆ ನಿಮ್ಗೆ ತುಂಬಾನೇ ರೆಕಗ್ನಿಷನ್ ಇದೆ ಉನ್ನತ್ ಭಾರತ್ ಅಭಿಯಾನ್ಗೆ. ನೀವು ಇದನ್ನ ಆಸ್ ಎ ರಿಸರ್ಚ್ ಆಗೋನು ತಗೋಬಹುದು, ಆಸ್ ಎನ್ ಇನ್ನೋವೇಷನ್ ಆಗಿ ಕೂಡ ತೋರ್ಸ್ಕೋಬಹುದು. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಸರ್ವೆಗಳು, ಫೀಲ್ಡ್ ವಿಸಿಟ್ ಗಳು ಇರುತ್ತೆ, ವಿಚ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ರಿಸರ್ಚ್. ಅಂಡ್ ಅವರು ನಿಮ್ಗೆ ನಿಮ್ಮ ಪರ್ಟಿಕ್ಯುಲರ್ ನೇಬರ್ಹುಡ್ ಅಲ್ಲಿ ಇರೋ ಯಾವುದೇ ಒಂದು ಸೋಷಿಯಲ್ ಪ್ರಾಬ್ಲಮ್ ಅಥವಾ ಬೇರೆ ಎಕನಾಮಿಕ್ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಅನ್ನ ಅಥವಾ ನಿಮ್ಮ ಕಡೆಯಿಂದ ಪರ್ಸ್ಪೆಕ್ಟಿವ್ ಇಂದ ಸೊಲ್ಯೂಷನ್ ಗಳನ್ನ ಕೇಳ್ತಾರೆ. ಸೊ ಅವುಗಳನ್ನ ನೀವು ನಿಮ್ಮ ಇನ್ನೋವೇಟಿವ್ ಐಡಿಯಾಗಳು ಅಂತ ಕೂಡ ತೋರ್ಸ್ಕೋಬಹುದು. ನಮ್ಮಲ್ಲಿ ಅಗೇನ್ PC Jobbins College has registered itself for Unnat Bharat Abhiyan. Please get in touch with them. ಅವ್ರನ್ನ ಕೇಳಿ what are all the procedures and what they have to do, ಏನ್ ಮಾಡಿದ್ದಾರೆ ಅಂತ.
Again, you can have an MOU with them and get associated with their work with regard to Unnat Bharat Abhiyan. ಸೊ ಈ ರೀತಿನಲ್ಲಿ ನೀವು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಅಥವಾ ಯಾವುದು ಗೌರ್ಮೆಂಟ್ ರೆಕಗ್ನೈಸ್ಡ್ ಸ್ಕೀಮ್ಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡಾಗ ನಿಮ್ಗೆ ಹೆಚ್ಚು ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ next we'll move on to 3.3.2 number of awards and recognition received for extension activities from government recognized bodies in the last 5 years, again QNM for 10 weightage. ಸೊ ಇಲ್ಲಿ ಕೂಡ ಸ್ವಲ್ಪ ಕಷ್ಟ, ಯಾಕೆಂದ್ರೆ ನಮ್ಮಲ್ಲಿ ಗೌರ್ಮೆಂಟ್ ಅಥವಾ ನಾನ್ ಗೌರ್ಮೆಂಟ್ ಯಾರು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ಗೋಸ್ಕರ ಕಾಂಪಿಟೇಷನ್ಸ್ ಗಳನ್ನಾಗ್ಲಿ ಆ ತರದ್ ಏನು ನಡೆಯೋದು ತುಂಬಾ ರೇರ್ ಆಗಿರುತ್ತೆ. ಓನ್ಲಿ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ಕೆಲವು ಅವಾರ್ಡ್ಸ್ ಗಳು ಇವೆ. ಬಟ್ ಟ್ರೈ ಟು ಮತ್ಲಬ್ ಕನ್ವಿನ್ಸ್ ನಿಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ರೋಟರಿ ಈ ತರ ಯಾರು ಇದಾರೆ ಅಂತಂದ್ರೆ ಸ್ವಲ್ಪ ಆ ಕಡೆ ನೀವು ಗಮನ ಹರಿಸಿ. ಅಗೇನ್ ಇಲ್ಲಿ ಯಾವುದೇ ಲೋಕಲ್ ಇನ್ ನೇಚರ್ ಅವಾರ್ಡ್ ಗಳನ್ನ ನೀವು ತೋರಿಸಿದ್ರೆ ಅದು ಕನ್ಸಿಡರ್ ಆಗೋದಿಲ್ಲ. ಅಂಡ್ ಜೊತೆಗೆ ಅವಾರ್ಡ್ ಗಳು ಇನ್ಸ್ಟಿಟ್ಯೂಷನ್ ನೇಮ್ ಅಲ್ಲಿ ಇರ್ಬೇಕಾಗುತ್ತೆ, ನಾಟ್ ಇನ್ ದ ಇಂಡಿವಿಜುವಲ್ಸ್ ನೇಮ್. ಹಾಗೆ ಅವಾರ್ಡ್ ಲೆಟರ್ ಗಳನ್ನ ಸರ್ಟಿಫಿಕೇಟ್ಸ್ ಗಳನ್ನ ಪ್ರಿಸರ್ವ್ ಮಾಡಿ ನೀವು ಅದನ್ನ ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ ಕೊಡ್ತೀರಾ ಇಫ್ ಯು ಹ್ಯಾವ್ ರಿಸೀವ್ಡ್ ಎನಿ ಸಚ್ ಅವಾರ್ಡ್. ಅಂಡ್ ಆತರ ಅವಾರ್ಡ್ ಬಂದಿದೆ ಅಂದ್ರೆ ಅದು ತುಂಬಾ ಒಂದು ಪ್ರೌಡ್ ವಿಷಯ ಆಗಿರೋದ್ರಿಂದ ಪ್ಲೀಸ್ ಅಪ್ಲೋಡ್ ದಮ್ ಆನ್ ಯುವರ್ ಕಾಲೇಜ್ ವೆಬ್ಸೈಟ್. Next 3.3.3 number of extension and outreach programs conducted by the institution through NSS, NCC, Red Cross, YRC, etc., including the programs such as Swachh Bharat, AIDS awareness, gender issues, etc., and those organized in collaboration with industry, community, and NGOs during the last 5 years. So, ಇಲ್ಲಿ ನಿಮ್ಮ ಕಡೆಯಿಂದ ನೀವು ಇಂಡಿಪೆಂಡೆಂಟ್ ಆಗಿ ಎಷ್ಟು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಗಳನ್ನ ಮಾಡಿದ್ದೀರಾ, ಹಾಗೆ ಕೊಲಾಬರೇಷನ್ ಜೊತೆ ಎಷ್ಟು ಮಾಡಿದ್ದೀರಾ. ಕೆಲವೊಂದ್ಸಲ ನಮ್ಗೆ ಕೊಲಾಬರೇಷನ್ ಈಸಿಯಾಗಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಸಾಮಾನ್ಯ ಏನ್ ಮಾಡ್ತಾರೆ, ರೋಡ್ ಸೇಫ್ಟಿ ಟೈಮ್ ಅಲ್ಲಿ ಬಂದ್ಬಿಟ್ಟು ಒಂದು ಟಾಕ್ ಕೊಟ್ಬಿಟ್ಟು ಹೊರಟು ಹೋಗ್ತಾರೆ ಕಾಲೇಜಲ್ಲಿ, ನಾವು ನಿಮ್ ಮಕ್ಳನ್ನ ಅಡ್ರೆಸ್ ಮಾಡ್ತೀವಿ ಅಂತ. ದಟ್ ಟೈಮ್ ಯು ಆಲ್ಸೋ ಟೆಲ್ ದಮ್, ಸರ್ ನಾವ್ ಯಾಕೆ ಒಂದ್ ಜಾಥಾ ಮಾಡೋಣ, ನಮ್ ಮಕ್ಳನ್ನ ಇಲ್ಲೇ ರೋಡ್ ಅಲ್ಲೇ ಒಂದ್ ಸ್ವಲ್ಪ ಅಲ್ಲಿ ವೆಹಿಕಲ್ಸ್ಗೆ ಅವ್ರಿಗೆ ಪ್ಲೆಕಾರ್ಡ್ ಗಳನ್ನ ತೋರಿಸಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಸೊ ಆ ಸಂದರ್ಭನ ನೀವೇ ಯೂಸ್ ಮಾಡ್ಕೊಳ್ಳಿ. ಲೆಟ್ ಅಸ್ ಜಸ್ಟ್ ಅದು ಒಂದು ಜಸ್ಟ್ ಸ್ಪೆಷಲ್ ಲೆಕ್ಚರ್ ಆಗಿ ಹೋಗೋದ್ ಬೇಡ. ಸೊ ಅದನ್ನ ಒಂದು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅಂಡ್ ಯು ಕ್ಯಾನ್ ಹ್ಯಾವ್ ದಟ್ ಕೊಲಾಬರೇಷನ್ ಆಲ್ಸೋ. ಅದನ್ನ ನೀವು ಕೊಲಾಬರೇಷನ್ ಅಲ್ಲಿ ಕೂಡ ಆಮೇಲೆ ತೋರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೇಮ್ ಆಫ್ ದ ಆಕ್ಟಿವಿಟಿ, ಆರ್ಗನೈಸಿಂಗ್ ಯೂನಿಟ್ ಟು ಏಜೆನ್ಸಿ, ಕೊಲಾಬರೇಟಿಂಗ್ ಏಜೆನ್ಸಿ ಇದ್ರೆ ತೋರಿಸ್ತೀರಾ. ಹಾಗೆ ಏನ್ ಸ್ಕೀಮು, ಇಯರ್ ಆಫ್ ದ ಆಕ್ಟಿವಿಟಿ, ಮತ್ತೆ ಎಷ್ಟು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ. ಸೊ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ನ ತಗೊಳ್ಳೋದು ಸ್ವಲ್ಪ ಆರ್ಗನೈಸ್ಡ್ ವೇನಲ್ಲಿ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ನಾವು ಇದನ್ನ ಇಟ್ಕೊಳ್ದೆ DVV ನಲ್ಲಿ ಬಂದಾಗ ಏನನ್ನೋ ಒಂದ್ ಬರೆದು ಕೊಟ್ರೆ ಅದು ಸರಿಯಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇನ್ಮೇಲೆ ಯಾವುದೇ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡಿದಾಗ ಆನ್ ದ ಸ್ಪಾಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನ ತಗೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡಿ. ಲಾಸ್ಟ್ ಟೈಮ್ ನಾವು ನೇಸರ್ಗಿ ಕಾಲೇಜ್ ಹೋದಾಗ ನೇಸರ್ಗಿ ಕಾಲೇಜ್ ಅವರು ಈ ತರ ಆಕ್ಟಿವಿಟಿಗಳು ಆದಾಗ ಅದೇ ದಿನ ಅದೇ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಅನ್ನ ಕಲೆಕ್ಟ್ ಮಾಡಕ್ಕೆ ಅಂತಾನೆ ಒಂದು ಸಪರೇಟ್ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ. ತುಂಬಾ ನೀಟಾಗಿ ಎಲ್ಲಾ ಪ್ರೋಗ್ರಾಮ್ದು ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನ ಅವತ್ತೇ ತಗೊಂಡು ಡೇಟು ಪ್ರತಿಯೊಂದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನೀವು ಬೇರೆ ಕಾಲೇಜ್ ಅವರು ಕೂಡ ಅದೇ ಮಾದರಿಯನ್ನ, ಅಥವಾ ನಿಮ್ಗೆ ಯಾವ್ದೋ ಬೇರೆ ತರ ಹೊಸ ಐಡಿಯಾ ಇದೆ ಅಂದ್ರೆ ಆ ರೀತಿಯಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನ ಆ ಆಕ್ಟಿವಿಟಿ ದಿನಾನೇ ತಗೊಳ್ಳುವಂತಹ ಪ್ರಮಾಣ ಇನ್ಮೇಲೆ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು 3.3.4 ಎವರೇಜ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್. ಸೊ 3.3.3 ನಲ್ಲಿ ನೀವು ಏನು ಆಕ್ಟಿವಿಟೀಸ್ ಗಳನ್ನ ತೋರಿಸ್ಕೊಂಡಿದ್ದೀರಾ ಅದರಲ್ಲಿ ಪಾರ್ಟಿಸಿಪೇಟ್ ಆಗಿರೋ ಸ್ಟೂಡೆಂಟ್ಸ್ ಅನ್ನ ಲಿಸ್ಟ್ ಅನ್ನ ನೀವು ಇಲ್ಲಿ ಕೊಡ್ತೀರಾ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಕೊಡ್ತೀರಾ. ಅದೇ ರೀತಿನಲ್ಲಿ ಅವ್ರೇನಾದ್ರು DVV ನಲ್ಲಿ ಪರ್ಟಿಕ್ಯುಲರ್ ಆಕ್ಟಿವಿಟಿದು ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಶೀಟ್ ಅನ್ನ ಕೇಳಿದ್ರೆ ಅದನ್ನ ಕೂಡ ನೀವು ಒದಗಿಸ್ತೀರಾ. ಹಾಗಾಗಿ ಯಾವುದೇ ಆಕ್ಟಿವಿಟಿ ಮೆನ್ಷನ್ ಮಾಡುವಾಗ ನೀವು ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಅನ್ನ ತಗೊಂಡಿದ್ದೀರಾ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಕೇಸ್ ಸ್ಟಡಿ ಇದೆ. ಸೊ ಇಲ್ಲಿ ಅವ್ರು ಏನ್ ಹಾಕಿದ್ದಾರೆ ಅಂದ್ರೆ, ಪ್ಲೀಸ್ ಅಟ್ಯಾಚ್ ಪ್ರಾಪರ್ ಅಟೆಂಡೆನ್ಸ್ ಶೀಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಆಲ್ ದ ಆಕ್ಟಿವಿಟೀಸ್ ಡ್ಯೂರಿಂಗ್ ದ ಲಾಸ್ಟ್ 5 years ಅಂತ ಹಾಕಿದ್ದಾರೆ.
ಸೊ ಇಲ್ಲಿ ಅವ್ರು ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಪ್ರಿಂಟೆಡ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಕ್ಯಾನ್ ನಾಟ್ ಬಿ ಅಕ್ಸೆಪ್ಟೆಡ್ ಆಸ್ ಅಟೆಂಡೆನ್ಸ್ ಡಾಕ್ಯುಮೆಂಟ್ ಅಂತ ಹಾಕಿದ್ದಾರೆ. ಸೊ ಬಿ ಪರ್ಟಿಕ್ಯುಲರ್ ಇನ್ ಟೇಕಿಂಗ್ ದಿ ಸ್ಟೂಡೆಂಟ್ ಅಟೆಂಡೆನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು UG ಕೀ ಇಂಡಿಕೇಟರ್ 3.4 ಅದು PG ನಲ್ಲಿ 3.5 ಆಗಿದೆ. It is collaboration for 20 weightage. The institution has several collaborations, linkages for faculty exchange, student exchange, internship, field trip, on-the-job training, research, etc. during the last 5 years. Again, ಇಲ್ಲಿ ಕೂಡ ನಾವು ಮಕ್ಕಳನ್ನ ಇಂಟರ್ನ್ಶಿಪ್ ಕರ್ಕೊಂಡು ಹೋಗಿರ್ತೀವಿ, ಫೀಲ್ಡ್ ಟ್ರಿಪ್ ಮಾಡಿಸಿರ್ತೀವಿ, ಕೆಲವೊಂದ್ಸಲ ಆನ್ ದ ಜಾಬ್ ಟ್ರೈನಿಂಗ್ಗೂ ಕರ್ಕೊಂಡು ಹೋಗಿರ್ತೀವಿ, ಯಾವ್ದೋ ಒಂದ್ ಕಡೆ ಒಂದ್ ಸಣ್ಣ ಸರ್ವೆ ಕೂಡ ಮಾಡ್ಸಿರ್ತೀವಿ. ಬಟ್ ಆ ಆಕ್ಟಿವಿಟಿನ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲಿ ಅವ್ರನ್ನ ಇಂಟರ್ನ್ಶಿಪ್ ಕರ್ಕೊಂಡು ಹೋಗ್ತಾ ಇದೀವೋ ಅವ್ರ ಜೊತೆ ಒಂದು ಅಕಾಡೆಮಿಕ್ MOU ಅಥವಾ ಅಕಾಡೆಮಿಕ್ ಕೊಲಾಬರೇಷನ್ ನಾವು ಸೈನ್ ಮಾಡಿಸ್ಕೊಂಡ್ರೆ ನಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಈಗ್ಲೂ ಕೂಡ ಟ್ರೈ ಮಾಡಿ. ಕೆಲವೊಮ್ಮೆ ನೀವು ಆಕ್ಟಿವಿಟಿ ಮಾಡಿದ್ದೀರಾ ಬಟ್ MOUಗಳು ಇಲ್ಲ ಅಂದಾಗ ಅದಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ನೋಡಿ. ಸೊ ಆದಷ್ಟು ಈ ಆಕ್ಟಿವಿಟಿಗಳನ್ನ ವಿತ್ MOU, ಯಾಕೆಂದ್ರೆ ನೀವು ಅದೇನು ಫೈನಾನ್ಷಿಯಲ್ ಬರ್ಡನ್ ಇಂಪ್ಲಿಕೇಶನ್ಸ್ ಏನೂ ಇರೋದಿಲ್ಲ. ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀರಾ ಇಟ್ಸ್ ಅನ್ ಅಕಾಡೆಮಿಕ್ MOU ಅಂತ. ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ, ಕನ್ಸರ್ನ್ಡ್ ಇಂಡಸ್ಟ್ರಿ ಇರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅಥವಾ ಯಾವುದೇ ಗೌರ್ಮೆಂಟ್ ಬಾಡೀಸ್ ಗಳಿರ್ಬೋದು, ಅವ್ರನ್ನ ಕನ್ವಿನ್ಸ್ ಮಾಡಿ ಪ್ಲೀಸ್ ಹ್ಯಾವ್ ಅನ್ ಅಕಾಡೆಮಿಕ್ MOU. ಹಾಗೆ ಇಲ್ಲಿ ಕೊಡುವಾಗ ಟೈಟಲ್ ಆಫ್ ದ ಕೊಲಾಬರೇಟಿವ್ ಆಕ್ಟಿವಿಟಿ ಏನು ಅಂತ ಕೊಟ್ಟಿರ್ತೀರಾ, ನೇಮ್ ಆಫ್ ದ ಕೊಲಾಬರೇಟಿಂಗ್ ಲಿಂಕಿಂಗ್ ಏಜೆನ್ಸಿ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಜೊತೆ ಕೊಡ್ತೀರಾ, ಪಾರ್ಟಿಸಿಪೆಂಟ್ ಯಾರು, ಫ್ಯಾಕಲ್ಟಿ ಎಕ್ಸ್ಚೇಂಜ್ ಅಲ್ಲಿ ಆಗಿದ್ರೆ ಫ್ಯಾಕಲ್ಟಿ ಆಗಿರ್ತಾರೆ, ಹಾಗೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಆಗಿದ್ರೆ ಸ್ಟೂಡೆಂಟ್ಸ್ ಆಗಿರ್ತಾರೆ. ಸೊ ಯಾರವರು, ಯಾವ ಇಯರ್ ಅಲ್ಲಿ ಕೊಲಾಬರೇಷನ್ ಆಯ್ತು, ಎಷ್ಟು ಡ್ಯೂರೇಷನ್ ಅಲ್ಲಿ, ಹಾಗೆ ರೆಲೆವೆಂಟ್ ಎಲ್ಲಾ ಡಾಕ್ಯುಮೆಂಟ್ಗಳು, ಕೊಲಾಬರೇಷನ್ MOU ಅಥವಾ ಅದ್ರದ್ದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಗಳು ಮತ್ತೆ ಆಕ್ಟಿವಿಟಿ ರಿಪೋರ್ಟ್ ಗಳಿಗೆ ಲಿಂಕ್ ಅನ್ನ ಕೊಡ್ತೀರಾ. ಈ ಟೆಂಪ್ಲೇಟ್ ರೀಸೆಂಟ್ ಆಗಿ ಮಾಡಿಫೈ ಆಗಿದೆ. ಹಾಗೆ ನಂಬರ್ ಆಫ್ ಫಂಕ್ಷನಲ್ MOUs ವಿತ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್, ಇಂಡಸ್ಟ್ರೀಸ್, ಕಾರ್ಪೊರೇಟ್ ಹೌಸಸ್ ಎಕ್ಸೆಟ್ರಾ ಡ್ಯೂರಿಂಗ್ ದ ಲಾಸ್ಟ್ 5 years, ಅಗೇನ್ ಫಾರ್ 10 weightage. ಇಯರ್ ವೈಸ್ ಡಾಟಾನ ಕೊಡ್ತೀರಾ. ಇಲ್ಲೂ ಕೂಡ ಸೇಮ್ ಇದೆ, ಇಯರ್ ಆಫ್ ಸೈನಿಂಗ್ MOU ಏನಿದೆ, ಡ್ಯೂರೇಷನ್ ಏನಿದೆ, actual activities. Only having an MOU will not fetch you marks. ನೀವು ಆ ಪರ್ಟಿಕ್ಯುಲರ್ MOU ಕೆಳಗಡೆ ಆಕ್ಟಿವಿಟೀಸ್ ಗಳನ್ನ ಕಂಡಕ್ಟ್ ಮಾಡಿರ್ಬೇಕು. ಸೊ ಅದ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಮೇಂಟೈನ್ ಮಾಡಿ ಇಟ್ಕೊಂಡಿರ್ಬೇಕು, MOU ಕಾಪೀಸ್, ಆಕ್ಟಿವಿಟಿ ರಿಪೋರ್ಟ್ಸ್. ಸೊ ಅದ್ರ ಜೊತೆಗೆ ನಮ್ಮಲ್ಲಿ ಹೆಚ್ಚಿನ ಕಾಲೇಜ್ಗಳು ರೂರಲ್ ಏರಿಯಾದಲ್ಲಿವೆ. ಸೊ ನೀವು ರೂರಲ್ ಏರಿಯಾದಲ್ಲಿ ಕೇಳ್ಬೋದು, ನಮ್ಮಲ್ಲಿ ಇಂಡಸ್ಟ್ರಿಗಳಿರಲ್ಲ, ಏನೂ ಇರಲ್ಲ, ಕಾರ್ಪೊರೇಟ್ ಹೌಸಸ್ ಗಳಿರಲ್ಲ, ಸೊ ನಾವ್ ಹೇಗೆ MOU ಮಾಡ್ಕೊಳ್ಳೋದು ಅಂತ. ಸೊ ನಿಮ್ಮಲ್ಲೇ ಲೋಕಲ್ ಏನ್ ಅವೈಲೇಬಲ್ ಇದೆ ಅಂತ ನೋಡಿ. ಈವನ್ ಒಂದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಫರ್ಮ್ ಇದೆ ಅಂದ್ರೆ ಕೂಡ ನೀವು ನಿಮ್ಮ ಕಾಮರ್ಸ್ ಮಕ್ಕಳಿಗೆ ಏನೋ ಬೇಕಾಗಿರುವಂತಹ ಸ್ಕಿಲ್ಸ್ ಅನ್ನ ಹೇಳ್ಕೊಡೋದಕ್ಕೆ ಅಥವಾ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ತೋರ್ಸೋದಕ್ಕೆ ಅಂತ ಒಂದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಫರ್ಮ್ ಜೊತೆ ಕೂಡ ನೀವು MOU ಮಾಡ್ಕೋಬಹುದು. ಕಾರ್ಪೊರೇಟ್ ಹೌಸ್ ಅಂದ್ರೆ ಇಲ್ಲಿ ಇನ್ಫೋಸಿಸ್, ವಿಪ್ರೋನೇ ಆಗ್ಬೇಕು ಅಂತಿಲ್ಲ. ಜಸ್ಟ್ ಲುಕ್ ಅಟ್ ಏನಾದ್ರೂ ಇದ್ದೇ ಇರುತ್ತೆ ಆ ತರ. ಸೊ ದಿಸ್ ವಾಸ್ ವಿತ್ ರಿಗಾರ್ಡ್ ಟು ಕ್ರೈಟೇರಿಯಾ 3. ದಿಸ್ ಇಸ್ ನನಗೆ ಏನ್ ಗೊತ್ತಿದೆ that I have tried to share with you. If any doubts you can ask. And before that, I would like to thank all my higher officials of DC, Dr. Vikram sir, Nodal Officer of SQAC, Anita Madam, Assistant Nodal Officer for Dharwad region, our own JD sir, and my colleague Aftab sir. And I also thank all the participants of today's session, the principals, IQAC coordinators, criteria coordinators, co-coordinators, and IT coordinators, and all the other assistant nodal officers of SQAC. Thank you very much. Thank you very much, Sudha ma'am. It was such a Anita beautiful presentation. You covered almost everything by giving so many practical examples. I hope you've thrown a light among criteria 3. ಪಾರ್ಟಿಸಿಪೆಂಟ್ಸ್ ಏನಾದ್ರು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಂತ ಒಂದು ಆಪ್ಷನ್ ಇದೆ. ಆ ಚಾಟ್ ಬಾಕ್ಸ್ ಅಲ್ಲಿ ನೀವು ನಿಮ್ಮ ಕ್ವೈರೀಸ್ ಹಾಕ್ತಾ ಹೋದ್ರೆ ನಮ್ಮ SQAC ಟೀಮ್ ಇಂದ ರಿಪ್ಲೈ ಬರ್ತಾ ಹೋಗುತ್ತೆ.
ಅಟ್ ದಿ ಎಂಡ್ ಆಫ್ 5 ಪ್ರೆಸೆಂಟೇಶನ್ ಟುಡೇ ನಿಮ್ಗೆ ಈ ಸ್ಲೈಡ್ಸ್ ಗ್ರೂಪ್ ಅಲ್ಲಿ ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ. ಅದನ್ನ ಫಾರ್ವರ್ಡ್ ಮಾಡ್ತಾರೆ ನಿಮ್ಮ ರೆಸ್ಪೆಕ್ಟಿವ್ ಎಸ್ಒಸ್. ನೌ ಐ ರಿಕ್ವೆಸ್ಟ್ ಡಾಕ್ಟರ್ ಅನಿತಾ ಮ್ಯಾಮ್ ಟು ಟೇಕ್ ಓವರ್ ಕ್ರೈಟೀರಿಯಾ 4. Thank you, Yatiraj sir. Is it audible, sir? ಎಸ್ ಮ್ಯಾಮ್, ಆಡಿಬಲ್. Okay. Thank you so much, sir. So criteria 4 ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಎಲ್ಲರ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕ್ರೈಟೀರಿಯಾ 4 ಗೆ ರಿಲೇಟೆಡ್ ಆಗಿ ಫಸ್ಟ್ ಥಿಂಗ್ ಏನು ಅಂದ್ರೆ, ಬಿಲ್ಡಿಂಗ್ ಇಲ್ದೇ ಹೋದ್ರು ಕೂಡ, ಸ್ವಂತ ಬಿಲ್ಡಿಂಗ್ ಇಲ್ದೇ ಹೋದ್ರು ಕೂಡ ನೀವು ಶೇರ್ಡ್ ಬಿಲ್ಡಿಂಗ್ ಅಲ್ಲಿ ಅಥವಾ ರೆಂಟೆಡ್ ಬಿಲ್ಡಿಂಗ್ ಅಲ್ಲಿ ಇದ್ರೆ ಅಥವಾ ಲೀಸ್ಡ್ ಬಿಲ್ಡಿಂಗ್ ಅಲ್ಲಿ ಇದ್ರೂ ಕೂಡ ನ್ಯಾಕ್ ಪ್ರೋಸೆಸ್ ಗೆ ನೀವು ಹೋಗ್ಬೋದು. ದಟ್ ಈಸ್ ದ ಫಸ್ಟ್ ಪಾಸಿಟಿವ್ ಪಾಯಿಂಟ್. ಅಂಡ್ ದ ಸೆಕೆಂಡ್ ಪಾಯಿಂಟ್ ಇಸ್, ಶೇರ್ಡ್ ಬಿಲ್ಡಿಂಗ್ ಮತ್ತೆ ರೆಂಟೆಡ್ ಬಿಲ್ಡಿಂಗ್, ಲೀಸ್ಡ್ ಬಿಲ್ಡಿಂಗ್ ಇದ್ದ ಮಾತ್ರಕ್ಕೆ ನೀವು ಕಂಪ್ಲೀಟ್ ಆಗಿ ಕ್ರೈಟೀರಿಯಾ 4 ನಲ್ಲಿ ಎಲ್ಲಾ ವೈಟೇಜ್ 100 ವೈಟೇಜ್ ನೀವು ಕಳ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ವಿತ್ ಶೇರ್ಡ್ ಬಿಲ್ಡಿಂಗ್, ರೆಂಟೆಡ್ ಬಿಲ್ಡಿಂಗ್, ಲೀಸ್ ಬಿಲ್ಡಿಂಗ್ ಇದ್ರೂ ಕೂಡ ಸೊ ನಮ್ಮಲ್ಲಿ 3 ರಿಂದ 4 ಕಾಲೇಜಸ್ಗಳು ಬಿ ಗ್ರೇಡ್ ನೊಂದಿಗೆ ಫಸ್ಟ್ನೇ ಸೈಕಲ್ ಅಲ್ಲಿ ಏನು ಗ್ರೇಡ್ ಅನ್ನ ಪಡ್ಕೊಂಡಿದೆ. ದೀಸ್ ಆರ್ ದ ಪ್ರೂಫ್ ಬಿಫೋರ್ ಅಸ್. ವಿತೌಟ್ ಓನ್ ಬಿಲ್ಡಿಂಗ್ ಇಲ್ಲದೆ ಇದ್ರು ಕೂಡ ಕ್ರೈಟೀರಿಯಾ 4 ಅಲ್ಲಿ ಒಂದು ಕಾಲೇಜು ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇದೆ ಅಂತ. ವಿತ್ ದೀಸ್ 2 ಪಾಸಿಟಿವ್ ಪಾಯಿಂಟ್ಸ್, ಐ ಜಸ್ಟ್ ಕಂಟಿನ್ಯೂ ದ ಪ್ರೆಸೆಂಟೇಶನ್ ಆನ್ ಕ್ರೈಟೀರಿಯಾ 4. ಕ್ರೈಟೀರಿಯಾ 4 ಇನ್ಫ್ರಾಸ್ಟ್ರಕ್ಚರ್ ಮತ್ತು ಲರ್ನಿಂಗ್ ರಿಸೋರ್ಸಸ್ ಬಗ್ಗೆ ಹೇಳುತ್ತೆ. ಸೊ ಈ ಕ್ರೈಟೀರಿಯಾ 4 ಏನಿದೆ, ಸೊ ಅದ್ರ ಓವರ್ ವ್ಯೂ ಈ ರೀತಿಯಾಗಿರುತ್ತೆ. ಸೊ ಒಟ್ಟು ನ್ಯಾಕ್ನವರು ಒಂದು ಕಾಲೇಜಿನ ಏನು ಇನ್ಫ್ರಾಸ್ಟ್ರಕ್ಚರ್ ಅನ್ನ, ಲರ್ನಿಂಗ್ ರಿಸೋರ್ಸಸ್ ಅನ್ನ ಅಸೆಸ್ ಮಾಡೋ ಸಲುವಾಗಿ 100 ವೈಟೇಜ್ ಅನ್ನ ಇಟ್ಟಿದ್ದಾರೆ. ಸೊ ಅಸೆಸ್ ಮಾಡೋಕೆ 4 ಕೀ ಇಂಡಿಕೇಟರ್ ಅನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ 4 ಕೀ ಇಂಡಿಕೇಟರ್ಸ್ ಇಂದ ಒಟ್ಟು 13 ಮೆಟ್ರಿಕ್ಸ್ ಗಳು ಬರುತ್ತೆ. ಔಟ್ ಆಫ್ 13 ಮೆಟ್ರಿಕ್ಸ್ 8 ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್, 5 ಕ್ವಾಲಿಟೇಟಿವ್ ಮೆಟ್ರಿಕ್ಸ್. ಸೊ ಇನ್ನು ಕೀ ಇಂಡಿಕೇಟರ್ಸ್ ಏನು, 4 ಕೀ ಇಂಡಿಕೇಟರ್ಸ್ ಅಂತ ಹೇಳಿದೆ. 4 ಕೀ ಇಂಡಿಕೇಟರ್ಸ್ ಬಗ್ಗೆ ಈ ಟೇಬಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ. ಇದರಿಂದ ಕ್ಲಿಯರ್ ಕಟ್ ಆಗಿ ಗೊತ್ತಾಗೋದೇನು ಅಂದ್ರೆ, ನಿಮ್ಮ ಕಾಲೇಜು UG ಕಾಲೇಜ್ ಆಗಿರ್ಲಿ, PG ಕಾಲೇಜ್ ಆಗಿರ್ಲಿ ಅಥವಾ ಅಟಾನಮಸ್ ಕಾಲೇಜ್ ಆಗಿರ್ಲಿ, ಕೀ ಇಂಡಿಕೇಟರ್ ಗೆ ನೀಡಿರ್ತಕ್ಕಂತಹ ವೈಟೇಜಸ್ ಗಳಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸಸ್ ಅನ್ನ ನೋಡೋದಿಲ್ಲ. ಸೊ UG ಕಾಲೇಜ್ ಆಗಿದ್ರು ಸೇಮ್ ವೈಟೇಜ್, PG ಕಾಲೇಜ್ ಆಗಿದ್ರು ಕೂಡ ಸೇಮ್ ವೈಟೇಜ್ ಹ್ಯಾಸ್ ಬೀನ್ ಗಿವನ್ ಟು ದ key indicators. ಆ 4 key indicators ಯಾವುದು ಅಂದ್ರೆ, ಫಸ್ಟ್ ಒನ್ ಫಿಸಿಕಲ್ ಫೆಸಿಲಿಟಿ, ಸೆಕೆಂಡ್ ಒನ್ ಲೈಬ್ರರಿ ಆಸ್ ಎ ಲರ್ನಿಂಗ್ ರಿಸೋರ್ಸ್, ಥರ್ಡ್ ಒನ್ IT ಇನ್ಫ್ರಾಸ್ಟ್ರಕ್ಚರ್, ಫೋರ್ತ್ ಒನ್ ಮೇಂಟೆನೆನ್ಸ್ ಆಫ್ ಕ್ಯಾಂಪಸ್ ಇನ್ಫ್ರಾಸ್ಟ್ರಕ್ಚರ್. ಆಲ್ ಟುಗೆದರ್ 100 ವೈಟೇಜ್ ಈ 4 ಇಂಡಿಕೇಟರ್ಸ್ ಇಂದ ನೀಡಲಾಗಿದೆ. ಸೊ ಲೆಟ್ಸ್ ಸಿ ಮೆಟ್ರಿಕ್ಸ್ ವೈಸ್ ಮತ್ತು ಕೀ ಇಂಡಿಕೇಟರ್ ವಿತಿನ್ ಎ ಕೀ ಇಂಡಿಕೇಟರ್ ಮೆಟ್ರಿಕ್ಸ್ ವೈಸ್ ಏನು ವೈಟೇಜ್ ಇದೆ, ಈಚ್ ಮೆಟ್ರಿಕ್ಸ್ ಗೆ ಏನ್ ಡಾಕ್ಯುಮೆಂಟ್ಸ್ ಅನ್ನ ಕಾಲೇಜ್ ಇಟ್ಕೋಬೇಕಾಗುತ್ತೆ, ಏನ್ ಡೇಟಾವನ್ನ ಫಿಲ್ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದ ಫಸ್ಟ್ ಕೀ ಇಂಡಿಕೇಟರ್ ಇಸ್ ಫಿಸಿಕಲ್ ಫೆಸಿಲಿಟಿ. ಸೊ ಫಿಸಿಕಲ್ ಫೆಸಿಲಿಟಿ ಕೀ ಇಂಡಿಕೇಟರ್ಗೆ ನ್ಯಾಕ್ನವರು 30 ವೈಟೇಜ್ ಅನ್ನ ನೀಡಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಕೀ ಇಂಡಿಕೇಟರ್ ಅಲ್ಲಿ ಒಟ್ಟು 4 ಕ್ವೆಶನ್ಸ್ ಗಳು ಬರುತ್ತೆ. ದಟ್ ಈಸ್ 4 ಮೆಟ್ರಿಕ್ಸ್, 2 ಕ್ವಾಲಿಟೇಟಿವ್ ಮೆಟ್ರಿಕ್ಸ್, 2 ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್. ಸೊ ದ ಫಸ್ಟ್ ಮೆಟ್ರಿಕ್ ಅಂಡರ್ ಕೀ ಇಂಡಿಕೇಟರ್ 1 ಯಾವುದು ಅಂದ್ರೆ 4.1.1. ಸೊ 4.1.1 ಏನ್ ಹೇಳುತ್ತೆ, ದ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಅಡೆಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫಿಸಿಕಲ್ ಫೆಸಿಲಿಟಿ ಫಾರ್ ಟೀಚಿಂಗ್ ಅಂಡ್ ಲರ್ನಿಂಗ್ ಪರ್ಪಸ್ ಅಂತ ಹೇಳುತ್ತೆ. ಸೊ ಅವರೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕ್ಲಾಸ್ ರೂಮ್ಸ್, ಲ್ಯಾಬ್ಸ್, ಕಂಪ್ಯೂಟಿಂಗ್ ಎಕ್ವಿಪ್ಮೆಂಟ್ಸ್, ಇವುಗಳ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಹೋಗ್ತಾರೆ. ಈ ಕ್ವೆಶನ್ QLM ಕ್ವೆಶನ್ ಅಂದ್ರೆ ರೈಟ್ ಅಪ್ ಅನ್ನ ಕೊಡ್ಬೇಕಾಗುತ್ತೆ. ಇದಕ್ಕೆ ನ್ಯಾಕ್ ಕೊಟ್ಟಿರುವಂತಹ ವೈಟೇಜ್ 5 ವೈಟೇಜ್. ಹಾಗಿದ್ರೆ ಈ ಮೆಟ್ರಿಕ್ ಗೆ ಸಂಬಂಧಪಟ್ಟಂತೆ ಕಾಲೇಜ್ ಏನ್ ಮಾಡ್ಬೇಕೀಗ ಅನ್ನೋದನ್ನ ನೋಡೋಣ. ಫಸ್ಟ್ ಥಿಂಗ್, ಒಂದು ಬ್ರೀಫ್ ರೈಟ್ ಅಪ್ ಅನ್ನ ರೆಡಿ ಮಾಡ್ಬೇಕು. ಸೊ ಹಾಗಿದ್ರೆ ಎಷ್ಟು ವರ್ಡ್ಸ್ ಅನ್ನ ವರೆಗೂ ರೈಟ್ ಅಪ್ ಇರ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ 500 ವರ್ಡ್ಸ್ ತನಕ ನೀವು ರೈಟ್ ಅಪ್ ಅನ್ನ ರೆಡಿ ಮಾಡೋದಕ್ಕೆ ಅವಕಾಶ ಇದೆ. ಸೊ ಹಾಗಿದ್ರೆ ರೈಟ್ ಅಪ್ ಪಾರ್ಟ್ ಕ್ಲಿಯರ್ ಆಯ್ತು. ಸೊ ಹಾಗಿದ್ರೆ ರೈಟ್ ಅಪ್ ಬರಿಬೇಕಾದ್ರೆ ಏನೆಲ್ಲಾ ಫೆಸಿಲಿಟೀಸ್ ಗಳನ್ನ ಕಾಲೇಜ್ ಕನ್ಸಿಡರ್ ಮಾಡ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಒಂದು ಐಡಿಯಲ್ ಕಾಲೇಜ್ ಅನ್ನ ತೆಗೆದುಕೊಂಡು ನಮ್ಮ ಟೀಮ್ ಇಂದ ಒಂದು ಲಿಸ್ಟ್ ಅನ್ನ ಮಾಡಿದೀವಿ. ಆ ಲಿಸ್ಟ್ ಪ್ರಕಾರ ನಿಮಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಅದು, ಮತ್ತೆ ಈ ಲಿಸ್ಟ್ ಅಲ್ಲಿ ಇಲ್ಲದೆ ಇರೋದು ಕೂಡ ನಿಮ್ಮಲ್ಲಿ ಫೆಸಿಲಿಟಿ ಇದ್ರೆ ಅದನ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ಸೊ ಏನೆಲ್ಲ ಡೀಟೇಲ್ಸ್ ಅನ್ನ ಹಾಕ್ಬೋದು ರೈಟ್ ಅಪ್ ಅಲ್ಲಿ ಅಂದ್ರೆ, ನಿಮ್ಮ ಕಾಲೇಜಿನ ಟೋಟಲ್ ಕ್ಯಾಂಪಸ್ ಡೀಟೇಲ್ಸ್ ಅಂದ್ರೆ ಟೋಟಲ್ ಕ್ಯಾಂಪಸ್ ಏರಿಯಾ ಎಷ್ಟಿದೆ ಅನ್ನೋದ್ರ ಬಗ್ಗೆ ಹಾಕ್ತೀರಾ, ಟೋಟಲ್ ಕ್ಲಾಸ್ ರೂಮ್ಸ್ ಗಳು ಎಷ್ಟಿದೆ ಅಂತ ಹಾಕ್ತೀರಾ,
ಆ ಕ್ಲಾಸ್ ರೂಮ್ಸ್ ಗಳಲ್ಲಿ ಬ್ಲಾಕ್ ಬೋರ್ಡ್ ಇರುವಂತಹ ಕ್ಲಾಸ್ ರೂಮ್ಸ್ ಎಷ್ಟು, ವೈಟ್ ಬೋರ್ಡ್ ಇರುವಂತಹ ಕ್ಲಾಸ್ ರೂಮ್ಸ್ ಎಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀರಾ. ಕಾಲೇಜಲ್ಲಿ ಇರುವಂತಹ ಪ್ರೊಜೆಕ್ಟರ್ಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತೀರಾ. ಪ್ರೊಜೆಕ್ಟರ್ ಇನ್ಸ್ಟಾಲ್ ಆಗಿರೋ ಕ್ಲಾಸ್ ರೂಮ್ಸ್ ಗಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಆಮೇಲೆ ಸ್ಮಾರ್ಟ್ ಬೋರ್ಡ್ಸ್ ಇರುವ ಎಷ್ಟಿದೆ, ನಿಮ್ಗೆ ರೂಸಾ ಫಂಡೆಡ್ ಆಗಿದ್ರೆ ರೂಸಾ ಫಂಡೆಡ್ ಅಡಿಯಲ್ಲಿ ನಿಮ್ಗೆ ಸ್ಮಾರ್ಟ್ ಬೋರ್ಡ್ಸ್ ಏನಾದ್ರು ಬಂದಿದ್ರೆ ಅಂತಹ ಸ್ಮಾರ್ಟ್ ಬೋರ್ಡ್ ಗಳು ಎಷ್ಟಿದೆ, ಸೊ ಇನ್ಸ್ಟಾಲ್ ಆಗಿರೋ ಕ್ಲಾಸ್ ರೂಮ್ಸ್ ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಮತ್ತೆ ನಿಮ್ಮ ಕಾಲೇಜಲ್ಲಿ ಲ್ಯಾಬ್ ಸೈನ್ಸ್ ಅಥವಾ ಕಾಮರ್ಸ್ ಅಥವಾ ಮ್ಯಾಥ್ಸ್ ಯಾವ್ದಾದ್ರು ಸಬ್ಜೆಕ್ಟ್ಸ್ ಗಳದ್ದು ಲ್ಯಾಬ್ಸ್ ಇತ್ತು ಅಂದ್ರೆ, ಸೊ ಆ ಸೈನ್ಸ್ ಲ್ಯಾಬ್ಸ್ ಅಲ್ಲೇ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲ್ಯಾಬ್ಸ್ ಇರುತ್ತೆ. ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್, ಬಾಟ್ನಿ ಲ್ಯಾಬ್, ಜಿಯೋಲಜಿ ಲ್ಯಾಬ್ ಅಂತ. ಆ ಲ್ಯಾಬ್ ಬಗ್ಗೆ ಡೀಟೇಲ್ಸ್ ಕೊಡ್ತೀರಾ. ಮ್ಯಾಥ್ಸ್ ಲ್ಯಾಬ್ ಇದ್ರೆ ಮ್ಯಾಥ್ಸ್ ಲ್ಯಾಬ್, ಲ್ಯಾಂಗ್ವೇಜ್ ಲ್ಯಾಬ್ ಇದ್ರೆ ಲ್ಯಾಂಗ್ವೇಜ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ ಇದ್ರೆ ಕಂಪ್ಯೂಟರ್ ಲ್ಯಾಬ್ ಬಗ್ಗೆ ನೀವು ಮಾಹಿತಿಯನ್ನ ಕೊಡ್ತೀರಾ. ಜೊತೆಗೆ ಟೀಚಿಂಗ್ ಲರ್ನಿಂಗ್ ಗೆ ಸಪೋರ್ಟ್ ಮಾಡೋಕೆ ನಿಮ್ಮ ಕಾಲೇಜಲ್ಲಿ ಎಷ್ಟು ಡೆಸ್ಕ್ ಇದೆ, ಪೋಡಿಯಮ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಲೈಬ್ರರಿ, ಸೊ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಲೈಬ್ರರಿಯಲ್ಲಿ ಎಷ್ಟು ನಂಬರ್ ಆಫ್ ಬುಕ್ಸ್ ಇದೆ, ಜರ್ನಲ್ಸ್ ಇದೆ, ಮತ್ತೆ ಈಚ್ ಡಿಪಾರ್ಟ್ಮೆಂಟ್ ಗೆ ಒಂದು ರೂಮ್, ಸಪರೇಟ್ ರೂಮ್ಸ್ ಇದ್ರೆ ಆ ಡಿಪಾರ್ಟ್ಮೆಂಟ್ ರೂಮ್ಸ್ ಗಳ ಬಗ್ಗೆ, ಆ ಡಿಪಾರ್ಟ್ಮೆಂಟ್ ಗೆ ಒಂದು ಸಪರೇಟ್ ಲೈಬ್ರರಿ ಇದ್ರೆ ಆ ಡಿಪಾರ್ಟ್ಮೆಂಟಲ್ ಲೈಬ್ರರಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗುತ್ತೆ. ಆಡಿಯೋ ವಿಜುವಲ್ ಸಿಸ್ಟಮ್ ಇರುವಂತಹ ರೂಮ್ ಏನಾದ್ರೂ ನಿಮ್ಮ ಕಾಲೇಜಲ್ಲಿ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಎಜುಸಾಟ್ ಫೆಸಿಲಿಟಿ ಏನಾದ್ರೂ ನಿಮ್ ಕಾಲೇಜಲ್ಲಿ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಮತ್ತೆ ಪವರ್ ಬ್ಯಾಕಪ್ ಗೋಸ್ಕರ ನಿಮ್ಮಲ್ಲಿ UPS ಇದ್ರೆ, ಜನರೇಟರ್ಸ್ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಸೆಮಿನಾರ್ ಹಾಲ್ಸ್ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ವರ್ಕ್ಶಾಪ್ಸ್, ಬೊಟಾನಿಕಲ್ ಗಾರ್ಡನ್, ಮಾಕ್ ಸ್ಟುಡಿಯೋ, ಜರ್ನಲಿಸಂ ಇದ್ದಾಗ ಮಾಕ್ ಸ್ಟುಡಿಯೋ ಇರುತ್ತೆ, ಸೊ ಅಂತಹ ಸ್ಟುಡಿಯೋ ಬಗ್ಗೆ ನೀವ್ ಹೇಳ್ಬೋದು. ಲರ್ನಿಂಗ್ ಸ್ಟುಡಿಯೋ ಇದ್ರೆ ಅದ್ರ ಬಗ್ಗೆ. ಮತ್ತೆ ಎಕ್ಸಾಮಿನೇಷನ್ ಗಳನ್ನ ಸ್ಮೂತ್ ಆಗಿ ಕಂಡಕ್ಟ್ ಮಾಡೋಕ್ಕೋಸ್ಕರ ಎಕ್ಸಾಮಿನೇಷನ್ ಸೆಲ್ಸ್ ಇರುತ್ತೆ, ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಅನ್ನ ಕೊಡ್ತೀರಾ. ಸೊ ಇದ್ರ ಜೊತೆಗೆ ನಿಮ್ ಕಾಲೇಜಲ್ಲಿ ಮೈಕ್ ಸಿಸ್ಟಮ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಗೆ, ಸೊ ಅದ್ರ ಇನ್ಫಾರ್ಮೇಶನ್ ಅನ್ನು ನೀಡಬಹುದು. ಇದಿಷ್ಟು ನಮ್ಮ ಕಡೆಯಿಂದ ಕೊಟ್ಟಿರುವಂತ ಲಿಸ್ಟ್. ಇದರಲ್ಲಿ ಎಷ್ಟು ನಿಮ್ಮ ಕಾಲೇಜಲ್ಲಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ರೈಟ್ ಅಪ್ ಅಲ್ಲಿ ನೀವು ಬರೀಬಹುದು. ಇನ್ನು ಅಡಿಷನಲ್ ಏನಾದ್ರೂ ಫೆಸಿಲಿಟಿ ಇದ್ದು ಅದು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗ್ತಿದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಬ್ರೀಫ್ ರೈಟ್ ಅಪ್ ಅನ್ನ ನೀವು ರೆಡಿ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಕಾಲೇಜು ಏನಾದ್ರೂ ನಿಮ್ಮ ಹತ್ರ ಇರುವಂತಹ ಫೆಸಿಲಿಟಿ ಅಲ್ಲದೆ ನೀವು ನಿಯರ್ ಬೈ ಇರುವಂತಹ ಸ್ಕೂಲಿಂದ ಯಾವ್ದಾದ್ರು ಒಂದು ಲ್ಯಾಬ್ ಅನ್ನ ಅಥವಾ ನಿಯರ್ ಬೈ ಕಾಲೇಜಿನ ಲ್ಯಾಬ್ ಅನ್ನ, ಕಂಪ್ಯೂಟರ್ ಲ್ಯಾಬ್ ಅನ್ನ ಬಳಸ್ಕೊಂತಿದ್ರೆ ಅದಕ್ಕೆ ಸಂಬಂಧಪಟ್ಟಂತ MOU ಮಾಡ್ಕೊಂಡಿರೋದಕ್ಕೆ ನಿಮ್ಮ ಹತ್ರ ರೆಕಾರ್ಡ್ ಇದ್ರೆ ಆ ಫೆಸಿಲಿಟಿಯನ್ನ ಕೂಡ ನೀವಿಲ್ಲಿ ಮಾಹಿತಿಯನ್ನ ನೀಡಬಹುದು. ಸೊ ಇಷ್ಟು ಆದ್ರೆ ನೀವು ಅದಕ್ಕೆ ಏನನ್ನ ಪ್ರೊಡ್ಯೂಸ್ ಮಾಡಬೇಕು, ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ MOU ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ರೈಟ್ ಅಪ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಂಡು 500 ವರ್ಡ್ಸ್ ತನಕ ಒಂದು ರೈಟ್ ಅಪ್ ರೆಡಿ ಮಾಡ್ತೀರಾ. ಈ ರೈಟ್ ಅಪ್ ಗೆ ಸಪೋರ್ಟಿವ್ ಆಗಿ ಏನೇನ್ ಡಾಕ್ಯುಮೆಂಟ್ಸ್ ಅನ್ನ ನೀವು ಇಟ್ಕೋಬೇಕಾಗುತ್ತೆ ಅಂತಂದ್ರೆ, ಫಸ್ಟ್ ಒನ್, ನೀವೇನು ಬರ್ದಿದ್ದೀರಾ ರೈಟ್ ಅಪ್ ಅಲ್ಲಿ ಏನೇನ್ ಫೆಸಿಲಿಟೀಸ್ ಗಳನ್ನ ಬರ್ದಿರ್ತೀರಾ ಆ ಎಲ್ಲಾ ಫೆಸಿಲಿಟಿದು ಒಂದು ಲಿಸ್ಟ್ ಮಾಡಬೇಕು ಲೆಟರ್ ಹೆಡ್ ಅಲ್ಲಿ. So and so facilities has been helping us in teaching learning process at college level ಅಂತ ಬರ್ಬಿಟ್ಟು to whomsoever concern ಅಂತೇಳಿ ಟೈಟಲ್ ಕೊಟ್ಬಿಟ್ಟು ಆ ಲಿಸ್ಟ್ ಅನ್ನ ಮಾಡಿ ಕೆಳಗಡೆ ಪ್ರಿನ್ಸಿಪಲ್ ಸೀಲ್ ಮತ್ತೆ ಸೈನ್ ಅನ್ನ ತೆಗೆದುಕೊಂಡು ಒಂದು ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ ಇಟ್ಕೊಳ್ತೀರಾ. ದಟ್ ಈಸ್ ದ ಫಸ್ಟ್ ಡಾಕ್ಯುಮೆಂಟ್. ಅಂಡ್ ದ ಸೆಕೆಂಡ್ ಡಾಕ್ಯುಮೆಂಟ್ ಏನು ಅಂದ್ರೆ ಬಿಲ್ಡಿಂಗ್ ಪ್ಲಾನ್, ನಿಮ್ಮ ಕಾಲೇಜಿನ ಬಿಲ್ಡಿಂಗ್ ಪ್ಲಾನ್. ಆಮೇಲೆ ದೆನ್ ಜಿಯೋ ಟ್ಯಾಗ್ ಫೋಟೋ ಆಫ್ ಆಲ್ ದೀಸ್ ಫೆಸಿಲಿಟಿ, ಒಂದು ವರ್ಡ್ ಫೈಲ್ ಅಲ್ಲಿ ಈ ಎಲ್ಲಾ ಫೆಸಿಲಿಟಿದು ಫೋಟೋವನ್ನ ತೆಗೆದು ಅದಕ್ಕೆ ಪ್ರಿನ್ಸಿಪಲ್ ಸೈನ್ ಸೀಲ್ ಮಾಡಿಸ್ಕೊಂಡು ಒಂದೇ PDF ಅಲ್ಲಿ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಜೊತೆಗೆ MOU ಕಾಪಿ ಇದ್ರೆ ನೀವು ಯಾವ್ದಾದ್ರು ಬೇರೊಂದು ಕಾಲೇಜಿನ ಸರ್ವಿಸ್ ಅನ್ನ ಯೂಸ್ ಮಾಡ್ತಾ ಇದ್ದು ಅದ್ರ ಬಗ್ಗೆ ನೀವು ರೈಟ್ ಅಪ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಮೆನ್ಷನ್ ಮಾಡಿದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ನೀವು ಮಾಡ್ಕೊಂಡಂತಹ MOU ಕಾಪಿಯನ್ನ ಡಾಕ್ಯುಮೆಂಟ್ ಆಗಿ ಇಟ್ಕೋಬೇಕು. ಸೊ ಇನ್ನು ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಕಾಲೇಜ್ ಶಿಫ್ಟ್ ಆಗುವಂತ ಸಂದರ್ಭದಲ್ಲಿ ಅಥವಾ ಕಾಲೇಜ್ ಕ್ಲೋಸ್ ಆದಂತ ಸಂದರ್ಭದಲ್ಲಿ ಆ ಕಾಲೇಜಿನ ಎಕ್ವಿಪ್ಮೆಂಟ್ಸ್ ಗಳನ್ನ ನಿಮಗೆ ಏನಾದ್ರೂ ಕೊಟ್ಟಿದ್ದಿದ್ರೆ ಅದ್ರ ಬಗ್ಗೆ ನೀವು ಇಲ್ಲಿ ಏನಾದ್ರೂ ಮೆನ್ಷನ್ ಮಾಡಿದ್ರೆ ಹ್ಯಾಂಡ್ ಓವರ್ ಕಾಪಿ ಏನಿರುತ್ತೆ ಆ ಹ್ಯಾಂಡ್ ಓವರ್ ಕಾಪಿ ಅಥವಾ ರಿಸೀವ್ ಕಾಪಿ ಏನಿರುತ್ತೆ ಅದನ್ನ ನೀವು ಇಟ್ಕೋಬೇಕಾಗುತ್ತೆ. ಅಥವಾ ಬೇರೊಬ್ರು ಡೊನೇಟ್ ಮಾಡಿರುವಂತಹ ನಿಯರ್ ಬೈ ಏನಾದ್ರೂ ಲೋಕಲ್ ಪೀಪಲ್ ಅಥವಾ ಲೋಕಲ್ MLA MP ಅಥವಾ ಪೊಲಿಟಿಷಿಯನ್ಸ್ ಅಥವಾ ಇನ್ಯಾರಾದ್ರೂ ನಿಮ್ ಕಾಲೇಜ್ಗೆ ಏನಾದ್ರೂ ಡೊನೇಟ್ ಮಾಡಿದ್ದು ಆ ಡೊನೇಟ್ ಮಾಡಿರುವಂತಹ ಎಕ್ವಿಪ್ಮೆಂಟ್ ಟೂಲ್ಸ್ ನಿಮ್ಮ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಗೆ ಹೆಲ್ಪ್ ಆಗ್ತಾ ಇದ್ರೆ ಅದ್ರ ಮೆನ್ಷನ್ ಅನ್ನ ನೀವೇನಾದ್ರೂ ರೈಟ್ ಅಪ್ ಅಲ್ಲಿ ಮಾಡಿದ್ರೆ
ಅವರು ಡೊನೇಟ್ ಮಾಡಿರೋದಕ್ಕೆ ಒಂದು ಪ್ರೂಫ್ ಸ್ಟಾಕ್ ಬುಕ್ ರಿಜಿಸ್ಟರ್ ಅಲ್ಲಿ ಬರ್ದಿರ್ತಿರಲ್ಲ ಡೊನೇಷನ್ಗೆ ಅಂತ ಸಪರೇಟ್ ಸ್ಟಾಕ್ ಬುಕ್ ಅನ್ನ ಇಟ್ಟು ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ್ರೆ ಆ ಸ್ಟಾಕ್ ಬುಕ್ ರಿಜಿಸ್ಟರ್ಗೆ ಪ್ರಿನ್ಸಿಪಲ್ ಸೀಲ್ ಸೈನ್ ತೆಗೆದುಕೊಂಡು ನೀವು ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಲೆಟರ್ ಅಲ್ಲಿ ಸೋ ಅಂಡ್ ಸೋ ಎಕ್ವಿಪ್ಮೆಂಟ್ಸ್ ಹ್ಯಾಸ್ ಬಿನ್ ಡೊನೇಟೆಡ್ ಬೈ ಸೋ ಅಂಡ್ ಸೋ ಪೀಪಲ್ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಅಲ್ಲಿ ಒಂದು ಲೆಟರ್ ಅನ್ನ ಸಪೋರ್ಟಿವ್ ಆಗಿ ಜಸ್ಟಿಫಿಕೇಶನ್ ತರ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು 4.1.1. ಸೊ ಇಷ್ಟು ನೀವು ರೆಡಿ ಮಾಡ್ಕೊಂಡ್ರೆ QLM ಗೆ ಬೇಕಾಗಿರೋ ರೈಟ್ ಅಪ್ ರೆಡಿ ಆಗುತ್ತೆ, ಜೊತೆಗೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಆಗುತ್ತೆ. ಯು ಆರ್ ಎಲಿಜಿಬಲ್ ಟು ಗೆಟ್ ಔಟ್ ಆಫ್ ಔಟ್ ಇಫ್ ಯು ಆರ್ ಪ್ರೊವೈಡ್ ಇನ್ ಎ ಪ್ರಾಪರ್ ಫಾರ್ಮ್ಯಾಟ್. ಯುವರ್ ಕಾಲೇಜ್ is eligible to get highest weightage under this particular metric. This is regarding 4.1.1. Let's move to the next one, 4.1.2. ಸೊ 4.1.2 ಏನ್ ಹೇಳುತ್ತೆ, ಇದು ಕೂಡ QLM ಮೆಟ್ರಿಕ್. ಇದು ಇನ್ಸ್ಟಿಟ್ಯೂಷನ್ ಹ್ಯಾಸ್ ಅಡೆಕ್ವೇಟ್ ಫೆಸಿಲಿಟಿ ಫಾರ್ ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಗೇಮ್ಸ್, ಜಿಮ್, ಯೋಗ ಸೆಂಟರ್ ಎಕ್ಸೆಟ್ರಾ ಅಂತ ಹೇಳುತ್ತೆ. ಇದಕ್ಕೂ ಕೂಡ 5 ವೇಟೇಜ್ ಅನ್ನ ನೀಡಲಾಗಿದೆ. ಸೊ ಹಾಗಿದ್ರೆ ಇಲ್ಲಿ ಕಾಲೇಜ್ ಏನ್ ಮಾಡ್ಬೇಕು, 5 ವೇಟೇಜ್ ಬರ್ಬೇಕು ಅಂದ್ರೆ ಕಾಲೇಜಿನ ರೋಲ್ ಏನು ಅಂತ ನೋಡೋದಾದ್ರೆ ಫಸ್ಟ್ ಇಲ್ಲಿ ಒಂದು ರೈಟ್ ಅಪ್ ಅನ್ನ ರೆಡಿ ಮಾಡ್ಬೇಕು. ಸೊ ವಿತ್ ಇನ್ ಮ್ಯಾಕ್ಸಿಮಮ್ 500 ವರ್ಡ್ಸ್ ಇರ್ಬೇಕು ಇದು ಕೂಡ. ಸೊ ಹಾಗಿದ್ರೆ ರೈಟ್ ಅಪ್ ಅನ್ನ ರೆಡಿ ಮಾಡುವಾಗ ಏನೆಲ್ಲ ಫೆಸಿಲಿಟೀಸ್ ಗಳನ್ನ ಕನ್ಸಿಡರ್ ಮಾಡ್ಬೇಕು. ನಮ್ಮವ್ರನ್ನ ಸ್ಪೆಸಿಫೈ ಮಾಡ್ಬಿಟ್ಟಿದ್ದಾರೆ, ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಗೇಮ್ಸ್, ಜಿಮ್, ಯೋಗ ಸೆಂಟರ್ ಅಂತ. ಸೊ ಹಾಗಿದ್ರೆ ಏನೆಲ್ಲ ಬರುತ್ತೆ ಅನ್ನೋದನ್ನ ನೋಡೋಣ. ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಬಂದಾಗ ನಿಮ್ಮ ಕಾಲೇಜಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡೋದಕ್ಕೆ ಇರುವಂತಹ ಕಲ್ಚರಲ್ ರೂಮ್, ಸಪರೇಟ್ ಕಲ್ಚರಲ್ ರೂಮ್ ಇದ್ರೆ ಅಂದ್ರೆ ಕೋಆರ್ಡಿನೇಟರ್ಗೋಸ್ಕರ ರೂಮ್ ಕೊಟ್ಟಿದ್ರೆ ಆ ರೂಮ್ ಬಗ್ಗೆ ಸ್ಪೆಸಿಫೈ ಮಾಡ್ತೀರಾ. ಕಾಲೇಜಲ್ಲಿ ಆಡಿಟೋರಿಯಂ ಇದ್ರೆ ಅದ್ರದ್ದು, ಆಮೇಲೆ ನಿಮ್ಮ ಕಾಲೇಜಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾವ್ದಾದ್ರು ಏರಿಯಾ ಕಾರಿಡಾರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಅದನ್ನ ಸ್ಪೆಸಿಫೈ ಮಾಡ್ಬೇಕಾಗತ್ತೆ. ಈ ತರ ನಮ್ಮ ಕಾಲೇಜಲ್ಲಿ ಕಾರಿಡಾರ್ ಇದೆ, ಯಾವುದೇ ಕಾಂಪಿಟೇಷನ್ ಆಯ್ತು ಅಂದ್ರೆ ಈ ಕಾರಿಡಾರ್ ಅಲ್ಲಿ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಕ್ವಿಪ್ಮೆಂಟ್ಸ್, ಕೋಲಾಟ, ಡ್ರಮ್, ಡೋಲು ಈ ತರದ್ದು ಏನಾದ್ರು ಇದ್ರೆ ಅವುಗಳ ಎಕ್ವಿಪ್ಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಆಮೇಲೆ ಡ್ರಾಮಾ ಪ್ರಾಕ್ಟೀಸ್ಗೆ ಅಂತಾನೆ ಥಿಯೇಟರ್ ಏನಾದ್ರು ಕಾಲೇಜಲ್ಲಿ ಇದ್ರೆ ಸೆಟಪ್ ಇದ್ರೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನ ಕೊಡಬಹುದು. ರೆಕಾರ್ಡಿಂಗ್ ರೂಮ್ ಏನಾದ್ರು ಕಾಲೇಜಲ್ಲಿ ಇದ್ರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀವು ನೀಡಬಹುದು. ಸೊ ಇದಿಷ್ಟು ಕಲ್ಚರಲ್ ಫೆಸಿಲಿಟೀಸ್ ಅಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಅಂದ್ರೆ ಏನು, ಇಂಡೋರ್ ಔಟ್ಡೋರ್ ಸ್ಪೋರ್ಟ್ಸ್ ಎರಡನ್ನೂ ಕನ್ಸಿಡರ್ ಮಾಡ್ಬಿಟ್ಟು ಔಟ್ಡೋರ್ ಗೇಮ್ಸ್ ಅನ್ನ ಮಾಡೋದಕ್ಕೆ ನಿಮ್ ಕಾಲೇಜಲ್ಲಿ ಗ್ರೌಂಡ್ ಏನಾದ್ರು ಇದ್ರೆ ಆ ಗ್ರೌಂಡ್ ನ ಏರಿಯಾ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಆ ಗ್ರೌಂಡ್ ಕೆಪಾಸಿಟಿ ಎಷ್ಟು, ಆಡಿಯನ್ಸ್ ಎಷ್ಟು ಫಿಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಆ ಗ್ರೌಂಡ್ ಅಲ್ಲಿ ಎಷ್ಟು ಕೋರ್ಟ್ ಗಳನ್ನ ನೀವು ಪ್ರೆಸೆಂಟ್ ಆಗಿ ಮಾಡಿದೀರಾ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಸೊ ಜೊತೆಗೆ ಅದನ್ನ ಬಿಟ್ಟು ನಿಮ್ಮ ಕಾಲೇಜಿನ ಗ್ರೌಂಡ್ ಅನ್ನ ಬಿಟ್ಟು ನೀವೇನಾದ್ರೂ ಬೇರೊಂದು ನಿಯರ್ ಬೈ ಕಾಲೇಜ್ದೋ ಅಥವಾ ಗ್ರಾಮ ಪಂಚಾಯತಿಗೆ ಸೇರಿದಂತಹ ಜಾಗದಲ್ಲೋ ಮತ್ತೊಂದು ಪ್ರೌಢಶಾಲೆದೋ ಅಥವಾ ಪ್ರಾಥಮಿಕ ಶಾಲೆದೋ ಗ್ರೌಂಡ್ ಅನ್ನ ನೀವು ಬಳಸ್ಕೊಳ್ತಾ ಇದ್ದೆ ಸ್ಪೋರ್ಟ್ಸಿಗೋಸ್ಕರ, ಅಕಸ್ಮಾತ್ ನೀವು ಅವ್ರ ಜೊತೆಗೆ ಓರಲ್ ಅಲ್ದಲೆ ರೈಟಿಂಗ್ ಅಲ್ಲಿ MOU ಅನ್ನ ಮಾಡ್ಕೊಂಡಿದ್ರೆ ಅದನ್ನ ನೀವಿಲ್ಲಿ ತೋರಿಸ್ಬೋದು. ಸೊ ನೀವಿಲ್ಲಿ ತೋರಿಸಿದ್ರೆ ಸಪೋರ್ಟಿವ್ ಡಾಕ್ಯುಮೆಂಟ್ ಅಲ್ಲಿ ಆ MOU ಅನ್ನ ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಇದಿಷ್ಟು ಔಟ್ಡೋರ್ ಗೇಮ್ಸ್ಗೆ. ಇನ್ನು ಇಂಡೋರ್ ಗೇಮ್ಸ್ಗೆ ಬರೋದಾದ್ರೆ ನಿಮ್ಮ ಇಂಡೋರ್ ಗೇಮ್ಸ್ ಮಾಡೋದಕ್ಕೆ ಏನಾದ್ರು ಶಟಲ್, ಬ್ಯಾಡ್ಮಿಂಟನ್ ಕೋರ್ಟು ಆ ತರ ಏನಾದ್ರು ಇತ್ತು ಅಂದ್ರೆ ನೀವು ಅದನ್ನ ಸ್ಪೆಸಿಫೈ ಮಾಡ್ಬೋದು. ಮತ್ತೆ ಇಂಡೋರ್ ಗೇಮ್ಸ್ ಆದಂತಹ ಚೆಸ್, ಕೇರಮ್ ಅನ್ನ ಆಡ್ಸೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೂಮ್ ಏನಾದ್ರು ನೀವು ರಿಸರ್ವ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ಬೇಕಾಗುತ್ತೆ. ಸೊ ಜೊತೆಗೆ ಸ್ಪೋರ್ಟ್ಸ್ ಸಪೋರ್ಟ್ ಮಾಡೋದಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಗಳೇನಿದೆ, ಎಷ್ಟು ನೆಟ್ ಇದೆ, ಎಷ್ಟು ರಿಂಗ್ಸ್ ಇದೆ, ಎಷ್ಟು ಬ್ಯಾಟ್ಸ್, ಬಾಲ್, ಶಟಲ್, ರೆಸ್ಲಿಂಗ್ ಬೆಡ್ಸ್ ಎಷ್ಟಿದೆ, ವಾಲಿಬಾಲ್ ಎಷ್ಟಿದೆ, ವಾಲಿಬಾಲ್ ನೆಟ್ ಎಷ್ಟಿದೆ, ಬಾಸ್ಕೆಟ್ಬಾಲ್ ನೆಟ್ಟು, ಬಾಲ್ಸ್ ಎಷ್ಟು, ಈ ತರ ಏನ್ ಎಕ್ವಿಪ್ಮೆಂಟ್ಸ್ ಇದೆ ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ನೀವು ರೈಟ್ ಅಪ್ ಅಲ್ಲಿ ಕೊಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಜಿಮ್ ವಿಚಾರಕ್ಕೆ ಬರೋದಾದ್ರೆ ಕಾಲೇಜಿನಲ್ಲಿ ಸಪರೇಟ್ ರೂಮ್ ಅನ್ನ ಜಿಮ್ ಅಂತ ಮಾಡ್ಬಿಟ್ಟಿದ್ರೆ ಆ ರೂಮಿನ ಎಷ್ಟು ಡಯಾಮೀಟರ್ ಇದೆ, ಆ ರೂಮು ಏರಿಯಾ ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಜೊತೆಗೆ ಜಿಮ್ ಅಲ್ಲಿ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ನೀಡಬೇಕಾಗುತ್ತೆ. ಜೊತೆಗೆ ಟೈಮ್ ಸ್ಲಾಟ್ಸ್, ನಿಮ್ದು ಕೋಎಡ್ ಕಾಲೇಜ್ ಆಗಿದ್ರೆ ಟೈಮ್ ಸ್ಲಾಟ್ಸ್ ಹೇಗಿದೆ, ಸೊ ಹುಡುಗಿಯರಿಗೆ ಏನ್ ಟೈಮ್ ಸ್ಲಾಟ್ ಮಾಡಿದೀರಾ, ಹುಡುಗರಿಗೆ ಏನ್ ಟೈಮ್ ಸ್ಲಾಟ್ ಮಾಡಿದೀರಾ ಆಕ್ಸೆಸಿಬಿಲಿಟಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀವು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಯೋಗ ಸೆಂಟರ್, ಯೋಗ ಪ್ರಾಕ್ಟೀಸಿಗೋಸ್ಕರ ಏನಾದ್ರು ಪರ್ಟಿಕ್ಯುಲರ್ ರೂಮ್ ಅನ್ನು ನಿಮ್ ಕಾಲೇಜಲ್ಲಿ ಇದ್ರೆ ಅದನ್ನ ಸ್ಪೆಸಿಫೈ ಮಾಡ್ಬೋದು. ಇಲ್ಲ ನಮ್ಮಲ್ಲಿ ಪರ್ಟಿಕ್ಯುಲರ್ ರೂಮ್ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ನಿಮ್ಮ ಕಾಲೇಜಲ್ಲಿ ಯಾವ್ದಾದ್ರು ಓಪನ್ ಸ್ಪೇಸ್ ಏರಿಯಾ ಇದ್ರೆ ಕಾರಿಡಾರ್ ಅಲ್ಲಿ ಯೋಗ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತೇಳಿ ನೀವು ಸ್ಪೆಸಿಫೈ ಮಾಡ್ಬೋದು. ಆದ್ರೆ ಡಾಕ್ಯುಮೆಂಟ್ ಆಗಿ ಯೋಗ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ತೆಗೆದಿರುವಂತಹ ಜಿಯೋ ಟ್ಯಾಗ್ ಫೋಟೋವನ್ನ ನೀವು ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲ ನಮ್ಮ ಹತ್ರ ಜಿಯೋ ಟ್ಯಾಗ್ ಅಂತ ಹೇಳಿ
ಫೋಟೋ ಅಂದ್ರೆ ಗಾಬರಿ ಪಡೋ ಅಗತ್ಯ ಇಲ್ಲ. ನೀವೇನ್ ಫೋಟೋ ತೆಗ್ದಿರ್ತೀರಾ, ನೀವೇನ್ ಕ್ಲೇಮ್ ಮಾಡ್ತಾ ಇದೀರಾ ಆ ಪ್ಲೇಸ್, ಅದೇ ಪ್ಲೇಸ್ ಅಲ್ಲೇ ಮಕ್ಳು ಕೂತು ಯೋಗ ಮಾಡ್ತಿರುವಂತಹ ಫೋಟೋ ಇದ್ರೆ ಹಳೇದ್ ಯಾವ್ದಾದ್ರು, ಅದಕ್ಕೆ ಪ್ರಿನ್ಸಿಪಲ್ ಅಟೆಸ್ಟೇಷನ್ ಸೈನ್ ಇದ್ರೆ ನೀವು ಅದನ್ನ ಡಾಕ್ಯುಮೆಂಟ್ ಆಗಿ ಪ್ರೊಡ್ಯೂಸ್ ಮಾಡಿ. ಜೊತೆಗೆ ನಿಮ್ಮ ಕಾಲೇಜಿನ ರೂಫ್ ಟಾಪ್ ತುಂಬಾ ಸ್ಪೇಷಿಯಸ್ ಆಗಿದ್ದು, ತುಂಬಾ ಕ್ಲೀನ್ ಆಗಿದ್ದು, ಸೆಕ್ಯೂರ್ ಆಗಿದ್ರೆ, ಅಲ್ಲಿ ನೀವು ಯೋಗ ಪ್ರಾಕ್ಟೀಸ್ ಏನಾದ್ರು ಮಾಡಿಸ್ತಾ ಇದ್ರೆ ಆ ರೂಫ್ ಟಾಪ್ ಅನ್ನ ನೀವು ಯೋಗ ಈ ಸ್ಪೇಸ್ ಅಂತೇಳಿ ನೀವೇನ್ ಮಾಡ್ಬೋದು, ಕ್ಲೇಮ್ ಮಾಡ್ಬೋದು. ಸೊ ಇದು ಯೋಗ ಸೆಂಟರ್ಗೆ ರಿಲೇಟೆಡ್ ಆಗಿ. ಸೊ ಅಪಾರ್ಟ್ ಫ್ರಮ್ ಆಲ್ ದೀಸ್ ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಗೇಮ್ಸ್, ಜಿಮ್ ಅಂಡ್ ಯೋಗ ಸೆಂಟರ್ ಅನ್ನ ಬಿಟ್ಟು ನಿಮ್ಮಲ್ಲಿ ಮೆಡಿಟೇಷನ್ ರೂಮ್ ಅಂತ ಪರ್ಟಿಕ್ಯುಲರ್ ಏನಾದ್ರೂ ಇದ್ದು ಅಲ್ಲಿ ಮೆಡಿಟೇಷನ್ ಆಕ್ಟಿವಿಟೀಸ್ ಅನ್ನ ಮಾಡಿಸ್ತಾ ಇದ್ರೆ ಅದನ್ನ ಕ್ಲೇಮ್ ಮಾಡಿ, ಕ್ಯಾಂಟೀನ್ ಇದ್ರೆ ಕ್ಲೇಮ್ ಮಾಡಿ, ಹಾಸ್ಟೆಲ್ ಫೆಸಿಲಿಟಿ ಇದ್ರೆ ಕ್ಲೇಮ್ ಮಾಡಿ, ಡಿಫ್ರೆಂಟ್ ಸೆಲ್ಸ್ಗೆ, ಕಮಿಟೀಸ್ಗೆ ಅಂತ ರೂಮ್ಸ್ ಅನ್ನ ಅಲಾಟ್ ಮಾಡಿರ್ತಾರೆ ನಿಮ್ ಕಾಲೇಜಲ್ಲಿ, ಆ ರೂಮ್ಸ್ ಗಳ ಬಗ್ಗೆ, ಆ ಸೆಲ್ಸ್ ಗಳ ಬಗ್ಗೆ ನೀವು ಅಲ್ಲಿ ಕ್ಲೇಮ್ ಮಾಡ್ಕೋಬಹುದು. ಇದಿಷ್ಟು ಇಲ್ಲಿ ರೈಟ್ ಅಪ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಕ್ವೆಶನ್ ಬರ್ಬೋದು, ಮೇಡಮ್ ನಮಗೆ ಹಿಂಗ್ ಯೋಗ ಮಾಡೋದಕ್ಕೆ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಯಾವುದೇ ರೀತಿಯ ಆಡಿಟೋರಿಯಂ ಇಲ್ಲ, ಸ್ಪೇಸ್ ಇಲ್ಲ, ರೂಮ್ಸ್ ಇಲ್ಲ ಅಂತ. ಸೊ ನೋ, ನಾಟ್ ಟು ವರಿ. ನಿಮ್ಮ ಕಾಲೇಜಲ್ಲಿ ಯಾವ್ದಾದ್ರು ಒಂದು ದೊಡ್ಡದಾದಂತಹ ರೂಮ್ ಇತ್ತು, ಕ್ಲಾಸ್ ರೂಮ್, ಆ ಕ್ಲಾಸ್ ರೂಮ್ ಏನಾದ್ರು ಎಕ್ಸ್ಟ್ರಾ ಕ್ಲಾಸ್ ರೂಮ್ ಇದ್ರೆ ಅದನ್ನ ಮಲ್ಟಿಪರ್ಪಸ್ ರೂಮ್ ಅಂತ ನೀವು ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನ ಮಲ್ಟಿಪರ್ಪಸ್ ರೂಮ್ ಅಂತೇಳಿ ನೇಮ್ ಮಾಡ್ಬಿಟ್ಟು ಆ ಕ್ಲಾಸ್ ರೂಮ್ ಅವೈಲೇಬಲ್ ಇರುವಂತ ಟೈಮ್ ಅಲ್ಲಿ ಅದನ್ನ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಅಂತ ನೀವು ಜಸ್ಟಿಫಿಕೇಶನ್ ಕೊಡ್ಬೋದು. ಸೊ ಇಂಡೋರ್ ಕಲ್ಚರಲ್ ಆಕ್ಟಿವಿಟೀಸ್, ಅದ ಡಿಬೇಟ್ ಕಾಂಪಿಟೇಷನ್, ಸಿಂಗಿಂಗ್ ಕಾಂಪಿಟೇಷನ್, ಸೊ ಮಾಡೋದಕ್ಕೆ ಆ ರೂಮ್ ಅನ್ನ ಬಳಸ್ಕೊಳ್ತಾ ಇದೀವಿ. ಸೊ ಇನ್ ಕೆಲವೊಂದು ಸಂದರ್ಭದಲ್ಲಿ ವೆನ್ ಇಟ್ ಈಸ್ ಫ್ರೀ, ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಟು ಕಂಡಕ್ಟ್ ದ ಇಂಡೋರ್ ಗೇಮ್ಸ್, ಚೆಸ್, ಕೇರಮ್ ಆ ತರದನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಂತಿದೀವಿ. ಇನ್ನೂ ಫ್ರೀ ಇದ್ದಿದ್ದ ಟೈಮ್ ಅಲ್ಲಿ ಅಲ್ಲಿ ಯೋಗ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಇನ್ನು ಅವೆರಡು ಕಲ್ಚರಲ್ಲೂ ಇಲ್ಲ, ಸ್ಪೋರ್ಟ್ಸು ಇಲ್ಲ, ಯೋಗಾನು ನಡೀತಾ ಇಲ್ಲ ಅನ್ನೋ ಟೈಮ್ ಅಲ್ಲಿ ಅದನ್ನ ನೀವು ಮೆಡಿಟೇಷನ್ ರೂಮ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀರಾ ಅಂತ. So you can use the single room for multiple purpose. That shows how best the college is using the space which is available at the college. Efficient use of a room anna ತೋರಿಸುತ್ತೆ. So if you are really using the room for such purposes, you can claim that in NAC by giving a justification. So ಇದು ಒಂದು. ಇನ್ನೊಂದು, ನೀವೇನಾದ್ರೂ ನಿಯರ್ ಬೈ ಆಡಿಟೋರಿಯಂ, ಕಾಲೇಜ್ ಬೇರೆ ಆಡಿಟೋರಿಯಂ ಅಥವಾ ಗ್ರಾಮ ಪಂಚಾಯತಿ ಸಮುದಾಯ ಭವನನ್ನು ಅಥವಾ ಕಾಲೇಜಿಗೆ ಸೇರಿರ್ತಕ್ಕಂತಹ ಮತ್ತೊಂದು ಕಾಲೇಜಿಗೆ ಸೇರಿರ್ತಕ್ಕಂಥ ಆಡಿಟೋರಿಯಂ ಅನ್ನು ಬಳಸ್ತಾ ಇದ್ರೆ ಅವ್ರ ಜೊತೆಗೆ ಏನಾದ್ರೂ MOU ಮಾಡ್ಕೊಂಡಿರ್ತೀರಲ್ಲ, ಆ MOU ಅನ್ನ ನೀವು ಪ್ರೂಫ್ ಆಗಿ ನೀವು ಕೊಡ್ಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಮೆಟ್ರಿಕ್ಸ್ಗೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ 4.1.2. ಸೊ ಹಾಗಿದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ ನೀವು ಸಪೋರ್ಟಿವ್ ಡಾಕ್ಯುಮೆಂಟ್ ಏನ್ ಕೊಡ್ತೀರಾ? ಸೇಮ್ ಆಸ್ ಇಟ್ ಈಸ್ 4.1.1ಗೆ ಯಾವ ರೀತಿ ನೀವು ಎಲ್ಲಾ ಫೆಸಿಲಿಟಿನ ಲಿಸ್ಟ್ ಮಾಡ್ಬಿಟ್ಟು ಪ್ರಿನ್ಸಿಪಲ್ ಇಂದ ಸೈನು ಸೀಲ್ ತೆಗೆದುಕೊಂಡ್ರಿ, ಅದೇ ರೀತಿ 4.1.2ಗೂ ಕೂಡ ನಿಮ್ಮಲ್ಲಿ ಇರ್ತಕ್ಕಂತಹ ಫೆಸಿಲಿಟೀಸ್ ಗಳನ್ನ ಅಥವಾ ಬೇರೆ ಕಾಲೇಜಿನಿಂದ ಏನಾದ್ರೂ MOU ಮೂಲಕ ಬರ್ತಿರುವಂತಹ ಫೆಸಿಲಿಟೀಸ್ ಗಳಿಗೆ ಸಪ್ರೇಟ್ ಲಿಸ್ಟ್ ಮಾಡಿ ಅದಕ್ಕೆ ಪ್ರಿನ್ಸಿಪಲ್ ಸೀಲ್ ಸೈನ್ ಅನ್ನ ತೆಗೆದುಕೊಂಡು ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ದಟ್ ಜಿಯೋ ಟ್ಯಾಗ್ ಫೋಟೋಸ್ ಗಳನ್ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಸೊ MOU ಕಾಪಿಯನ್ನ ನೀವು ಪ್ರೂಫ್ ಆಗಿ ತೋರಿಸ್ಬೇಕಾಗುತ್ತೆ. ಸೊ ಹೇಳಿದ್ನಲ್ಲ, ಕಾಲೇಜ್ ಶಿಫ್ಟಿಂಗ್ ಟೈಮ್ ಅಲ್ಲಿ ಅವ್ರಿಗೆ ಸೇರಿರ್ತಕ್ಕಂಥ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ನ ನಿಮ್ ಕಾಲೇಜ್ನವ್ರಿಗೆ ಕೊಟ್ಬಿಟ್ಟಿದ್ರೆ, ಟ್ರಾನ್ಸ್ಫರ್ ಮಾಡಿದ್ರೆ ಆ ಹ್ಯಾಂಡ್ ಓವರ್ ಲೆಟರ್ ಅನ್ನ ನೀವು ಇಟ್ಕೋಬೇಕಾಗುತ್ತೆ. ಸ್ಟಾಕ್ ಬುಕ್ ರಿಜಿಸ್ಟರ್ ರೆಕಾರ್ಡ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ಸೊ ಇಷ್ಟನ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಆಸ್ ಅ ಸಪೋರ್ಟಿವ್ ಡಾಕ್ಯುಮೆಂಟ್. ಇಷ್ಟು ನೀವು ಇಟ್ಕೊಂಡ್ರೆ ಈ ಒಂದು ಮೆಟ್ರಿಕ್ ಗೆ ಬೇಕಾಗಿರುವ ರೈಟ್ ಅಪ್ ರೆಡಿ ಆಗುತ್ತೆ. ಜೊತೆಗೆ ಯು ಕ್ಯಾನ್ ಗಿವ್ ದ ಸಪೋರ್ಟಿವ್ ಡಾಕ್ಯುಮೆಂಟ್ ಆಲ್ಸೋ ಅಟ್ ದ ಸೇಮ್ ಟೈಮ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ 4.1.2. Let's move to the next metric, that is 4.1.3. So ಇದು QNM metric. So ಇಲ್ಲಿ percentage of classroom seminar halls with ICT enabled facility ಅಂತ ಕರೀತಾರೆ. ಇದಕ್ಕೆ 10 weightage ಅನ್ನ ನೀಡಲಾಗಿದೆ. ಇದಕ್ಕೆ NACನವರೇ ಒಂದು ಟೆಂಪ್ಲೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಸಾಮಾನ್ಯವಾಗಿ ಬಹುತೇಕ ಕಾಲೇಜಿನಲ್ಲಿ ಏನು ICT ಫೆಸಿಲಿಟೀಸ್ ಇದೆ, ಆ ICT ಫೆಸಿಲಿಟಿಗೆ ಎಷ್ಟಕ್ಕೆ ಕನ್ಫೈನ್ ಆಗಿದೆ ಅಂದ್ರೆ ಕೇವಲ ಪ್ರೊಜೆಕ್ಟರ್ ಅಂಡ್ ವೈಟ್ ಬೋರ್ಡಿಂಗ್ ಮಾತ್ರ ಕನ್ಫೈನ್ ಆಗಿದೆ. ಯಾವ್ಯಾವ್ದು ರೂಸಾ ಫಂಡೆಡ್ ಕೆಲವೇ ಕಾಲೇಜ್ಗಳಿಗೆ ಸ್ಮಾರ್ಟ್ ಬೋರ್ಡ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅಂತ ಕಾಲೇಜ್ಗಳು ಯಾವ ರೂಮಿಗೆ ಸ್ಮಾರ್ಟ್ ಬೋರ್ಡ್ ಅನ್ನ ಆಗಿರುತ್ತೋ ಆ ರೂಮ್ ನ ನೇಮ್ ಅನ್ನ ತೋರಿಸ್ಬಿಟ್ಟಿಗೆ ಇಲ್ಲಿ ಸ್ಮಾರ್ಟ್ ಬೋರ್ಡ್ ಅಂತ ತೋರಿಸ್ಕೋಬಹುದು, ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತ ತೋರಿಸ್ಕೋಬಹುದು. ಸೊ ಆದ್ರೆ ಬಹುತೇಕ ಕಾಲೇಜಲ್ಲಿ ಇರೋದು ಕೇವಲ ಪ್ರೊಜೆಕ್ಟರ್ ಜೊತೆಗೆ ವೈಟ್ ಬೋರ್ಡ್ ಅಷ್ಟೇ ಆಗಿರೋದ್ರಿಂದ ಉಳಿದ ಎಲ್ಲಾ ಕಾಲೇಜ್ಗಳು ಏನಂತ ತೋರಿಸ್ಕೋಬೇಕು, LCD ಫೆಸಿಲಿಟಿ ಅನ್ನೋದನ್ನ ಮಾತ್ರ ತೋರಿಸ್ಕೋಬೇಕಾಗತ್ತೆ. ಅಕಸ್ಮಾತ್ LCD ಪ್ರೊಜೆಕ್ಟರ್ ವೈಟ್ ಬೋರ್ಡ್ ನ ಜೊತೆಗೆ ಆ ಕ್ಲಾಸ್ ರೂಮ್ ಅಲ್ಲಿ
ವೈಫೈ ಎನೇಬಲ್ ಆಗಿದ್ರೆ, ಆ ಕ್ಲಾಸಿಗೆ ವೈಫೈ ಫೆಸಿಲಿಟಿ ಏನಾದ್ರು ಕೊಟ್ಟಿದ್ರೆ, ಆ ಸಂದರ್ಭದಲ್ಲಿ ನೀವೇನ್ ಮಾಡಿ, LCD ಫೆಸಿಲಿಟಿ ವಿತ್ ವೈಫೈ ಆರ್ ಲ್ಯಾನ್ ಫೆಸಿಲಿಟಿ ಎರಡೂ ಕೂಡ ನೀವು ಟೈಪ್ ಆಫ್ ಫೆಸಿಲಿಟಿಯಲ್ಲಿ ಕ್ಲೇಮ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್, ಲಿಂಕ್ ಆಫ್ ಜಿಯೋ ಟ್ಯಾಗ್ ಫೋಟೋಸ್. ನೀವೇನು ಕ್ಲೇಮ್ ಮಾಡ್ಕೊಳ್ತಾ ಇದ್ರಿ ಕ್ಲಾಸ್ ರೂಮ್ ಅನ್ನ, LCD ಫೆಸಿಲಿಟಿ ಇದೆ, ಪ್ರೊಜೆಕ್ಟರ್ ಇದೆ, ಮತ್ತೆ ಅಲ್ಲಿ ವೈಟ್ ಬೋರ್ಡ್ ಇದೆ ಅಂತ, ಆ ರೂಮಿನ ಫೋಟೋವನ್ನ ಹಾಕ್ಬೇಕು. ಸೊ ಹಾಗಿದ್ರೆ ಏನ್ ಮಾಡೋದು? ಕೆಲವೊಂದ್ಸತಿ ನ್ಯಾಕಿಗೆ ಕೊಟ್ಟಂತ ಫೋಟೋಸ್ಗಳು ಹೆಂಗಿತ್ತು ಅಂದ್ರೆ, ಸರ್ ಲೆಕ್ಚರ್ ಆಲ್ 3 ಬರೇ ಲೆಕ್ಚರ್ ಆಲ್ 3 ಅನ್ನೋ ಬೋರ್ಡ್ ಮಾತ್ರ ಕಾಣಿಸ್ತಾ ಇದೆ, ಕ್ಲಾಸ್ ರೂಮ್ದು ಡೋರು ಕ್ಲೋಸ್ ಆಗಿದೆ. ಸೊ ಈ ಫೋಟೋ ಕೊಟ್ರೆ ನ್ಯಾಕ್ನವರು ಅಕ್ಸೆಪ್ಟ್ ಮಾಡಲ್ಲ. ಹಾಗಿದ್ರೆ ಯಾವ ರೀತಿಯ ಫೋಟೋವನ್ನ ಕೊಡ್ಬೇಕು? ನೀವ್ ಏನ್ ಆ ರೂಮ್ ಅಲ್ಲಿ ಲೆಕ್ಚರ್ ಆಲ್ 3 ಅಂತ ಹೇಳ್ತಾ ಇದ್ದೀರಾ, ಆ ಕ್ಲಾಸ್ ರೂಮ್ ಅನ್ನ ಓಪನ್ ಮಾಡಿ, ಪ್ರೊಜೆಕ್ಟರ್ ಅನ್ನ ಆನ್ ಮಾಡಿ, ಡಿಸ್ಪ್ಲೇ ಮಾಡ್ಬಿಟ್ಟು, ಆ ಡಿಸ್ಪ್ಲೇ ಆಗ್ತಿರೋ ಟೈಮ್ ಅಲ್ಲಿ ಫೋಟೋವನ್ನ ತೆಗೆದುಕೋಬೇಕು. ಮಕ್ಳಿರ್ಬೇಕಾ, ಮಕ್ಳಿಲ್ದೇ ಇರೋ ಸಂದರ್ಭದಲ್ಲಿ ತೆಗಿಬೇಕಾ? ಎನಿಥಿಂಗ್ ಇಸ್ ಅಕ್ಸೆಪ್ಟೆಡ್. ಬಟ್ ಪ್ರೊಜೆಕ್ಟರ್ ಆನ್ ಇದ್ದು ಅದು ಡಿಸ್ಪ್ಲೇ ಆಗ್ತಿದ್ರೆ ಮಾತ್ರ ಆಗೋದು. ಸೊ ಹಾಗಿದ್ರೆ ಇಲ್ಲೂ ಕ್ವೆಶನ್ ಬರ್ಬೋದು, ಹಾಗಿದ್ರೆ ಬೋರ್ಡ್ ಬರಲ್ಲ ಮೇಡಮ್ ಲೆಕ್ಚರ್ ಆಲ್ 1, 2, 3 ಅಂತ ಹೇಳಿ ಅಂತ. ಸೊ ನಾಟ್ ನೀಡೆಡ್. ನೀವೇನ್ ಫೋಟೋ ತೆಗ್ದಿರ್ತೀರಾ, ಆ ಫೋಟೋ ತೆಗ್ದಾಗ ಪ್ರತಿ ಕ್ಲಾಸ್ ರೂಮ್ ನ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡಿದ್ರಿ, ಪರ್ಟಿಕ್ಯುಲರ್ ಏನ್ ಪಿಕ್ಚರ್ ತೆಗ್ದಿರ್ತೀರಾ, ಆ ಪಿಕ್ಚರ್ಗೆ ಒಂದು ನೇಮ್ ಸೇವ್ ಮಾಡ್ಬೇಕಾದ್ರೆ ನೀವೇ ಲೆಕ್ಚರ್ ಆಲ್ 1, 2, 3 ಅಂತ ಸೇವ್ ಮಾಡ್ಕೊಡಿ. ಸೊ ಅದನ್ನ ನೀವು ಒಂದು ವರ್ಡ್ ಫೈಲ್ ಅಲ್ಲಿ ನೀವು ಪೇಸ್ಟ್ ಮಾಡಿದಾಗ ಪ್ರಿನ್ಸಿಪಲ್ ಇಂದ ಈಚ್ ಫೋಟೋಗೂ ಒಂದು ಸಿಗ್ನೇಚರ್ ಕೆಳಗಡೆ ಸೀಲ್ ಸೈನ್ ಇಂದ ಸಿಗ್ನೇಚರ್ ತಗೊಂಡ್ರೆ ದೇ ಆರ್ ಅಕ್ಸೆಪ್ಟಿಂಗ್ ದಟ್ ಆಸ್ ಅ ಪ್ರಾಪರ್ ಪ್ರೂಫ್ ಫಾರ್ ಕ್ಲೇಮ್. ನೀವೇನ್ ಕ್ಲೇಮ್ ಮಾಡ್ತೀರಿ ಅದಕ್ಕೆ ಪ್ರಾಪರ್ ಪ್ರೂಫ್ ಆಗಿ ತಗೊಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಟೆಂಪ್ಲೇಟ್ ಅನ್ನ ಫಿಲ್ ಮಾಡುವಾಗ ಏನನ್ನ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ 2 ಪಾಯಿಂಟ್ಸ್. ಫಸ್ಟ್ ಒನ್, ಇಲ್ಲಿ ನೀವು ಕ್ಲಾಸ್ ರೂಮ್ ಸೆಮಿನಾರ್ ಅನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಬೇಕು. ನಿಮ್ಮ ಕ್ಲಾಸ್ ರೂಮ್ ಅಥವಾ ಸೆಮಿನಾರ್ ಹಾಲ್ ಅಲ್ಲಿ ಪ್ರೊಜೆಕ್ಟರ್, ವೈಟ್ ಬೋರ್ಡ್, ವೈಫೈ ಫೆಸಿಲಿಟಿ ಅಥವಾ ಸ್ಮಾರ್ಟ್ ಬೋರ್ಡ್ ಇದ್ರೆ ಮಾತ್ರ ನೀವು ಅವುಗಳನ್ನ ಲಿಸ್ಟ್ ಮಾಡಬೇಕು. ಅಕಸ್ಮಾತ್ ನಿಮ್ಮ ಲೈಬ್ರರಿಯಲ್ಲಿ, ಲ್ಯಾಬ್ ಅಲ್ಲಿ, ವರ್ಕ್ಶಾಪ್ ಗಳಲ್ಲಿ ಈ ಪ್ರೊಜೆಕ್ಟರ್ಸ್ ಅನ್ನ ಹಾಕಿದ್ರೆ, ಸ್ಮಾರ್ಟ್ ಬೋರ್ಡ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಅವುಗಳನ್ನ ಕೌಂಟಿಗೆ ತೆಗೆದುಕೊಳ್ಳಂಗಿಲ್ಲ. ಓಕೆ. ಸೊ ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಾರೆ. ಯಾವ ಸಂದರ್ಭದಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಾರೆ ನ್ಯಾಕ್ನವರು ಅಂದ್ರೆ, ನೀವೇನು ವರ್ಕ್ಶಾಪ್ ಅಲ್ಲಿ ಪ್ರೊಜೆಕ್ಟರು ಮತ್ತೆ ವೈಟ್ ಬೋರ್ಡು, ಅಥವಾ ಲ್ಯಾಬ್ ಅಲ್ಲಿ ಏನು ಪ್ರೊಜೆಕ್ಟರು ವೈಟ್ ಬೋರ್ಡು, ಮತ್ತೆ ಲೈಬ್ರರಿ ಏನು ಪ್ರೊಜೆಕ್ಟರು ವೈಟ್ ಬೋರ್ಡ್ ಹಾಕಿದ್ರೆ ಒಂದು ಪಕ್ಷದಲ್ಲಿ, ಆ ರೂಮ್ಗಳನ್ನ ನಿಮ್ಮ ಕಾಲೇಜಲ್ಲಿ ರೂಮ್ ಕಡಿಮೆ ಬಿದ್ದಿರುವ ಸಂದರ್ಭದಿಂದಾಗಿ ನೀವು ಆ ರೂಮ್ಗಳನ್ನ ಕ್ಲಾಸ್ ರೂಮ್ ಆಗೂ ಕೂಡ ಏನಾದ್ರೂ ಯೂಸ್ ಮಾಡ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಜಸ್ಟಿಫಿಕೇಶನ್ ಪ್ರಿನ್ಸಿಪಲ್ ಕಡೆಯಿಂದ ನೀವು ಲೆಟರ್ ಹೆಡ್ ಅನ್ನ ಮಾಡಿಸಿ ಹಾಕ್ಸಿ, ನೀವು ಜೆನ್ಯೂನ್ ಆಗಿ ಅವುಗಳನ್ನ ಕ್ಲಾಸ್ ರೂಮ್ ಆಗೂ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ರೆ ಯು ಕ್ಯಾನ್ ಕ್ಲೇಮ್ ದೋಸ್ ಫೆಸಿಲಿಟೀಸ್. ಆರ್ ಎಲ್ಸ್ ಯು ಕ್ಯಾನ್ ನಾಟ್ ಕ್ಲೇಮ್ ದೀಸ್ ವರ್ಕ್ಶಾಪ್ಸ್, ಲ್ಯಾಬ್ಸ್ ಆರ್ library in projector installed rooms under this particular matrix. ಸೊ ಅದ್ರ ಜೊತೆಗೆ ಲೈಬ್ರರಿಯನ್ನ ನೀವು ಕ್ಲಾಸ್ ರೂಮ್ ಆಗೂ ಯೂಸ್ ಮಾಡ್ತಿದ್ರೆ ಮಾತ್ರ ಕ್ಲೇಮ್ ಮಾಡ್ಬೋದು. ವರ್ಕ್ಶಾಪ್ ಅನ್ನ ಕ್ಲಾಸ್ ರೂಮ್ ಆಗೂ ಯೂಸ್ ಮಾಡ್ತಿದ್ರೆ ಕ್ಲೇಮ್ ಮಾಡ್ಬೋದು. ಸೊ ಲ್ಯಾಬ್ ಅನ್ನ ಕ್ಲಾಸ್ ರೂಮ್ ಆಗೂ ಯೂಸ್ ಮಾಡ್ತಾ ಇದ್ದಂತೆ ಕ್ಲೇಮ್ ಮಾಡ್ಬೋದು. ಆದ್ರೆ ಇದಕ್ಕೆ ಒಂದು ಲೆಟರ್ ಅಲ್ಲಿ ಲೆಟರ್ ಅನ್ನ ರೆಡಿ ಮಾಡ್ಕೋಬೇಕು. ಕ್ಲಾಸ್ ತಗೊಳ್ತಾ ಇರುವ ಸಂದರ್ಭದಲ್ಲಿ ತೆಗೆದಿರುವಂತಹ ಜಿಯೋ ಟ್ಯಾಗ್ ಫೋಟೋವನ್ನ ನೀವು ಪ್ರೂಫ್ ಆಗಿ ಪ್ರೊಡ್ಯೂಸ್ ಮಾಡ್ಬೇಕು. For NAC, then only the NAC will consider, and it will consider whatever the claim you put in the particular table. This is regarding the 4.1.3. Let's move to the next metric, that is 4.1.4. 4.1.4 Q&M metric. ಇದೇನ್ ಹೇಳುತ್ತೆ, average percentage of expenditure excluding salary for infrastructure augmentation during last 5 years ಅಂತ ಹೇಳುತ್ತೆ. ಈ ಒಂದು ಪರ್ಟಿಕ್ಯುಲರ್ ಮೆಟ್ರಿಕ್ಸ್ QNM ಆಗಿರೋದ್ರಿಂದ ಇದಕ್ಕೆ 10 ವೇಟೇಜ್ ನೀಡಿದೆ. ಇದಕ್ಕೆ ನ್ಯಾಕ್ನವರನ್ನೇ ಟೆಂಪ್ಲೇಟ್ ಅನ್ನ ಕೊಟ್ಟಿದ್ದಾರೆ. ಆ ಟೆಂಪ್ಲೇಟ್ ಅನ್ನ ನೀವು ಫಿಲ್ ಮಾಡ್ಬೇಕಾಗುತ್ತೆ. ನಿಮಗೆ ಏನ್ ಕಾಣಿಸ್ತಾ ಇರುವಂತಹ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವ ಟೆಂಪ್ಲೇಟ್ ಅಲ್ಲಿ 3 ಕಾಲಮ್ಸ್ ಗಳು ಹೈಲೈಟ್ ಆಗಿದೆ. ಈ 3 ಕಾಲಮ್ಸ್ ಗಳನ್ನ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಮ ಕಾಲೇಜಿಗೆ ಕಳೆದ 5 ವರ್ಷಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಗ್ಮೆಂಟೇಷನ್ ಗೆ ಏನು ಫಂಡ್ ರಿಲೀಸ್ ಆಗಿರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ಆದ್ರೆ ಇಲ್ಲಿ ಕಾಲೇಜಿಗೆ ಇರುವಂತಹ ಗೊಂದಲ ಏನು ಅಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಅಗ್ಮೆಂಟೇಷನ್ ಅಂದ್ರೆ ಏನು, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಗ್ಮೆಂಟೇಷನ್ ಬಗ್ಗೆ ಸೇರ್ಕೊಳ್ಳುತ್ತೆ ಅನ್ನೋದು. ಲೆಟ್ಸ್ ಸಿ ವಾಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಅಗ್ಮೆಂಟೇಷನ್, ವಾಟ್ ಆಲ್ ವಿ ಕನ್ಸಿಡರ್ ಅಂಡರ್ ಇನ್ಫ್ರಾಸ್ಟ್ರಕ್ಚರ್ ಅಗ್ಮೆಂಟೇಷನ್ ಎಕ್ಸ್ಪೆಂಡಿಚರ್ ಅಂತ. ಸೊ ಇನ್ಫ್ರಾಸ್ಟ್ರಕ್ಚರ್ ಅಗ್ಮೆಂಟೇಷನ್ ಅಂದ್ರೆ ಏನಿಲ್ಲ, ಜಸ್ಟ್ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಕಳೆದ 5 ವರ್ಷದಲ್ಲಿ ನಿಮ್ ಕಾಲೇಜಿಗೆ ಹೊಸದಾಗಿ ಬಿಲ್ಡಿಂಗ್ ಏನಾದ್ರೂ ಸ್ಯಾಂಕ್ಷನ್ ಆಗಿದೆ, ಬಿಲ್ಡಿಂಗ್ ಕಟ್ಟಿದ್ರೆ, ಕ್ಲಾಸ್ ರೂಮ್ ಆಗಿರ್ಬೋದು, ಲ್ಯಾಬ್ ಕಟ್ಟಡ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು,
ಅಥವಾ ಹಾಸ್ಟೆಲ್ ಆಗಿರ್ಬೋದು, ಕ್ಯಾಂಟೀನ್ ಆಗಿರ್ಬೋದು, ಹೊಸದಾಗಿ ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನಿಮ್ಗೆ ದುಡ್ಡು ಬಂದಿದ್ರೆ, ರಿಲೀಸ್ ಆಗಿದ್ರೆ, ಅದು ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್ಗೆ ಬಂದಿರುವಂತ ಬಜೆಟ್ ಅಂತ ಕರಿತೀವಿ. ದೆನ್ ಫರ್ನಿಚರ್. ಕಳೆದ 5 ವರ್ಷದಲ್ಲಿ ನಿಮ್ ಕಾಲೇಜಲ್ಲಿ ಯಾವುದೇ ಬೀರ್ ಆಗಿರ್ಬೋದು, ಬೆಂಚ್ ಆಗಿರ್ಬೋದು, ಚೇರ್ಸ್, ಪೋಡಿಯಂಗಳನ್ನ ಪರ್ಚೇಸ್ ಮಾಡಿದ್ರೆ ದಟ್ ಆಲ್ಸೋ ಕಮ್ಸ್ ಅಂಡರ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್. ಎಕ್ವಿಪ್ಮೆಂಟ್ಸ್, ಜೆರಾಕ್ಸ್ ಮಷೀನ್, printers, scanners, CCTV, projectors, computers, generators, UPS, sports equipments, cultural equipments, gym equipments, ಇವ್ ಯಾವ್ದಾದ್ರು ಕಳೆದ 5 ವರ್ಷಗಳಲ್ಲಿ ನಿಮ್ ಕಾಲೇಜಲ್ಲಿ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಬಂದಿದ್ದು, ಸೊ ಅದನ್ನ ಖರ್ಚು ಮಾಡಿದ್ರೆ, ಇವ್ ಯಾವ್ದಾದ್ರು ಹೊಸದಾಗಿ ನಿಮ್ ಕಾಲೇಜ್ ಸೇರಿದ್ರು ಕೂಡ ಇದು ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್. ಅದಕ್ಕೆ DC ಇಂದ ಬಂದಿರ್ಬೋದು ಫಂಡ್, ಅಥವಾ ಬೇರೆ ಕಡೆಯಿಂದ ನಿಮ್ಗೆ ಡೊನೇಟ್ ಮಾಡಿರ್ಬೋದು ಬೇರೆಯವರು. ಒಟ್ಟು ನಿಮ್ಮ ಕಳೆದ 5 ವರ್ಷದಲ್ಲಿ ನಿಮ್ ಕಾಲೇಜಲ್ಲಿ ಏನಾದ್ರೂ ಅಡಿಷನ್ ಇವಾಗಿತ್ತು ಅಂದ್ರೆ ಅವಾಗ ನೀವು ನಿಮ್ ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್ ಆಗಿದೆ ಅಂತ ಹೇಳ್ಕೋಬಹುದು. ಈ ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್ಗೆ ಬಂದಂತಹ ಬಜೆಟ್ ಎಷ್ಟು, ಅದ್ರಲ್ಲಿ ಎಷ್ಟು ಖರ್ಚು ಮಾಡಿದೀರಾ ಆ ವರ್ಷದಲ್ಲಿ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನ ನೀಡ್ತಾ ಹೋಗ್ತೀರಾ. ಸೊ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ನಿಮ್ ಕಾಲೇಜಲ್ಲಿ ಏನಾದ್ರು ಬೋರ್ ಓಡಿಸಿದ್ರೆ, ಬೋರ್ವೆಲ್ ಅನ್ನ, ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್. ಸೊ ಹಾಗಾಗಿ ಇಷ್ಟನ್ನು ಕೂಡ ನೀವು ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್ ಅಲ್ಲಿ ನೀವು ಕನ್ಸಿಡರ್ ಮಾಡ್ಕೊಂಡು ಅವುಗಳಿಗೆ ಬಂದಂತಹ ಬಜೆಟ್ DC ಇಂದ ಅಲೋಕೇಟ್ ಆಗಿದ್ರೆ ಅದನ್ನ ಬಜೆಟ್ ಅಲೋಕೇಟೆಡ್ ಅಲ್ಲಿ ಬರೀತೀರಾ. DC ಇಂದ ಅಲೋಕೇಟ್ ಆಗಿಲ್ಲ, ಬೇರೆ ಕಡೆಯಿಂದ ಡೊನೇಟ್ ಆಗಿ ನಿಮಗೇನಾದ್ರೂ ಇವುಗಳೇನಾದ್ರೂ ಬಂದಿದ್ದಂತಹ ಸಂದರ್ಭದಲ್ಲಿ ಒಂದು ಲೆಟರ್ ಅಲ್ಲಿ ನೀಟಾಗಿ ಅದನ್ನ ನೀವು ಸ್ಟಾಕ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀರಲ್ಲ, ಆ ಸ್ಟಾಕ್ ಬುಕ್ ನ ಪ್ರೂಫ್ ಆಗಿ ಇಟ್ಕೊಂಡು ನೀವು ಅಲ್ಲಿ ಅದನ್ನ ಮಾನಿಟರಿ ವ್ಯಾಲ್ಯೂಸ್ ಹೆಂಗಿದ್ರು ಬರ್ಕೊಂಡಿರ್ತೀರಾ. ಅದನ್ನ ನೀವು ಎಕ್ಸ್ಪೆಂಡಿಚರ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್ ಅಲ್ಲಿ ಮಾತ್ರ ತೋರಿಸ್ಕೋಬೇಕಾಗುತ್ತೆ, ನಾಟ್ ಇನ್ ದ ಬಜೆಟ್ ಅಲೋಕೇಟೆಡ್ ಅಲ್ಲಿ ತೋರಿಸ್ಕೊಳ್ಳಾಗಿಲ್ಲ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ 4.1.4. ಸೊ ಹಾಗಿದ್ರೆ ನೀವೇನ್ ಕ್ಲೇಮ್ ಮಾಡ್ತಾ ಇದ್ರಿ, ಏನ್ ಫಿಗರ್ಸ್ ತೋರಿಸ್ತಾ ಇದ್ರೆ, ಸಪೋರ್ಟಿವ್ ಆಗಿ ಡಾಕ್ಯುಮೆಂಟ್ ಅನ್ನ ಇಟ್ಕೋಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್, ಇಯರ್ ವೈಸ್ ಇನ್ಕಮ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್. ಈ ಇನ್ಕಮ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಪ್ರತಿ ವರ್ಷಕ್ಕೆ ರೆಡಿ ಮಾಡಿರ್ಬೇಕು. ಅಂದ್ರೆ 5 ರೆಡಿ ಇರ್ಬೇಕು ನಿಮ್ ಕಾಲೇಜಲ್ಲಿ ನ್ಯಾಕಿಗೆ ಹೋಗ್ತಿದ್ದೀರಾ ಅಂದ್ರೆ. ಪ್ರೀವಿಯಸ್ 5 years ಇನ್ಕಮ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ರೆಡಿ ಆಗಿರ್ಬೇಕು, ಅದು ಆಡಿಟೆಡ್ ಆಗಿರ್ಬೇಕು. ಆ ಒಂದು ಸ್ಟೇಟ್ಮೆಂಟ್ ನಲ್ಲಿ ನೀವೇನ್ ಮಾಡ್ಬೇಕು, ಒಂದು ಸ್ಟೇಟ್ಮೆಂಟ್ ಅಲ್ಲಿ ಸೇಮ್ ಇನ್ಕಮ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಅಲ್ಲಿ ಸ್ಯಾಲರಿನ ಹೈಲೈಟ್ ಮಾಡ್ಬೇಕು. ಸೇಮ್ ಕಾಪಿ ಇನ್ನೊಂದು ಕಾಪಿ ತೆಗೆದುಕೊಂಡು ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್ ಅಂದ್ರೆ ಏನು ಫರ್ನಿಚರ್ ತಗೊಂಡ್ರ, ಎಕ್ವಿಪ್ಮೆಂಟ್ಸ್ ತಗೊಂಡ್ರ, ಆ ಸೆಕ್ಷನ್ಸ್ ಇರುತ್ತಲ್ಲ ಐಟಮ್ಸ್, ಅವುಗಳನ್ನ ಹೈಲೈಟ್ ಮಾಡ್ಬೇಕು. ಸೇಮ್ ಕಾಪಿ ಒಂದು ಸ್ಯಾಲರಿ ಹೈಲೈಟ್ ಮಾಡ್ತೀರಾ, ಇನ್ನೊಂದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್ಗೆ ಮಾಡಿರುವಂತ ಎಕ್ಸ್ಪೆಂಡಿಚರ್ ಅನ್ನ ಹೈಲೈಟ್ ಮಾಡ್ತೀರಾ. ಸೊ ಜೊತೆಗೆ ನೆಕ್ಸ್ಟ್ ಥರ್ಡ್ ಒನ್, ಸೊ 5 ವರ್ಷದ್ದು ಸೇರಿ ಒಂದು ಟೇಬಲ್ ಅನ್ನ ಮಾಡ್ಬಿಟ್ಟು ಲೆಟರ್ ಅಲ್ಲಿ ಟು ಹೂಮ್ಸೋ ಎವರ್ ಕನ್ಸರ್ನ್ ಹೆಡ್ಡಿಂಗ್ ಅಲ್ಲಿ ನೀವು ಒಂದು ಟೇಬಲ್ ಮಾಡ್ಬಿಟ್ಟು ಇಯರ್ ಎಕ್ಸ್ಪೆಂಡಿಚರ್, ಇನ್ಫ್ರಾಸ್ಟ್ರಕ್ಚರ್ ಆಗ್ಮೆಂಟೇಷನ್ ಎಕ್ಸ್ಪೆಂಡಿಚರ್ ಮಾಡಿ ಒಂದು ಕನ್ಸಾಲಿಡೇಟೆಡ್ ಅಬ್ಸ್ಟ್ರಾಕ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಪ್ರಿನ್ಸಿಪಲ್ ಸೈಡ್ ಮಾಡಿ ಇಟ್ಕೊಳ್ತೀರಾ. ದಟ್ ಇಸ್ ಥರ್ಡ್ ಡಾಕ್ಯುಮೆಂಟ್. ಅಂಡ್ ಫೋರ್ತ್ ಡಾಕ್ಯುಮೆಂಟ್ ಏನು ಅಂದ್ರೆ, ಪರ್ಚೇಸ್ ಮಾಡಿದ್ರೆ DC ಇಂದ ನಿಮಗೆ ಹ್ಯಾಂಡ್ ಓವರ್ ಆಗಿದ್ರೆ ರಿಸೀವ್ಡ್ ಸ್ಯಾಂಕ್ಷನ್ ಕಾಪಿ, ಸ್ಯಾಂಕ್ಷನ್ ಲೆಟರ್, ರಿಸೀವ್ ಲೆಟರ್ ಅನ್ನ ಪ್ರೂಫ್ ಆಗಿ ಇಟ್ಕೊಳ್ತೀರಾ. ಸ್ಟಾಕ್ ಬುಕ್ ಎಂಟ್ರಿನ ರಿಜಿಸ್ಟರ್ ಅನ್ನ ಪ್ರೂಫ್ ಆಗಿ ಇಟ್ಕೊಳ್ತೀರಾ. ನೀವಾಗ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಕಾಲೇಜು ವೋಚರ್ಸ್ ಬಿಲ್ಸ್ ಅನ್ನ ಇಟ್ಕೊಳ್ತೀರಾ. ದಟ್ ಈಸ್ ದ ಫೋರ್ತ್ ಡಾಕ್ಯುಮೆಂಟ್. ಅಂಡ್ ದ ಫಿಫ್ತ್ ಡಾಕ್ಯುಮೆಂಟ್ ಇಸ್ ಡೊನೇಟೆಡ್ ಡಾಕ್ಯುಮೆಂಟ್ಸ್. ಡೊನೇಷನ್ ಥ್ರೂ ನಿಮಗೆ ಏನಾದ್ರೂ ಬಂದಿದ್ರೆ, ನಿಮಗೆ ಇಲ್ಲಿ ಕ್ಲೇಮ್ ಮಾಡ್ತಿರುವಂತ ಎಕ್ಸ್ಪೆಂಡಿಚರ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಿಟ್ಟಿದ್ರೆ, ನೀವು ತೆಗೆದುಕೊಂಡಂತಹ ಡೊನೇಷನ್ಗೆ ಸ್ಟಾಕ್ ಬುಕ್ ಅಲ್ಲಿ ಎಂಟ್ರಿ ಏನ್ ಮಾಡಿರ್ತೀರಾ ಆ ಎಂಟ್ರಿಯನ್ನ ನೀವು ಇಟ್ಕೋಬೇಕು. ಆದ್ರೆ ಮಸ್ಟ್ ಅಂಡ್ ಶುಡ್ ಸ್ಟಾಕ್ ಬುಕ್ ಅಲ್ಲಿ ನೀವು ತೆಗೆದುಕೊಂಡಂತ ಡೊನೇಷನ್ ನ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಪಡೆದುಕೊಂಡ ಡೊನೇಷನ್ ನ ಮಾನಿಟರಿ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಕೂಡ ಸ್ಪೆಸಿಫೈ ಮಾಡಿರ್ಬೇಕು. ದೆನ್ ಓನ್ಲಿ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಮೆಟ್ರಿಕ್ಸ್. ಸೊ ಇಷ್ಟು 4.1.4 ಗೆ ಸಂಬಂಧಪಟ್ಟಂತಹ ವಿಚಾರ. ಇಲ್ಲಿಗೆ ಫಸ್ಟ್ ಕೀ ಇಂಡಿಕೇಟರ್ ಕಂಪ್ಲೀಟ್ ಆಯ್ತು. ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕೀ ಇಂಡಿಕೇಟರ್, ದಟ್ ಈಸ್ 4.2. ಸೊ 4.2 ಲೈಬ್ರರಿ ಆಸ್ ಎ ಲರ್ನಿಂಗ್ ರಿಸೋರ್ಸಸ್ ಅಂತ ಕರಿತೀವಿ. ಇದಕ್ಕೆ 20 weightage ಅಲಾಟ್ ಆಗಿದೆ. ಇದರಲ್ಲಿ 4 ಕ್ವೆಶನ್ಸ್ ಬರುತ್ತೆ. ಒಂದು QLM ಮೆಟ್ರಿಕ್, 2 QNM ಮೆಟ್ರಿಕ್. ಸೊ ಲೆಟ್ಸ್ ಸಿ ದ ಫಸ್ಟ್ ಒನ್, 4.2.1. ಸೊ 4.2.1 ಏನ್ ಹೇಳುತ್ತೆ, ನಿಮ್ಮ ಕಾಲೇಜಿನ ಲೈಬ್ರರಿ ಆಟೋಮೇಶನ್ ಆಗಿದೆಯಾ ಅಂತ ಕೇಳುತ್ತೆ. ಇದು QLM ಕ್ವೆಶನ್. ಇದಕ್ಕೆ 4 weightage ಇರುತ್ತೆ. ಇಲ್ಲಿ ನಿಮ್ದು ಆಟೋಮೇಶನ್ ಆಗಿದ್ರೆ ಆಟೋಮೇಟೆಡ್ ಅಂತ ಕೊಡ್ತೀರಾ, ನಾಟ್ ಆಟೋಮೇಟೆಡ್ ಆಗಿದ್ರೆ ನಾಟ್ ಆಟೋಮೇಟೆಡ್ ಅಂತ ಕೊಡ್ತೀರಾ. ನೀವು ಒಂದ್ ವೇಳೆ SSR ಫಿಲ್ ಮಾಡೋ ಟೈಮಲ್ಲಿ ಈ ಕಾಲಮ್ ಅಲ್ಲಿ ಆಟೋಮೇಟೆಡ್ ಅಂತ ಮೆನ್ಷನ್ ಮಾಡಿದ್ರೆ ಇಷ್ಟು ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡ್ಬೇಕು. ನೀವು ಆಟೋಮೇಟ್ ಆಗಿದೆ ಅಂತ ಏನ್ ಹೇಳ್ತಿದ್ರೆ ಯಾವ ಸಾಫ್ಟ್ವೇರ್ ಅನ್ನ ನೀವು ಮಾಡ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್, ಈ ಗ್ರಂಥಾಲಯವನ್ನ ಒಂದ್ ಕಾಲೇಜ್ ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ಈ ಗ್ರಂಥಾಲಯ ಅಂತ ಬರುತ್ತೆ.
ಸೊ ನೇಮ್ ಆಫ್ ದ ಆಟೋಮೇಶನ್ ಅದು ಫುಲ್ಲಿ ಆಟೋಮೇಟೆಡ್ ಪಾರ್ಷಿಯಲಿ ಆಟೋಮೇಟೆಡ್ ಅನ್ನೋದು ನೀವು ಸಾಫ್ಟ್ವೇರ್ ನ ಪರ್ಚೇಸ್ ಮಾಡಿದಾಗ ಗೊತ್ತಿರುತ್ತೆ, ಅಲ್ಲಿ ನೀವು ಬರೀತೀರಾ. ಯಾಕಂದ್ರೆ ಈ ಗ್ರಂಥಾಲಯ ಫುಲ್ಲಿ ಆಟೋಮೇಟೆಡ್ ಆಗಿರೋದ್ರಿಂದ ಫುಲ್ಲಿ ಅಂತ ಕೊಡುತ್ತೆ. ಸೊ ವರ್ಷನ್ ಏನು, ಈ ಕಾಲೇಜು ಏನು ಪರ್ಚೇಸ್ ಮಾಡಿದೆ ವರ್ಷನ್, ಅದು ಕ್ಲೌಡ್ ವರ್ಷನ್ 4.0. ಹಾಗಾಗಿ ವರ್ಷನ್ ಅಲ್ಲಿ ಕ್ಲೌಡ್ ವರ್ಷನ್ 4.0 ಅಂತ ಕೊಡ್ತಾರೆ. ಇಯರ್ ಆಫ್ ಆಟೋಮೇಶನ್ ಯಾವುದು ಅಂದ್ರೆ ಇವರು 1819 ಅಲ್ಲಿ ಇವರು ಏನ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇಯರ್ ಆಫ್ ಆಟೋಮೇಶನ್ ಅಲ್ಲಿ 1819 ಅಂತ ಕೊಡ್ತಾರೆ. ಸೊ ಇಷ್ಟು ಮಾಹಿತಿಯನ್ನ ಕೊಟ್ರೆ ನೀವು ಸಪೋರ್ಟಿವ್ ಡಾಕ್ಯುಮೆಂಟ್ ಅನ್ನು ಇದಕ್ಕೆ ಕೊಡ್ಬೇಕಾಗತ್ತೆ. ಏನ್ ಸಪೋರ್ಟಿವ್ ಡಾಕ್ಯುಮೆಂಟ್ ಕೊಡ್ತೀರಾ? ನಾಟ್ ಆಟೋಮೇಟೆಡ್ ಅಂದ್ರೆ ಡಾಕ್ಯುಮೆಂಟ್ಸ್ ಕೊಡೋ ಅಗತ್ಯ ಇಲ್ಲ. ಇಫ್ ಯು ಆರ್ ಕ್ಲೇಮಿಂಗ್ ದಟ್ ಯುವರ್ ಲೈಬ್ರರಿ ಇಸ್ ಆಟೋಮೇಟೆಡ್ ಅಂದ್ರೆ ನೀವು ಪೇಯ್ಡ್ ಸಾಫ್ಟ್ವೇರ್ ಅನ್ನ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಇನ್ವಾಯ್ಸ್ ಕಾಪಿ ಆಫ್ ಪರ್ಚೇಸ್ ಅನ್ನ ನೀವು ಪ್ರೂಫ್ ಆಗಿ ಇಟ್ಕೋಬೇಕು. ಇಲ್ಲ ಮೇಡಮ್, ನಾವು ಕೋಹಾ, ಜೆನ್ಲಿಬ್ ಅಂತಹ ಫ್ರೀ ಸಾಫ್ಟ್ವೇರ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಏನು ಇನ್ವಾಯ್ಸ್ ಕಾಪಿ ಬರಲ್ಲ. ಬದಲಾಗಿ ನೀವು ಸಬ್ಸ್ಕ್ರಿಪ್ಷನ್ ಆದಾಗ ಸಾಫ್ಟ್ವೇರ್ ಅನ್ನ ನೀವು ಏನು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಆಕ್ಟಿವೇಶನ್ ಮಾಡಿದಾಗ ನಿಮಗೆ ಒಂದು ಮೇಲ್ ಕನ್ಫರ್ಮೇಶನ್ ಬಂದಿರುತ್ತೆ. ಕನ್ಫರ್ಮೇಶನ್ ಮೇಲೆ ಕರೆಸ್ಪಾಂಡೆನ್ಸ್ ಮೇಲ್ ಫ್ರಮ್ ದ ಸರ್ವಿಸ್ ಪ್ರೊವೈಡರ್ ಆನ್ ಆಕ್ಟಿವೇಶನ್. ಸೊ ಆ ಕಾಪಿಯನ್ನ ನೀವು ಆಸ್ ಅ ಪ್ರೂಫ್ ಆಗಿ ನೀವು ಇದಕ್ಕೆ ಪ್ರೊವೈಡ್ ಮಾಡಬಹುದು. ಸೊ ದೆನ್ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಕಾಲೇಜು ಮಧ್ಯದಲ್ಲಿ ಸ್ವಿಚ್ ಓವರ್ ಆಗ್ಬಿಡುತ್ತೆ. ಫಸ್ಟ್ ಕೋಹಾನೋ ಜೆನ್ಲಿಬ್ ಇರುತ್ತೆ ಅಸೆಸ್ಮೆಂಟ್ ಪೀರಿಯಡ್ ಅಲ್ಲಿ. ಈಗ ಮಧ್ಯದಲ್ಲಿ ಏನಾದ್ರೂ ಈ ಗ್ರಂಥಾಲಯಕ್ಕೆ ಅಥವಾ ಬೇರೊಂದು ಸಾಫ್ಟ್ವೇರ್ಗೆ ಸ್ವಿಚ್ ಓವರ್ ಆಗಿದ್ರೆ ನಥಿಂಗ್ ಟು ವರಿ. ನೀವು ಒಂದು ಲೆಟರ್ದಲ್ಲಿ ಕ್ಲಿಯರ್ ಕಟ್ ಆಗಿ ನಮ್ ಕಾಲೇಜು 14-15 ಇಂದಾನೆ ಆಟೋಮೇಶನ್ ಆಗಿತ್ತು, ಅದು ಪಾರ್ಷಿಯಲಿ ಆಟೋಮೇಟೆಡ್ ಫುಲ್ಲಿ ಆಟೋಮೇಟೆಡ್ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ನಂತರ ಈ ಒಂದು ಇಯರ್ ಅಲ್ಲಿ ಪರ್ಟಿಕ್ಯುಲರ್ 1819 ಅಲ್ಲೋ ಅಥವಾ 1780 ಅಲ್ಲೋ ಈ ಗ್ರಂಥಾಲಯವನ್ನ ಪರ್ಚೇಸ್ ಮಾಡಿ ನಾವು ಫುಲ್ಲಿ ಆಟೋಮೇಟೆಡ್ ಮಾಡ್ಕೊಂಡಿದೀವಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ಫುಲ್ ಡೀಟೇಲ್ ಅನ್ನ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಒಂದು ಲೆಟರ್ ಮಾಡಿ ಪ್ರಿನ್ಸಿಪಲ್ ಸೀಲ್ ಸೈನ್ ಅನ್ನ ನೀವು ತೆಗೆದುಕೊಂಡು ಡಾಕ್ಯುಮೆಂಟ್ ಆಗಿ ನೀವು ಪ್ರೊವೈಡ್ ಮಾಡ್ಬೇಕಾಗತ್ತೆ. ಸೊ ಈ ಸ್ಲೈಡ್ ಅಲ್ಲಿ ನಿಮಗೆ ಇಲ್ಲಿ ಫ್ರೀ ಸಾಫ್ಟ್ವೇರ್ ಯಾವುದು ಮತ್ತೆ ಲೈಬ್ರರಿ ಆಟೋಮೇಶನ್ ಗೆ ಎಲ್ಲಿಂದ ಫಂಡ್ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಲಿಂಕ್ಸ್ ಇದೆ. ಸೊ ಡ್ಯೂ ಟು ದ ಶಾರ್ಟೇಜ್ ಆಫ್ ಟೈಮ್ ಐ ಆಮ್ ನಾಟ್ ಓಪನಿಂಗ್ ದೀಸ್ 2 ಲಿಂಕ್ಸ್. ಸೊ ದಿಸ್ PPT ನಿಮಗೆಲ್ಲ ಕೊಡ್ತೀವಿ. ಸೊ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕನ್ಸರ್ನ್ಡ್ ಏನು ಡಾಕ್ಯುಮೆಂಟ್ಸ್ ಗಳನ್ನ ಫ್ಲೆಚ್ ಮಾಡಬಹುದು. This is regarding 4.2.1. Let's move to the next one, that is 4.2.2. So 4.2. ಏನ್ ಹೇಳುತ್ತೆ, the institution has subscription for the following e-resources ಅಂತ ಹೇಳುತ್ತೆ. ಇದು QLM ಮೆಟ್ರಿಕ್, ಇದಕ್ಕೆ 6 ವೇಟೇಜ್ ಅನ್ನ ನೀಡಲಾಗಿದೆ. ಇಲ್ಲಿ ಬೈ ಡಿಫಾಲ್ಟ್ ಆಗಿ ಎಲ್ಲಾ 430 ಕಾಲೇಜನ್ನ ಒಂದನ್ನ ಬೈ ಡಿಫಾಲ್ಟ್ ಆಗಿ ಕ್ಲೇಮ್ ಮಾಡ್ಕೋಬಹುದು. ಯಾವ್ದು ಅಂದ್ರೆ ಇಲ್ಲಿ ಏನ್ ಹೈಲೈಟ್ ಆಗಿದೆ ಗ್ರೀನ್ ಕಲರ್ ಅಲ್ಲಿ ಶೋಧಗಂಗಾ ಮೆಂಬರ್ಶಿಪ್ ಅಂತ, ಇದನ್ನ ಎಲ್ಲಾ ಕಾಲೇಜ್ಗಳು ಬೈ ಡಿಫಾಲ್ಟ್ ಆಗಿ ಕ್ಲೇಮ್ ಮಾಡ್ಕೋಬಹುದು. ಯಾಕೆ ಕ್ಲೇಮ್ ಮಾಡ್ಕೋಬಹುದು ಅನ್ನೋದಾದ್ರೆ ಇನ್ಫ್ಲಿಕ್ಟ್ ಕೊಟ್ಟಿರುವಂತಹ ಕನ್ಫರ್ಮೇಶನ್ ಬೇಸಿಸ್ ಮೇಲೆ ಶೋಧಗಂಗಾ ಅನ್ನೋದಕ್ಕೆ ಮೆಂಬರ್ಶಿಪ್ ಅನ್ನೋದೇ ಇಲ್ಲ, ರಿಜಿಸ್ಟ್ರೇಷನ್ ಲಾಗಿನ್ ಕೂಡ ಇಲ್ಲ. ಇದು ಬೈ ಡಿಫಾಲ್ಟ್ ಆಗಿ ವೆಬ್ ಪೇಜ್ ಓಪನ್ ಆಗುತ್ತೆ, ಸೈನ್ ಇನ್ ಸೈನ್ ಅಪ್ ಆಪ್ಷನ್ ಇಲ್ಲ ಇದಕ್ಕೆ. ಸೊ ಯಾರೇ ಬೇಕಾದ್ರೂ ಕೂಡ ಯಾವುದೇ ಮೂಲೆಯಿಂದ ಯಾವುದೇ ಸಂದರ್ಭದಲ್ಲಿ ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಬೇಕಾಗಿರುವ ಥೀಸಿಸ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಟ್ ಎನಿ ಟೈಮ್, ಎನಿ ಪಾಯಿಂಟ್, ಫ್ರಮ್ ಎನಿ ಪ್ಲೇಸ್. ಸೊ ಹಾಗಾಗಿ ಇನ್ಫ್ಲಿಬ್ನೆಟ್ ಕೊಟ್ಟಿರುವಂತ ಕನ್ಫರ್ಮೇಶನ್ ಬೇಸ್ ಮೇಲೆ ಆಲ್ ದ ಕಾಲೇಜಸ್ ಕ್ಯಾನ್ ಬೈ ಡಿಫಾಲ್ಟ್ ಆಗಿ ಶೋಧಗಂಗಾ ಮೆಂಬರ್ಶಿಪ್ ಅನ್ನ ಕ್ಲೇಮ್ ಮಾಡ್ಕೋಬಹುದು. ಮತ್ತೆ ಕೂಡ ಇದೆ. ಯಾಕಂದ್ರೆ ಏನು 430 ಕಾಲೇಜಸ್ ಅಲ್ಲಿ ಏನು ಫ್ಯಾಕಲ್ಟಿ ವರ್ಕ್ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ಸಂದರ್ಭದಲ್ಲಿ ರಿಸರ್ಚ್ಗೋಸ್ಕರ ಶೋಧಗಂಗಾದಿಂದ ಯಾವ್ದಾದ್ರು ಥೀಸಿಸ್ ಅನ್ನ ರೆಫರ್ ಮಾಡಿರ್ತಾರೆ. ಸೊ ಹಾಗಾಗಿ ವ್ಯಾಲಿಡ್ ಕೂಡ ಆಗುತ್ತೆ ಇಫ್ ಯು ಆರ್ ಕ್ಲೇಮಿಂಗ್ ದಿಸ್. ಅಂಡ್ 4.2 ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ ಪಾಯಿಂಟ್ ಅನ್ನ ಹೇಳೋದಾದ್ರೆ ಈ ಶೋಧ ಸಿಂಧು ಬಗ್ಗೆ ಹೇಳ್ತೀನಿ. ಈ ಶೋಧ ಸಿಂಧು ಮತ್ತೆ ಎನ್ಲಿಸ್ಟ್ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಕಾಲೇಜ್ಗಳಲ್ಲಿ, ಎರಡು ಬೇರೆ ಬೇರೆನಾ ಅಥವಾ ಒಂದೇನಾ ಅಂತ. ಸೊ ಈ ಪಾಯಿಂಟ್ ಅಲ್ಲಿ ನಾನು ಹೇಳೋಕೆ ಇಷ್ಟಪಡೋದೇನು ಅಂದ್ರೆ ಈ ಶೋಧ ಸಿಂಧುಗೂ ಎನ್ಲಿಸ್ಟ್ಗೂ ಡಿಫ್ರೆನ್ಸ್ ಇಲ್ಲ. ಸೊ ಅದು ಅಮ್ಮ ಆದ್ರೆ ಇದು ಅದರ ಮಗು ಅಷ್ಟೇ. ಸೊ ಈ ಶೋಧ ಸಿಂಧು ಏನಿದೆ, ಇಟ್ಸ್ ಅ ಬಿಗ್ ರೆಪೋಸಿಟರಿ. ಸೊ ಅದು ಕಂಪ್ಲೀಟ್ ಆಕ್ಸೆಸ್ ಕಾಲೇಜ್ಗಳಿಗೆ ಸಿಗೋದಿಲ್ಲ. ಅದ್ರ ಒಂದು ಪಾರ್ಟ್ ಅನ್ನ ಮಾತ್ರ ನಮಗೆ ಎನ್ಲಿಸ್ಟ್, ಒಂದ್ ಪಾರ್ಟಿಗೆ ಎನ್ಲಿಸ್ಟ್ ಅಂತ ಕರೀತಾರೆ, ಆ ಪಾರ್ಟ್ ಮಾತ್ರ ಕಾಲೇಜ್ ಆಕ್ಸೆಸ್ ಇರುವಂತದ್ದು. ಸೊ ಹಾಗಾಗಿ ಈ ಶೋಧ ಸಿಂಧು ಜಾಗದಲ್ಲಿ ಕಾಲೇಜಸ್ಗಳು ಎನ್ಲಿಸ್ಟ್ ಅನ್ನ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಅದರ ಮಾಹಿತಿ ಅದು ದೇ ಕ್ಯಾನ್ ಕ್ಲೇಮ್ ದಟ್ ದೇ ಹ್ಯಾವ್ ಸಬ್ಸ್ಕ್ರೈಬ್ ಟು ಈ ಶೋಧ ಸಿಂಧು ಬಿಕಾಸ್ ಎನ್ಲಿಸ್ಟ್ ಇಸ್ ಅ ಕಾಲೇಜ್ ವರ್ಷನ್ ಆಫ್ ಈ ಶೋಧ ಸಿಂಧು. ಸೊ ಈ ಒಂದು ಕ್ಲಾರಿಟಿ ಕಾಲೇಜ್ಗಳಲ್ಲಿ ಇರಲಿ.
ಏನು ಈ ಸಬ್ಸ್ಕ್ರಿಪ್ಷನ್ ಮಾಡಿರ್ತೀರಾ, ಸೊ ಆ ಸಬ್ಸ್ಕ್ರಿಪ್ಷನ್ ಅಸೆಸ್ಮೆಂಟ್ ಪೀರಿಯಡ್ ಅಲ್ಲಿ ನೀವು ವ್ಯಾಲಿಡ್ ಆಗಿದ್ರೆ ಯು ಕ್ಯಾನ್ ಕ್ಲೇಮ್ ದ ಸಬ್ಸ್ಕ್ರಿಪ್ಷನ್ ನಾವು ಮಾಡ್ಕೊಂಡಿದೀವಿ ಅಂತ. ಅದಕ್ಕೆ ಬೇಕಾಗಿರೋ ಸಬ್ಸ್ಕ್ರಿಪ್ಷನ್ ಏನ್ ಇದು ವೋಚರ್ಸ್ ಗಳೆಲ್ಲ ಇರುತ್ತೆ, ಇನ್ವಾಯ್ಸ್ ಕಾಪಿ ಇರುತ್ತೆ, ಅದನ್ನ ಪ್ರೂಫ್ ಆಗಿ ಪ್ರೊಡ್ಯೂಸ್ ಮಾಡ್ಬೋದು. ಈ ಎಂಡ್ ಲಿಸ್ಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ಬೈ ಡಿಫಾಲ್ಟ್ ಆಗಿನೇ ಎಷ್ಟು 6,000ಕ್ಕೆ ಹೆಚ್ಚು ಜರ್ನಲ್ಸ್, 1,60,000ಕ್ಕೆ ಹೆಚ್ಚು ಬುಕ್ಸ್ ಗಳು ಬೈ ಡಿಫಾಲ್ಟ್ ಆಗಿನೇ ನೀವು ಆಕ್ಸೆಸ್ ಮಾಡ್ಬೋದು. ಅವುಗಳನ್ನ ಬಿಟ್ಟು ಆ ಬುಕ್ಸ್ ಆ ಜರ್ನಲ್ಸ್ ಅನ್ನ ಬಿಟ್ಟು ನೀವೇನಾದ್ರೂ ಬೇರೆ ಜರ್ನಲ್ಸ್ ಬೇರೆ ಬುಕ್ಸ್ ಅನ್ನ ಈ ಬುಕ್ಸ್ ಅನ್ನ ನೀವು ಆಕ್ಸೆಸ್ ಮಾಡ್ತಾ ಇದ್ರೆ ಅವಾಗ ಮಾತ್ರ ನೀವು ಈ ಜರ್ನಲ್ಸ್ ಈ ಬುಕ್ಸ್ ಅಲ್ಲಿ ಕ್ಲೇಮ್ ಮಾಡ್ಕೋಬಹುದು. ಸೊ ಈ ಜರ್ನಲ್ಸ್ ಈ ಬುಕ್ಸ್ ಈ ಎನ್ ಲಿಸ್ಟ್ ಅಲ್ಲಿ ಲಿಸ್ಟ್ ಆಗಿರಬಾರ್ದು, ಅಂತದನ್ನ ಮಾತ್ರ ನೀವು ಸಬ್ಸ್ಕ್ರಿಪ್ಷನ್ ಆದ್ರೆ ಇಲ್ಲಿ ಪಾಯಿಂಟ್ಸ್ ಬರುತ್ತೆ. ಸೊ ಈ ಜರ್ನಲ್ಸ್ ಈ ಬುಕ್ಸ್ ಯಾವ್ದು ಆಗಿದ್ರೆ ಎನ್ ಲಿಸ್ಟ್ ಅಲ್ಲಿ ಲಿಸ್ಟ್ ಆಗದೆ ಇರುವಂತದ್ದು ಅಂದ್ರೆ ಅಮೆಝಾನ್ ಆಗಿರ್ಬೋದು, ಕ್ವಿಲ್ ಬುಕ್ಸ್, ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಆಗಿರ್ಬೋದು, ನ್ಯಾಷನಲ್ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ತೋರ್ಸ್ಕೋಬಹುದು. ಕನ್ನಡಕ್ಕೆ ಬರೋದಾದ್ರೆ ಪುಸ್ತಕ ತೋರ್ಸ್ಕೋಬಹುದು, ಕೆಂಡ ಸಂಪಿಗೆ ತೋರ್ಸ್ಕೋಬಹುದು, PG ಪಾಠಶಾಲಾ, ಈ ಅಧ್ಯಯನ, ಓಪನ್ ಲೈಬ್ರರಿ. ಇದರಲ್ಲಿ ಕೆಲವೊಂದು ಫ್ರೀ ಇದೆ, ಇನ್ ಕೆಲವೊಂದು ಪೇಡ್ ಇದೆ, ನಾಮಿನಲ್ ಫೀಸ್ ಇದೆ. ಫ್ರೀ ಇರೋದನ್ನೆಲ್ಲ ಬಿಟ್ಬಿಡಿ, ಯಾವ್ದು ಫ್ರೀ ಆಕ್ಸೆಸ್ ಇದೆ ಅಂತಹ ಫ್ರೀ ಆಕ್ಸೆಸ್ ಇರುವಂತಹ ವೆಬ್ಸೈಟ್ ಗಳ ಏನು ಇ ಬುಕ್ಸ್ ಈ ಜರ್ನಲ್ಸ್ ಗಳನ್ನ ನೀವೇನ್ ಮಾಡಿ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ಆ ಫ್ರೀ ಸಬ್ಸ್ಕ್ರಿಪ್ಷನ್ ಇರೋದನ್ನ ನೀವು ಕಾಲೇಜ್ ಎಷ್ಟರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಕಾಲೇಜ್ ಎಷ್ಟರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಕೆಲವೊಂದಕ್ಕೆ ಸೈನ್ ಇನ್ ಇಲ್ಲ, ಸೈನ್ ಅಪ್ ಇಲ್ಲ. ಸೊ ಅದು ಕಂಪ್ಲೀಟ್ ಓಪನ್ ಆಕ್ಸೆಸ್. ಸೊ ಅಂತಹದ್ದಲ್ಲಿ ಏನಾದ್ರೂ ಇದ್ರೆ ನೀವು URL ಅನ್ನ ಕಾಪಿ ಮಾಡ್ಬಿಟ್ಟು ನಿಮ್ಮ ವೆಬ್ಸೈಟ್ ಅಲ್ಲಿ, ಕಾಲೇಜ್ ವೆಬ್ಸೈಟ್ ನ ಲೈಬ್ರರಿ ಸೆಕ್ಷನ್ ಅಲ್ಲಿ ನೀವು ಅವೆಲ್ಲದನ್ನ ಈ ಜರ್ನಲ್ಸ್ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಲಿಂಕ್ ಅನ್ನ ಪೇಸ್ಟ್ ಮಾಡಿ, ಈ ಬುಕ್ಸ್ ಅಂತೇಳಿ ಆ ಎಲ್ಲ ಲಿಂಕ್ ಅನ್ನ ನಿಮ್ಮ ವೆಬ್ಸೈಟ್ ಅಲ್ಲಿ ಪೇಸ್ಟ್ ಮಾಡಿರ್ಬೇಕು. ಸೊ ದಟ್ ಸ್ಟೂಡೆಂಟ್ ಅದನ್ನ ವಿಸಿಟ್ ಮಾಡಿದಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆ ಪೇಜಿಗೆ ಹೋಗಿ ಸರ್ಚ್ ಮಾಡಿ ಹುಡ್ಕೋ ತರ ಬುಕ್ಸ್ ಅನ್ನ ಓದೋ ತರ ಇರ್ಬೇಕು ಆ ಲಿಂಕ್ಸ್ ಗಳು. ಸೊ ಇದಿಷ್ಟು ಈ ಜರ್ನಲ್ಸ್ ಈ ಬುಕ್ಸ್ ಗೆ ಸಂಬಂಧಪಟ್ಟಂತ. ಈ ಜರ್ನಲ್ಸ್ ಅಲ್ಲಿ ಯೋಜನಾ, ಕುರುಕ್ಷೇತ್ರ ನೋಡಿ, ಸದರನ್ ಎಕನಾಮಿಸ್ಟ್ ಅವೆಲ್ಲ ನಾಮಿನಲ್ ಫೀಸ್ ಇದೆ. ಸೊ ಅವುಗಳನ್ನ ಕಾಲೇಜಸ್ ಗಳು ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಅದ್ರ ಲಿಂಕ್ ಅನ್ನ ನಿಮ್ಮ ಲೈಬ್ರರಿಯಲ್ಲಿ ಕೊಡ್ಬೋದು. ಸೊ ದೆನ್ ಡೇಟಾ ಬೇಸ್ ಅಂತ ಇದೆ. ಸೊ ಈ ಡೇಟಾ ಬೇಸಸ್ ಅಲ್ಲಿ ಕೂಡ ತುಂಬಾ ಈಸಿ ಕಾಲೇಜಸ್ ಗಳಿಗೆ ಇದು. RBI ಫ್ರೀ ಡೇಟಾ ಬೇಸಸ್ ಗಳಿದೆ, RBI ಡೇಟಾ ಬೇಸ್, NSSO, ಗೂಗಲ್ ಸ್ಕಾಲರ್, IMF, ಆಯುಷ್, ಇವೇನಿದೆ ಇವುಗಳ ಲಿಂಕ್ ಗಳನ್ನ ನಿಮ್ಮ ಕಾಲೇಜ್ ವೆಬ್ಸೈಟ್ ನ ಲೈಬ್ರರಿ ಸೆಕ್ಷನ್ ಅಲ್ಲಿ ಹಾಕ್ಬೇಕು. ಡೇಟಾ ಬೇಸ್ ಸೈಟ್ಸ್ ಅಂತ ಹೇಳಿ ಮಾಡ್ಬಿಟ್ಟು ಅಲ್ಲಿ ಈ ಎಲ್ಲ ವೆಬ್ ಲಿಂಕ್ಸ್ ಗಳನ್ನ ಕೊಡ್ಬೇಕಾಗತ್ತೆ. ಸೊ ದೆನ್ ರಿಮೋಟ್ ಆಕ್ಸೆಸ್ ಈ ರಿಸೋರ್ಸಸ್ ಇದು ಸುಮಾರು ನಮ್ಮ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇಲ್ಲ ನನಗ್ ತಿಳಿದ ಮಟ್ಟಿಗೆ. ಏನಿದು ರಿಮೋಟ್ ಆಕ್ಸೆಸ್ ಟು ಈ ರಿಸೋರ್ಸಸ್ ಅಂತಂದ್ರೆ ನಿಮ್ಮ ಲೈಬ್ರರಿ ಇರ್ತಕ್ಕಂಥ ಬುಕ್ಸ್ ಗಳನ್ನ, ಜರ್ನಲ್ಸ್ ಗಳನ್ನ ಕ್ಯಾಂಪಸ್ ಹೊರಗಿನಿಂದ ಆಕ್ಸೆಸ್ ಮಾಡೋಕೆ ಸಾಧ್ಯ ಇದೆಯಾ? ಸೊ ಹೆಂಗೆ ಗೊತ್ತಾಗುತ್ತಾ ಮೇಡಮ್ ಕ್ಯಾಂಪಸ್ ಹೊರಗಿಂದ ಆಕ್ಸೆಸ್ ಮಾಡಬಹುದಾ, ಮಾಡಕ್ಕಾಗುತ್ತಾ ಇಲ್ಲ ಅನ್ನೋದು ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಲೈಬ್ರರಿಯಿಂದ ನಿಮಗೆ ಅಂತಾನೆ ಪ್ರತಿಯೊಬ್ಬ ಎಂಪ್ಲಾಯಿಗೂ ಒಂದು ಇಮೇಲ್ ID ಪಾಸ್ವರ್ಡ್ ಅಂತ ಯೂಸರ್ ID ಪಾಸ್ವರ್ಡ್ ಕೊಟ್ಟಿದ್ರೆ ನಿಮ್ಮ ಕಾಲೇಜಲ್ಲಿ ರಿಮೋಟ್ ಆಕ್ಸೆಸ್ ಟು ಈ ರಿಸೋರ್ಸ್ ಇದೆ ಅಂತ ಅಂದ್ರೆ ಯೂಸರ್ ಲಾಗಿನ್ ಇರ್ಬೇಕು. ಸೊ ನಿಮ್ಮ ಲೈಬ್ರರಿಗೆ ಯೂಸರ್ ಲಾಗಿನ್ ಇಲ್ದಲೆ ನಿಮಗೆ ಯಾವುದೇ ರೀತಿಯ ಪಾಸ್ವರ್ಡ್ ಯೂಸರ್ ID ಕೊಟ್ಟಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ಗೆ, ಎಂಪ್ಲಾಯೀಸ್ಗೆ ನಿಮ್ಮ ಲೈಬ್ರರಿ ರಿಮೋಟ್ ಆಕ್ಸೆಸ್ ಇಲ್ಲ ಅಂತ ಕನ್ಫರ್ಮ್. ಸೊ ಇದಿಷ್ಟು 4.2.2ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ನೀವು ಕಾಲೇಜ್ ಏನು ಡಾಕ್ಯುಮೆಂಟ್ ಅನ್ನ ಇಟ್ಕೋಬೇಕು ಅಂದ್ರೆ ಇಲ್ಲಿ ನೀವೇನು ಮೆಂಬರ್ಶಿಪ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಆ ಸಬ್ಸ್ಕ್ರಿಪ್ಷನ್ ಏನಾದ್ರು ಪೇ ಮಾಡಿದ್ರೆ ಅದರ ಬಿಲ್ಸ್ ಗಳನ್ನ, ವೋಚರ್ಸ್ ಗಳನ್ನ ಇಟ್ಕೊಳ್ಳಿ. ಇಲ್ಲ ನೀವು ಬರೀ ಫ್ರೀ ಆಕ್ಟಿವೇಶನ್ಗೆ ಅವಕಾಶ ಇದೆ ಅನ್ನೋದಾದ್ರೆ ನೀವು ರಿಜಿಸ್ಟರ್ ಆಗಿ ಸೈನ್ ಅಪ್ ಮಾಡಿದಾಗ ನಿಮ್ಮ ಮೇಲಿಗೆ, ಕಾಲೇಜ್ ಮೇಲಿಗೆ ಒಂದು ಮೇಲ್ ಬಂದಿರುತ್ತೆ, ಕನ್ಫರ್ಮೇಶನ್ ಮೇಲ್, ಆಕ್ಟಿವೇಶನ್ ಮೇಲ್. ಅದನ್ನ ನೀವು ಸ್ಕ್ರೀನ್ ಶಾಟ್ ಇಟ್ಕೊಂಡು ಪ್ರೂಫ್ ಆಗಿ ತೋರಿಸ್ಕೋಬಹುದು. ಇಲ್ಲ ಅಂದ್ರೆ ನೀವು ರಿಜಿಸ್ಟರ್ ಆಗಿದ್ದೀರಾ ಒಂದು ಸೈಟಿಗೆ ಅಂತ ಅಂದಾಗ ನೀವು ಲಾಗಿನ್ ಕ್ರೆಡೆನ್ಶಿಯಲ್ ಸೈನ್ ಅಪ್ ಮಾಡಿದ ನಂತರ ಯೂಸರ್ ID ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಆ ವೆಬ್ ಪೇಜ್ ಅನ್ನ ಓಪನ್ ಮಾಡಿದಾಗ ಮೇಲ್ಗಡೆ ಸೈನ್ ಇನ್ ಆದಾಗ ಮೇಲ್ಗಡೆ ರೈಟ್ ಅಥವಾ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಮ ಕಾಲೇಜ್ ಹೆಸರು ಬಂದಿರುತ್ತೆ. ಅದರ ಸ್ಕ್ರೀನ್ ಶಾಟ್ ಅನ್ನ ನೀವು ಪ್ರೂಫ್ ಆಗಿ ಇಟ್ಕೋಬೇಕಾಗುತ್ತೆ. ಇನ್ನು ಕೆಲವೊಂದಕ್ಕೆ ಸೈನ್ ಇನ್ ಆಪ್ಷನ್ ಇರಲ್ಲ, ಸೈನ್ ಅಪ್ ಆಪ್ಷನ್ ಇರಲ್ಲ, ಕಂಪ್ಲೀಟ್ ಓಪನ್ ಆಕ್ಸೆಸ್ ಇರುತ್ತೆ. ಅಂತದಕ್ಕೆ ನೀವೇನ್ ಮಾಡಿ ನಿಮ್ಮ ಲೈಬ್ರರಿ ಪೇಜ್ ಅಲ್ಲಿ ಏನು URL ಹಾಕಿದೀರಾ ಅದರ ಸ್ಕ್ರೀನ್ ಶಾಟ್ ಅನ್ನ ಆ URL ಏನ್ ಹಾಕಿದೀರಾ ಆ ಪೇಜಿನ URL ಕಾಪಿ ಮಾಡ್ಕೊಂಡು ನೀವು ಪೇಸ್ಟ್ ಮಾಡಿ ಪ್ರಿನ್ಸಿಪಲ್ ಸೈನ್ ತೆಗೆದು ಅಟೆಸ್ಟೇಷನ್ ಮಾಡ್ಕೊಂಡು ರಿಸೋರ್ಸಸ್ ಆರ್ ಲಿಸ್ಟೆಡ್ ಅಂಡರ್ ಲೈಬ್ರರಿ ಸೆಕ್ಷನ್ ಆಫ್ ಅವರ್ HEA ವೆಬ್ಸೈಟ್ ಅಂತೇಳಿ ಒಂದು ಜಸ್ಟಿಫಿಕೇಶನ್ ಕೊಡ್ಬೇಕಾಗುತ್ತೆ. ಅದರ URL ಲಿಂಕ್ ಅನ್ನ ಕೂಡ ಅದ್ರಲ್ಲೇನೆ ಪೇಸ್ಟ್ ಮಾಡಿ
You have to give that letter as a supportive proof. This is regarding 4.2.2. So let's move to the 4.2.3, average annual expenditure for purchase of books, e-books, journals, e-journals ಅಂತ. ಇದು ಕೂಡ QNM ಮೆಟ್ರಿಕ್ 5 ವೇಟೇಜ್ ಅನ್ನ ನೀಡಲಾಗುತ್ತೆ. NAAC ಟೆಂಪ್ಲೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಈ ಟೆಂಪ್ಲೇಟ್ ಅಲ್ಲಿ ನೀವು ಪ್ರತಿ ವರ್ಷ ಬುಕ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಜರ್ನಲ್ಸ್ ಹಾರ್ಡ್ ಕಾಪಿ ಅಥವಾ ಸಾಫ್ಟ್ ಕಾಪಿ ಏನ್ ಎಕ್ಸ್ಪೆನ್ಸಸ್ ಮಾಡ್ತಾ ಹೋಗಿದ್ರೆ ಅದರ ಡೀಟೇಲ್ಸ್ ಅನ್ನ ಕೊಡಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದ್ ಹೇಳ್ತೀನಿ, ಈ ಶೋಧ ಸಿಂಧು ಈಗಾಗ್ಲೇ ಹೇಳಿದೀನಿ. ಈ ಶೋಧ ಸಿಂಧು ಸೆಕ್ಷನ್ ಅಲ್ಲಿ ಯಾವ್ದ್ರ ಎಕ್ಸ್ಪೆನ್ಸಸ್ ಅನ್ನ ಕೊಡ್ಬೇಕು ಅಂದ್ರೆ NBS ಜರ್ನಲ್ ಸಬ್ಸ್ಕ್ರಿಪ್ಷನ್ ಗೆ ನೀವೇನ್ ಖರ್ಚು ಮಾಡಿರ್ತೀರಾ ಅದ್ರ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಏನ್ ನೀಡ್ತೀರಾ, ಬುಕ್ಸ್ ಪರ್ಚೇಸ್ಗೆ, ಜರ್ನಲ್ ಪರ್ಚೇಸ್ಗೆ ನೀವೆಲ್ಲ ಬಿಲ್ಸ್ ವೋಚರ್ಸ್ ಅನ್ನ ಇಟ್ಕೊಂಡಿರ್ತೀರಾ, ಅದನ್ನ ಪ್ರೂಫ್ ಆಗಿ ಇಟ್ಕೊಳ್ಳಿ. ಜೊತೆಗೆ ನೀವೇನು 4.1.4ಗೆ ಒಂದು ಇನ್ಕಮ್ ಎಕ್ಸ್ಪೆಂಡಿಚರ್ ಒಂದು ಫಾರ್ಮೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು ಸ್ಟೇಟ್ಮೆಂಟ್ ನ. ಆ ಫಾರ್ಮೆಟ್ ಅನ್ನ ನೀವು ಇಲ್ಲೂ ಕೂಡ ಪ್ರೂಫ್ ಆಗಿ ತೋರಿಸಬಹುದು. ಆ ಆಡಿಟ್ ಆಗಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ಬೇಕು, ಕೇವಲ ಲೈಬ್ರರಿಗೆ ಮಾಡಿರುವಂತ ಎಕ್ಸ್ಪೆನ್ಸಸ್ ಗಳನ್ನ ಹೈಲೈಟರ್ ಇಂದ ಹೈಲೈಟ್ ಮಾಡ್ಬೇಕು. That is the best supportive document you can give for this 4.2.3. ಆಮೇಲೆ ಅದಕ್ಕೆ ಸಪೋರ್ಟಿವ್ ಇಯರ್ ಬೇಸ್ ಮೇಲೆ ಇರುತ್ತೆ ಆ ಸ್ಟೇಟ್ಮೆಂಟ್. ಆ ಎಲ್ಲಾ ಇಯರ್ ಬೇಸ್ ಇಂದ 5 ಇಯರ್ದನ್ನು ಇಟ್ಕೊಂಡು ನೀವು ಒಂದು ಕನ್ಸಾಲಿಡೇಟೆಡ್ ಅಬ್ಸ್ಟ್ರಾಕ್ಟ್ ಅನ್ನ ಮಾಡ್ಬೇಕು. ಲೆಟ್ರೆಡ್ ಅಲ್ಲಿ ಟು ಸೋ ಎವರ್ ಕನ್ಸರ್ನಿಂಗ್ ಅಲ್ಲಿ ಸೋ ಅಂಡ್ ಸೋ ಇಯರ್ ಅಂದ್ರೆ ಟೇಬಲ್ ಅಲ್ಲಿ ಇಯರ್ ಮತ್ತೆ ಟೋಟಲ್ ಎಕ್ಸ್ಪೆಂಡಿಚರ್ ಮೇಡ್ ಫಾರ್ ಲೈಬ್ರರಿ ಅಂತ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಟೋಟಲ್ ಎಕ್ಸ್ಪೆಂಡಿಚರ್ ಅನ್ನು ಮಾತ್ರ ಸ್ಪೆಸಿಫೈ ಮಾಡಿ ಪ್ರಿನ್ಸಿಪಲ್ ಸೈನ್ ಸೀಲ್ ಅನ್ನ ತೆಗೆದುಕೊಂಡು ಒಂದು ಕನ್ಸಾಲಿಡೇಟೆಡ್ ಎಕ್ಸ್ಟ್ರಾಕ್ಟ್ ಅನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇದಕ್ಕೆ. ದಿಸ್ ಇಸ್ ರಿಗಾರ್ಡಿಂಗ್ 4.2.3. So let's move to the 4.2.4. Percentage per day usage of library by teachers and students. Latest completed academic year ಅಂತ ಹೇಳ್ತಾರೆ. ಇಲ್ಲಿ ನೀವು ಏನಿಲ್ಲ, ಸೊ ಪ್ಯಾಂಡಮಿಕ್ ಗಿಂತ ಲೈಬ್ರರಿ ಯೂಸೇಜ್ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಲಾಕ್ಡೌನ್ ಆಗೋದಕ್ಕಿಂತ ಮೊದಲು ಕಾಲೇಜ್ ಮುಂಚೆ 5 ದಿನ ಮುಂಚೆ ಏನ್ ಮಾಡ್ಬೇಕು, ನೀವು ಲೈಬ್ರರಿ ರಿಜಿಸ್ಟರ್ ಕಾಪಿದು ಒಂದು ಸ್ಕ್ಯಾನ್ ಕಾಪಿಯನ್ನ ಇಟ್ಕೋಬೇಕಾಗುತ್ತೆ. ಸೊ 5 ದಿನದ್ದು ಹಿಂದಿಂದು, ಸೊ ಲಾಕ್ಡೌನ್ ಗಿಂತ ಮುಂಚೆ ಲೈಬ್ರರಿ ಆಕ್ಸೆಸ್ ಏನ್ ಮಾಡ್ತಾ ಇದ್ರು ಆ ಯಾವ್ದಾದ್ರು 5 ದಿನದ್ದು ನೀವೇನ್ ಮಾಡ್ಬೇಕು, ತುಂಬಾ ಹಳೇದು ಆಗಿರ್ಬಾರ್ದು, ತುಂಬಾ ಹೊಸದು ಆಗಿರ್ಬಾರ್ದು. ಸೊ ನೀವೇನು ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಅಂತ ಇರೋದ್ರಿಂದ ನೀವು ಯಾವ ಸಂದರ್ಭದಲ್ಲಿ ನ್ಯಾಕಿಗೆ ಹೋಗ್ತಾ ಇದ್ದೀರಾ, IEQ ಸಬ್ಮಿಟ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಯಾವುದು ಅಂತ ನೋಡ್ಕೊಂಡು ಆ ಇಯರ್ದ 5 ದಿನದ ಲೈಬ್ರರಿ ಮೂವ್ಮೆಂಟ್ ರಿಜಿಸ್ಟರ್ ಸ್ಕ್ಯಾನ್ ಕಾಪಿಯನ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಆಫ್ಲೈನ್ ಗೆ. ಆನ್ಲೈನ್ ಏನ್ ಮಾಡ್ತೀರಾ, ನೀವು ಲೈಬ್ರರಿ ಆಟೋಮೇಷನ್ ಆಗಿದ್ರೆ ಒಪ್ಯಾಕ್ ಸಿಕ್ಕಿರುತ್ತೆ. ಒಪ್ಯಾಕ್ ಅಲ್ಲಿ ಎಷ್ಟು ಜನ ಆನ್ಲೈನ್ ಆಕ್ಸೆಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಟ್ಸ್ ಅಂತ ಹೇಳಿ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಅದು ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಇಲ್ಲಿ ಪ್ರೂಫ್ ಆಗಿ ನೀವು ಇದನ್ನ ಪ್ರೊವೈಡ್ ಮಾಡಬಹುದು. ದಿಸ್ ಇಸ್ ರಿಗಾರ್ಡಿಂಗ್ 4.2.4. ಇಲ್ಲಿಗೆ 4.2 ಕೀ ಇಂಡಿಕೇಟರ್ ಮುಗಿಯುತ್ತೆ. ಲೆಟ್ಸ್ ಮೂವ್ ಟು ದ ಕೀ ಇಂಡಿಕೇಟರ್ 4.3. The 4.3 is IT infrastructure which is allotted with the weightage of 30. ಈ ಒಂದು ಕೀ ಇಂಡಿಕೇಟರ್ ಅಲ್ಲಿ 3 ಮೆಟ್ರಿಕ್ಸ್ ಬರುತ್ತೆ. ಒಂದು ಕ್ವಾಲಿಟೇಟಿವ್ ಮೆಟ್ರಿಕ್ಸ್, 2 ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್. So first one, 4.3.1, institution frequently updates its IT facility including Wi-Fi ಅಂತ ಕರೀತಾರೆ. ಇದು ಕ್ವಾಲಿಟೇಟಿವ್ 5 ವೇಟೇಜ್ ಇರುತ್ತೆ. ಸೇಮ್ ಇದಕ್ಕೂ ಕೂಡ ಒಂದು ರೈಟ್ ಅಪ್ ಅನ್ನ ರೆಡಿ ಮಾಡ್ಬೇಕಾಗುತ್ತೆ ವಿತ್ ಮ್ಯಾಕ್ಸಿಮಮ್ 500 words. ಇಲ್ಲಿ ಒಂದು ಪಾಯಿಂಟ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ರೈಟ್ ಅಪ್ ಅಂತ ವಿಚಾರಕ್ಕೆ ಬಂದಾಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಮೇಡಮ್ ನಾವು ನ್ಯಾಕಿಗೆ ಹೋಗ್ತಾ ಇದೀವಿ ಅಂದ್ರೆ ವರ್ಷಕ್ಕೊಂದು ರೈಟ್ ಅಪ್ ರೆಡಿ ಮಾಡ್ಬೇಕಾ? ಖಂಡಿತ ಇಲ್ಲ, ವರ್ಷಕ್ಕೊಂದು ರೈಟ್ ಅಪ್ ಮಾಡೋ ಅಗತ್ಯ ಇಲ್ಲ. ನೀವು ಯಾವ ಸಂದರ್ಭದಲ್ಲಿ ನ್ಯಾಕ್ಗೆ ಹೋಗ್ತಾ ಇರ್ತೀರಾ ಆ ಸಂದರ್ಭಕ್ಕೆ ನೀವು ಒಂದು ರೈಟ್ ಅಪ್ ಅನ್ನ ಕನ್ಸಾಲಿಡೇಟೆಡ್ ಆಗಿ 5 ವರ್ಷಗಳಿಗೆ ಸೇರ್ಕೊಂಡು ಒಂದು ರೈಟ್ ಅಪ್ ಅನ್ನ ನೀವು ರೆಡಿ ಮಾಡ್ಬೇಕಾಗುತ್ತೆ. ದಟ್ ಕ್ಲಾರಿಟಿ ಐ ಜಸ್ಟ್ ವಾಂಟೆಡ್ ಟು ಗಿವ್. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ 4.3.1 ಗೆ ಬಂದಾಗ IT ಫೆಸಿಲಿಟಿ ಅಂದ್ರೆ ನಾವ್ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು ರೈಟ್ ಅಪ್ ಅಲ್ಲಿ, ಏನೆಲ್ಲ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತ. ಫಸ್ಟ್ ಒನ್, ಇಂಟರ್ನೆಟ್ ಕನೆಕ್ಷನ್. ಪ್ರತಿಯೊಂದು ಕಾಲೇಜಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ, WAN ಕನೆಕ್ಷನ್. ಆ ಕನೆಕ್ಷನ್ ಬಗ್ಗೆ ಹೇಳ್ತೀರಾ, ಸರ್ವಿಸ್ ಪ್ರೊವೈಡರ್ ಬಗ್ಗೆ, ಸ್ಪೀಡ್ ಬಗ್ಗೆ, ಮತ್ತೆ ಎಷ್ಟು ತಿಂಗಳಿಗೆ ಒಂದ್ಸತಿ ಅದು ಅಪ್ಡೇಟ್ ಮಾಡ್ತೀರಾ, ಮಂತ್ಲಿ ಪ್ಲಾನ, ಕ್ವಾರ್ಟರ್ಲಿ ಪ್ಲಾನ, ಹಾಫ್ ಇಯರ್ಲಿ ಪ್ಲಾನ, ಇಯರ್ಲಿ ಪ್ಲಾನ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀರಾ. ದಟ್ ಈಸ್ ಅ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಕಂಪ್ಯೂಟರ್ ಸಾಫ್ಟ್ವೇರ್. ನಿಮ್ಮ ಕಾಲೇಜಲ್ಲಿ ಇರುವಂತಹ ಪ್ರತಿಯೊಂದು ಕಂಪ್ಯೂಟರ್ಗೂ OS ಸಿಸ್ಟಮ್ ಇರುತ್ತೆ, ಆಪರೇಟಿಂಗ್ ಸಿಸ್ಟಮ್. ಅದು ಲೈಸೆನ್ಸ್ಡ್ ಯಾವ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನೀಡ್ತೀರಾ. ಮತ್ತೆ ಅದರ್ ಸಾಫ್ಟ್ವೇರ್ಸ್ ಗಳನ್ನ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ, ಟ್ಯಾಲಿ ಆಗಿರ್ಬೋದು, EViews, SPSS, K2,
ಆತರ ಈ ಆಫೀಸ್ ಸಾಫ್ಟ್ವೇರ್ ಏನಾದ್ರು ಹಾಕೊಂಡಿದ್ರೆ ಆ ಒಂದು ಸಾಫ್ಟ್ವೇರ್ಸ್ ಗಳ ಬಗ್ಗೆ, ವರ್ಷನ್ ಬಗ್ಗೆ ನೀವು ಮಾಹಿತಿಯನ್ನು ಯಾವ ಇಯರ್ ಅಲ್ಲಿ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಆಮೇಲೆ ಫೈರ್ ವಾಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಾಲೇಜ್ ನಲ್ಲಿ ಯಾವ ಆಂಟಿವೈರಸ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ, ಯಾವ ವರ್ಷನ್ನು. ಸೊ ಯೂಶಲಿ ಆಂಟಿವೈರಸ್ ಸಾಫ್ಟ್ವೇರ್ ನ ಎಷ್ಟು ಹೆಂಗ್ ಅಪ್ಡೇಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ಆಮೇಲೆ ನಿಮ್ಮ ಕಾಲೇಜ್ ಅಲ್ಲಿ ಇರುವಂತಹ ಕಂಪ್ಯೂಟರ್ಸ್ ಗಳ ರ್ಯಾಮ್ ಎಷ್ಟು, ಇಂಟೆಲ್ ಕೋರ್ ಪ್ರೊಸೆಸರ್ ಸ್ಪೀಡ್ ಎಷ್ಟಿದೆ, ರ್ಯಾಮ್ ರೋಮ್ ಅದ್ರ ಬಗ್ಗೆ ಕನ್ಫಿಗರೇಷನ್ ಬಗ್ಗೆ, ಸಿಸ್ಟಮ್ ಕನ್ಫಿಗರೇಷನ್ ಬಗ್ಗೆ ಮಾಹಿತಿಯನ್ನ ಕೊಡ್ತೀರಾ. ಡಿವೈಸಸ್, ಪ್ರಿಂಟರ್ಸ್, ಸ್ಕ್ಯಾನರ್ಸ್, ಜೆರಾಕ್ಸ್ ಮೆಷಿನ್ಸ್ ಗಳೇನಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ವರ್ಷನ್ ಬಗ್ಗೆ ನೀಡ್ತೀರಾ. ಅಂದ್ರೆ ಫಸ್ಟ್ ನೀವು ಪ್ರಿಂಟರ್ ಅನ್ನು ಜೆರಾಕ್ಸ್ ಮೆಷಿನ್ ಬಳಸ್ತಾ ಇದ್ರಿ, ಈಗ ಜೆಟ್ ಸ್ಕ್ಯಾನರ್ ಅನ್ನ ಬಳಸ್ತಾ ಇದ್ರಿ ಅಂದ್ರೆ ಇಟ್ ಇಸ್ IT ಅಪ್ಗ್ರೇಡೇಷನ್. ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀರಾ. ಸೊ ಅಂಡ್ ದೆನ್ K2 ಬಗ್ಗೆ, CCTV ಬಗ್ಗೆ ನೀವು ಮಾಹಿತಿಯನ್ನ ಕೊಡ್ಬೋದು. ಜೊತೆಗೆ 19-20 ಇಯರ್ ಅಸೆಸ್ಮೆಂಟ್ ಪೀರಿಯಡ್ ಅಲ್ಲಿ ಬರ್ತಾ ಇರೋದ್ರಿಂದಾಗಿ ಡ್ಯೂ ಟು ದ ಪ್ಯಾಂಡಮಿಕ್ ಟೈಮ್ ನೀವು ಆನ್ಲೈನ್ ಕ್ಲಾಸಸ್ ಏನಾದ್ರು ತಗೊಂಡಿದ್ರೆ ಗೂಗಲ್ ಕ್ಲಾಸ್ ರೂಮ್, ವಾಟ್ಸ್ಆಪ್, G Suite, Zoom, ಗೂಗಲ್ ಮೀಟ್, ಸೊ ಅವುಗಳನ್ನ ಕೂಡ ನೀವು IT ಫೆಸಿಲಿಟೀಸ್ ಅಲ್ಲಿ ತೋರಿಸ್ಕೋಬಹುದು. ಅಂಡ್ ವರ್ಚುವಲ್ ಲ್ಯಾಬ್ಸ್ ಗಳನ್ನ ಏನಾದ್ರು ಮಾಡಿದ್ರೆ ದಟ್ ಕ್ಯಾನ್ ಆಲ್ಸೋ ಬಿ ಕ್ಲೇಮ್ಡ್ ಅಂಡರ್ 4.3.1. ಸೊ ಇಷ್ಟನ್ನ ನೀವು ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಬ್ರೀಫ್ ರೈಟ್ ಅಪ್ ಅನ್ನ ರೆಡಿ ಮಾಡ್ಕೊಳ್ತೀರಾ. ಸೊ ಹಾಗಿದ್ರೆ ಡಾಕ್ಯುಮೆಂಟ್ಸ್ ಏನ್ ಕೊಡ್ತೀರಾ? ನೀವೇನ್ ಇಲ್ಲಿ ಎಕ್ವಿಪ್ಮೆಂಟ್ಸ್ ನ ಸಾಫ್ಟ್ವೇರ್ಸ್ ಗಳನ್ನ ಬಗ್ಗೆ ಏನಾದ್ರು ಮಾಹಿತಿಯನ್ನ ನೀಡಿದ್ರೆ ಆ ಸಾಫ್ಟ್ವೇರ್ ಪರ್ಚೇಸ್ ಗೆ ಸಂಬಂಧಪಟ್ಟಂತೆ ವೋಚರ್ಸ್, ಬಿಲ್ಸ್ ಗಳನ್ನ ನೀವು ಪ್ರೊವೈಡ್ ಮಾಡ್ಬೇಕಾಗುತ್ತೆ ಅಷ್ಟೇ. ಸೊ ಇದಿಷ್ಟು. ಮತ್ತೆ ನೀವು ಕ್ಲಾಸ್ ರೂಮ್ಸ್ ಗಳನ್ನ ಏನಾದ್ರು ಆನ್ಲೈನ್ ಕ್ಲಾಸಸ್ ಮಾಡಿದೀವಿ ಅಂತ ಕ್ಲೇಮ್ ಮಾಡ್ಕೊಳ್ತಾ ಇದ್ರೆ ನೀವು ಗೂಗಲ್ ಕ್ಲಾಸ್ ರೂಮ್ ಇದ್ರೆ ಗೂಗಲ್ ಕ್ಲಾಸ್ ರೂಮ್ ಒಂದು ಸ್ಕ್ರೀನ್ ಶಾಟ್, ಆಮೇಲೆ ವಾಟ್ಸ್ಆಪ್ ಥ್ರೂ ಕ್ಲಾಸ್ ಮೆಸೇಜಸ್ ಗಳು ಏನಾದ್ರು ಹೋಗಿರುತ್ತೆ ಅದ್ರದ್ದು ಸ್ಕ್ರೀನ್ ಶಾಟ್, ಝೂಮ್ ಕ್ಲಾಸಸ್ ತೆಗಿಬೇಕಾದ್ರೆ ಗೂಗಲ್ ಮೀಟ್ ಅಲ್ಲಿ ಕ್ಲಾಸ್ ರೂಮ್ ತಗೊಂಡಿದ್ರೆ ಅದ್ರ ಸ್ಕ್ರೀನ್ ಶಾಟ್ ಗಳನ್ನ ಆಸ್ ಅ ಪ್ರೂಫ್ ಆಗಿ ನೀವು ಇಟ್ಕೋಬೇಕಾಗುತ್ತೆ ಫಾರ್ ದ ಪರ್ಟಿಕ್ಯುಲರ್ ಮೆಟ್ರಿಕ್. ಲೆಟ್ಸ್ ಗೋ ದ ನೆಕ್ಸ್ಟ್ ಒನ್, 4.3.2. It's a quantitative metric. So it asks about the details on student computer ratio in the institution. So here you have to provide the latest completed academic year record. So ಇದಕ್ಕೆ 10 weightage ಅನ್ನ ಇದೆ. ಸೊ ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಅಲ್ಲಿ ಎಷ್ಟು ನೀವು ಸ್ಪೆಸಿಫೈ ಮಾಡಿರ್ತೀರಾ ನಮ್ಮಲ್ಲಿ ಕಂಪ್ಯೂಟರ್ ಇದೆ ಅಂತೇಳಿ ಅಷ್ಟು ಕಂಪ್ಯೂಟರ್ಸ್ ಅನ್ನ ಮಾತ್ರ ಇಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಇಲ್ಲಿ ನೀವು 3 ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೋಬೇಕು ಕಂಪ್ಯೂಟರ್ಸ್ ಅನ್ನ ತೋರಿಸುವಾಗ. ಫಸ್ಟ್ ಒನ್, ಆಫೀಸ್ ಯೂಸ್ಗೆ, ಫ್ಯಾಕಲ್ಟಿ ಯೂಸ್ಗೆ ಇರುವಂತ ಕಂಪ್ಯೂಟರ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ತೋರಿಸುವ ಹಾಗೆ ಇಲ್ಲ. ಸೆಕೆಂಡ್ ಒನ್, ಸ್ಟೂಡೆಂಟ್ಸ್ ಗೆ, ಫ್ಯಾಕಲ್ಟಿಗೆ ಅಂತ ಏನು ಲ್ಯಾಪ್ಟಾಪ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದು ಲ್ಯಾಪ್ಟಾಪ್ಸ್ ಗಳು ಸ್ಟೂಡೆಂಟ್ಸ್ ಅವರ ಮನೆಗೆ ತಗೊಂಡು ಹೋಗ್ತಿದ್ರೆ ಸೊ ಅವುಗಳನ್ನ ಯಾವುದೇ ಕಾರಣಕ್ಕೂ ಇನ್ಕ್ಲೂಡ್ ಮಾಡುವ ಹಾಗಿಲ್ಲ. ದೆನ್ ಥರ್ಡ್ ಪಾಯಿಂಟ್, ಸೊ ಕಂಪ್ಯೂಟರ್ ಪರ್ಚೇಸ್ಡ್ ಆಫ್ಟರ್ ದ ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್. ನೀವು ಯಾವ ಟೈಮಲ್ಲಿ IAQ ಸಬ್ಮಿಟ್ ಮಾಡ್ತಿದ್ದೀರಾ ಆ ಟೈಮಲ್ಲಿ ನಿಮ್ಮ ಲೇಟೆಸ್ಟ್ ಕಂಪ್ಲೀಟೆಡ್ ಅಕಾಡೆಮಿಕ್ ಇಯರ್ ಯಾವುದು ಅಂತ ನೋಡ್ಕೊಳ್ಳಿ. ಆ ಇಯರ್ ನಂತರ ಆ ಇಯರ್ ಯಾವ ಮಂತ್ ಅಲ್ಲಿ ಮುಗಿಯುತ್ತೆ ಆ ಮಂತಿನ ನಂತರದಲ್ಲಿ ನಿಮಗೆ DC ಇಂದ ಯಾವುದೇ ಕಂಪ್ಯೂಟರ್ಸ್ ಹ್ಯಾಂಡ್ ಓವರ್ ಆಗಿದ್ರೆ, ಯಾರಾದ್ರೂ ಡೊನೇಟ್ ಮಾಡಿದ್ರೆ ಆ ಕಂಪ್ಯೂಟರ್ಸ್ ಗಳನ್ನ ನೀವು ಇಲ್ಲಿ ತಗೊಳ್ಳೋ ಆಗಿಲ್ಲ, ಯಾವುದೇ ಕಾರಣಕ್ಕೂ ಇನ್ಕ್ಲೂಡ್ ಮಾಡೋ ಆಗಿಲ್ಲ. ಸೊ ಈ 3 ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅಲ್ಲಿ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಸೊ ಹಾಗಿದ್ರೆ ಡಾಕ್ಯುಮೆಂಟ್ಸ್ ಏನ್ ಪ್ರೊಡ್ಯೂಸ್ ಮಾಡ್ಬೇಕು? ಕಂಪ್ಯೂಟರ್ ಅನ್ನ ನೀವೇ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಬಿಲ್ಸ್, ವೋಚರ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ, ಡಿಪಾರ್ಟ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿದ್ರೆ ಸ್ಯಾಂಕ್ಷನ್ ಲೆಟರ್, ರಿಸೀವ್ ಲೆಟರ್ ಅನ್ನ ಕೊಡಿ. ಸ್ಟಾಕ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀರಾ ಅದನ್ನ ಸೈನ್ ಮಾಡಿಸ್ಬಿಟ್ಟು ಇಟ್ಕೋಬಹುದು. ಡೊನೇಟ್ ಮಾಡಿದಂತ ಸಂದರ್ಭದಲ್ಲಿ ಸ್ಟಾಕ್ ಬುಕ್ ಅಲ್ಲಿ ಅದೇ ಅವ್ರದೇ ಆದಂತಹ ಡೊನೇಟ್ ಮಾಡಿರೋದೆಲ್ಲ ರೆಕಾರ್ಡ್ ಮಾಡಕೊಂತ ಸ್ಟಾಕ್ ಬುಕ್ ಇರುತ್ತೆ, ಅದ್ರಲ್ಲಿ ಎಂಟ್ರಿ ಆಗಿರುತ್ತೆ. ಆ ಸ್ಟಾಕ್ ರಿಜಿಸ್ಟರ್ ಎಂಟ್ರಿ ಬುಕ್ಕಿನ ಒಂದು ಕಾಪಿಯನ್ನ ನೀವು ಕೊಡ್ಬೇಕಾಗುತ್ತೆ. ಸೊ ಇದಿಷ್ಟು 4.3.2 ಗೆ ಸಂಬಂಧಪಟ್ಟಂತ ವಿಚಾರ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, 4.3.3. This tells about the bandwidth of internet connection of the institution. So ಇದು 4.3 key indicator ನ ಲಾಸ್ಟ್ ಕ್ವೆಶನ್. ನಿಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಇಂಟರ್ನೆಟ್ ಕನೆಕ್ಷನ್ ಬಗ್ಗೆ ಇದು ಮಾಹಿತಿಯನ್ನ ಕೇಳುತ್ತೆ. ನಿಮ್ ಕಾಲೇಜಲ್ಲಿ ಏನು ಇಂಟರ್ನೆಟ್ ಕನೆಕ್ಷನ್ ಇದೆ ಅದ್ರ ಸ್ಪೀಡ್ ಅನ್ನ ನೀವು ಇಲ್ಲಿ ತೋರಿಸಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಎಲ್ಲಾ ಕಾಲೇಜ್ಗಳಲ್ಲೂ 50 Mbps ಗಿಂತ ಜಾಸ್ತಿನೇ ಇರುತ್ತೆ. ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ 50 Mbps ಗಿಂತ ಜಾಸ್ತಿ ಇದ್ರೆ ಆಪ್ಷನ್ 1 ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 50 Mbps. ಈ ಆಪ್ಷನ್ ಅನ್ನ ನೀವು ಅಲ್ಲಿ SSR ಫಿಲ್ ಮಾಡೋ ಟೈಮಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಸಪೋರ್ಟಿವ್ ಆಗಿ ಕೊಡ್ಬೇಕಾಗುತ್ತೆ. ಇದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರು ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಸೊ
ಯೂಶಲಿ 50 MBPS ಇರುತ್ತೆ. ಅದನ್ನೊಂದ್ಸತಿ ಎಲ್ಲಾ ಕಾಲೇಜ್ಗಳು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ ನೀವು ಇದಕ್ಕೆ ಪ್ರೂಫ್ ಆಗಿ ಏನ್ ಕೊಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ಕಾಲೇಜಿನ ಲೆಟರ್ಡ್ ಅಲ್ಲಿ ಡೀಟೇಲ್ ಇನ್ಫಾರ್ಮೇಶನ್ ಇರಬೇಕು. ನಿಮ್ಮ ಕಾಲೇಜಿನ ಹೆಸರು, ಈ ವರ್ಷದಿಂದ ಅಂದ್ರೆ ಅಸೆಸ್ಮೆಂಟ್ ಪೀರಿಯಡ್ ಅಲ್ಲಿ ನೀವು ಯಾವ್ದು ಅಸೆಸ್ಮೆಂಟ್ ಪೀರಿಯಡ್ ತಗೊಳ್ತಾ ಇದ್ರೆ ಅದು ನೋಡ್ಕೊಳ್ಳಿ. ಈ ಟೈಮ್ ಇಂದ ಈ ಟೈಮ್ ವರೆಗೂ ನಮ್ಮಿಂದ ಸೋ ಪ್ಲಾನ್ ಅಲ್ಲಿ ಇಷ್ಟು MBPS ಸ್ಪೀಡಿನ ಇಂಟರ್ನೆಟ್ ಕನೆಕ್ಷನ್ ಅನ್ನ ಪಡೆದುಕೊಂಡಿರುತ್ತಾರೆ ಅಂತೇಳಿ ಇಂಗ್ಲಿಷ್ ಅಲ್ಲಿ, ಇಟ್ ಶುಡ್ ಬಿ ಇನ್ ಇಂಗ್ಲಿಷ್. ಸೊ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಅದಕ್ಕೆ ಟೆಲಿಕಾಂ ಆಫೀಸರ್, ಕನ್ಸರ್ನ್ ಸರ್ವಿಸ್ ಪ್ರೊವೈಡರ್ ಯಾರಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಟೆಲಿಕಾಂ ಆಫೀಸರ್ ಇಂದ ಅಟೆಸ್ಟೇಷನ್ ಮಾಡಿಟ್ಕೊಂಡ್ರೆ ದಟ್ ಒನ್ proof itself is stands well and good for this 4.3.3. ಅದ್ರ ಜೊತೆಗೆ ಇನ್ನೂ ನೀವು ಎಕ್ಸ್ಟ್ರಾ ಸಪೋರ್ಟಿವ್ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ತೀರಾ ಅಂದ್ರೆ ಯು ಕ್ಯಾನ್ provide any 1 month bill or any 1 quarter bill which is not older than 3 months from the latest completed academic year. So these two supportive documents can be given for 4.3.3. So this is about 4.3. Let's move to the last key indicator, that is 4.4. The 4.4 talks about the maintenance of campus infrastructure, which is allotted with a weightage of 20. So ಈ ಒಂದು ಪರ್ಟಿಕ್ಯುಲರ್ ಕೀ ಇಂಡಿಕೇಟರ್ ಅಲ್ಲಿ ಎರಡು ಮೆಟ್ರಿಕ್ಸ್ ಬರುತ್ತೆ, ಒಂದು ಕ್ವಾಲಿಟೇಟಿವ್ ಮೆಟ್ರಿಕ್, ಇನ್ನೊಂದು ಕ್ವಾಂಟಿಟೇಟಿವ್ ಮೆಟ್ರಿಕ್. ಸೊ ದ ಫಸ್ಟ್ ಒನ್ ಈಸ್ 4.4.1. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೇಂಟೆನೆನ್ಸ್ ಮೇಲೆ ನೀವು ಏನ್ ಎಕ್ಸ್ಪೆಂಡಿಚರ್ ಮಾಡಿದೀರಾ ಅದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಕೇಳ್ತಾರೆ. ಸೊ ಅದು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಎಕ್ಸ್ಕ್ಲೂಡಿಂಗ್ ಸ್ಯಾಲ್ರಿ ಕಾಂಪೊನೆಂಟ್ ಅನ್ನ ಇನ್ಕ್ಲೂಡ್, ಇಲ್ಲಿ ಮಾಹಿತಿಯನ್ನ ಫಿಗರ್ಸ್ ಅನ್ನ ಕೊಡುವಾಗ ಈ ಫಿಗರ್ಸ್ ಏನಾಗಿರ್ಬಾರ್ದು, ಸ್ಯಾಲ್ರಿ ಕಾಂಪೊನೆಂಟ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ಬಾರ್ದು. ನೋಟ್ ಇಟ್. ಸೊ ಹಾಗಿದ್ರೆ ಇಲ್ಲಿ ಲ್ಯಾಕ್ಸ್ ಅಲ್ಲಿ ನೀವು ಫಿಗರ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಸೇಮ್ ಟೇಬಲ್ 4.1.4ಗೆ ಏನು ತೋರಿಸಿದ್ದೆ ಟೇಬಲ್, ಅದೇ ಟೇಬಲ್ ಅನ್ನ ಇಲ್ಲೂ ತೋರಿಸ್ತಾ ಇದೀವಿ 4.4.1ಗೆ. ಯಾಕೆಂದ್ರೆ ನ್ಯಾಕ್ನವರು ಒಂದೇ ಟೆಂಪ್ಲೇಟ್ ಅನ್ನ ಎರಡು ಮೆಟ್ರಿಕ್ಸ್ಗೂ ಒಂದೇ ಟೆಂಪ್ಲೇಟ್ ಅಪ್ಲಿಕೇಬಲ್ ಆಗುತ್ತೆ, ಸೆಕ್ಷನ್ಸ್ ಮಾತ್ರ ಡಿಫ್ರೆಂಟ್. ಈ 3 ಸೆಕ್ಷನ್ 4.1.4ಗೆ ಅಪ್ಲಿಕೇಬಲ್ ಆಗುತ್ತೆ, ಇದು 4.4.1ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಲೇಜ್ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಅಕಾಡೆಮಿಕ್ ಫೆಸಿಲಿಟಿ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ತಗೋಬೇಕು, ಫಿಸಿಕಲ್ ಫೆಸಿಲಿಟಿ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ತಗೋಬೇಕು ಅಂತ. ಸೊ ಅಕಾಡೆಮಿಕ್ ಫೆಸಿಲಿಟಿ ಎಕ್ಸ್ಪೆನ್ಸಸ್ ಅಲ್ಲಿ ಏನು ಅಂತ ನೋಡೋಣ. ಆಂಟಿವೈರಸ್ ಸಾಫ್ಟ್ವೇರ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದನ್ನ ಹಾಕ್ತೀರಾ, K2 ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರೆ ಆ ಟೈಮಲ್ಲಿ ಅದ್ರ ಖರ್ಚನ್ನ ಹಾಕ್ತೀರಾ. ಜೊತೆಗೆ ನಿಮ್ಮ ಕಚೇರಿ ವೆಚ್ಚ, ಕಂಪ್ಲೀಟ್ 1 ಅಕಾಡೆಮಿಕ್ ಇಯರ್ ನ ರನ್ ಮಾಡೋದಕ್ಕೆ ಕಚೇರಿ ವೆಚ್ಚ ಏನಾಗ್ತಾ ಇದೆ, ಡಸ್ಟರ್ಸು, ಆನ್ಸರ್ ಶೀಟ್ಸು, ಬುಕ್ಸು, ನೋಟ್ ಬುಕ್ಸು, ಚಾಕ್ಸ್ ಅದೆಲ್ಲ ತಗೊಳಕ್ಕೆ, ಎಕ್ಸಾಮ್ ಮಾಡೋದಕ್ಕೆ ಏನ್ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಆಮೇಲೆ ನಿಮ್ಮ ಕಾಲೇಜಲ್ಲಿ ಪ್ರಿಂಟರ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ಸ್ಕ್ಯಾನರ್ ಅನ್ನ ಯೂಸ್ ಮಾಡ್ತಿದ್ರೆ, ಪ್ರಿಂಟರ್ಗೆ ರೀಫಿಲ್ಲರ್ ಏನ್ ಮಾಡ್ತೀರಾ, ಅದನ್ನ ಕಾಟ್ರಿಜ್ ಏನ್ ತರ್ತೀರಾ, ಅದ್ರದ್ದು ಎಕ್ಸ್ಪೆನ್ಸಸ್ ಗಳನ್ನ ಹಾಕೋಬೇಕಾಗುತ್ತೆ. ಆಮೇಲೆ ವಾಟರ್ ಬಿಲ್ಸ್ ಏನ್ ಬರುತ್ತೆ ಅದ್ರ ಎಕ್ಸ್ಪೆನ್ಸಸ್ ಗಳನ್ನ ಹಾಕೋಬೇಕಾಗುತ್ತೆ. IKSE ಇಂದ ಮತ್ತೆ ಕಲ್ಚರಲ್ ಇವೆಂಟ್ಸ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಏನ್ ಎಕ್ಸ್ಪೆನ್ಸಸ್ ಮಾಡಿದೀರಾ ಅದೆಲ್ಲ ನೀವು ಇಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸ್ಕೊಳ್ತೀರಾ, ಅಕಾಡೆಮಿಕ್ ಫೆಸಿಲಿಟಿ ಎಕ್ಸ್ಪೆನ್ಸಸ್ ಅಲ್ಲಿ. ಎಕ್ಸ್ಪೆಂಡಿಚರ್ ಆನ್ ಮೇಂಟೆನೆನ್ಸ್ ಆಫ್ ಫಿಸಿಕಲ್ ಫೆಸಿಲಿಟಿ ಅಂತಿದೆ. ಇಲ್ಲಿ ನಿಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಯಾವುದೇ ಅಸೆಟ್ ಅನ್ನ ರಿಪೇರಿ ಮಾಡ್ಲಿಕ್ಕೆ ಏನು ಖರ್ಚಾಗಿದೆ. ಸೊ ಬಿಲ್ಡಿಂಗ್ ರಿಪೇರಿ ಆಗಿದ್ರೆ, ಪ್ರಿಂಟರ್ ರಿಪೇರಿ, ಕಂಪ್ಯೂಟರ್ ರಿಪೇರಿ, ಜೆರಾಕ್ಸ್ ಮೆಷಿನ್ ರಿಪೇರಿ, ಬೋರ್ವೆಲ್ ರಿಪೇರಿ, ಜನರೇಟರ್ ರಿಪೇರಿ ಆಗಿರ್ಬೋದು. ಆಮೇಲೆ ಟಾಯ್ಲೆಟ್ ರಿಪೇರಿ, ಏನಾದ್ರು ಟಾಯ್ಲೆಟ್ ಅಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಮಾಡಿದ್ರೆ ಅದೆಲ್ಲ ಕೂಡ ಇಲ್ಲಿ ಫಿಸಿಕಲ್ ಫೆಸಿಲಿಟಿ ಎಕ್ಸ್ಪೆನ್ಸಸ್ ಅಲ್ಲಿ ನೀವು ಬಂದು ಕೂರುತ್ತೆ. ಸೊ ಇದಕ್ಕೆ ಏನು ಪ್ರೂಫ್ ಆಗಿ ಕೊಡ್ತೀರಾ ಅಂದ್ರೆ ಸೇಮ್ 4.1.14ಗೆ ನೀವೇನು ಇನ್ಕಮ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ರಿ, ಸೇಮ್ ಸ್ಟೇಟ್ಮೆಂಟ್ ಅನ್ನ ತಗೊಳ್ತೀರಾ. ಆದ್ರೆ ಆ ಸ್ಟೇಟ್ಮೆಂಟ್ ಅಲ್ಲಿ ನೀವು ಯಾವ ಸೆಕ್ಷನ್ ಅನ್ನ ಹೈಲೈಟ್ ಮಾಡ್ಬೇಕು ಅಂದ್ರೆ ಅಕಾಡೆಮಿಕ್ ಫೆಸಿಲಿಟಿ, ಫಿಸಿಕಲ್ ಫೆಸಿಲಿಟಿ ಮೇಂಟೆನೆನ್ಸ್ ಗೋಸ್ಕರ ನೀವೇನ್ ಖರ್ಚುಗಳನ್ನ ಮಾಡಿದ್ರಿ, ಐಟಮ್ಸ್ ರಿಪೇರಿ ವರ್ಕ್, ಮೇಂಟೆನೆನ್ಸ್ ವರ್ಕ್ ಅಂತ ಹೆಡ್ಡಿಂಗ್ಸ್ ಏನಾದ್ರು ಇದ್ರೆ ಆ ಹೆಡ್ಡಿಂಗ್ ಅನ್ನ ಮಾತ್ರ ನೀವು ಹೈಲೈಟ್ ಮಾಡ್ತೀರಾ. ಸೊ ಹಾಗಾಗಿ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರತಿ ವರ್ಷಕ್ಕೂ 5 ವರ್ಷಕ್ಕೂ ಒಂದೊಂದು ಸ್ಟೇಟ್ಮೆಂಟ್ ರೆಡಿ ಮಾಡಿದ್ರೆ ಆ ಸ್ಟೇಟ್ಮೆಂಟ್ ನಿಮಗೆ 3 ಮೆಟ್ರಿಕ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇನ್ಕಮ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಏನಿದೆ ಇದನ್ನ ನೀಟಾಗಿ ರೆಡಿ ಮಾಡ್ಕೋಬೇಕು. ಬರೇ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡ ತಕ್ಷಣಕ್ಕೆ ಇದು ನಿಮಗೆ ವ್ಯಾಲಿಡ್ ಆಗಲ್ಲ, ಇಟ್ ಶುಡ್ ಬಿ ಆಡಿಟೆಡ್. ಸೊ ಆಡಿಟೆಡ್ ಆಗಿದ್ರೆ ಮಾತ್ರ ನಾವು ಅದನ್ನ ಕನ್ಸಿಡರ್ ಮಾಡ್ತೇವೆ. ಈ ಆಡಿಟ್ ಆಗಿರೋ ಸ್ಟೇಟ್ಮೆಂಟ್ ಬೇಸ್ ಮೇಲೆ ನೀವು ಕನ್ಸಾಲಿಡೇಟೆಡ್ ಎಕ್ಸ್ಟ್ರಾಕ್ಟ್ ಅನ್ನ ನೀವು ರೆಡಿ ಮಾಡ್ಕೊಂಡು ಅದಕ್ಕೆ ಬೇಕಿದ್ರೆ ನೀವು ಪ್ರಿನ್ಸಿಪಲ್ ಸೀಲ್ ಸೈನ್ ನ ತೆಗೆದುಕೋಬಹುದು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ 4.1.4. So then let's move to the last metric,
ದಟ್ ಈಸ್ 4.4.2. ಇಲ್ಲಿ ಸಿಸ್ಟಮ್ ಮತ್ತೆ ಪ್ರೊಸೀಜರ್ಸ್ ಬಗ್ಗೆ ನೀವು ಬರಿಬೇಕಾಗುತ್ತೆ. ನಿಮ್ಮಲ್ಲಿರುವಂತ ಅಕಾಡೆಮಿಕ್, ಫಿಸಿಕಲ್ ಮತ್ತು ಸಪೋರ್ಟಿವ್ ಫೆಸಿಲಿಟೀಸ್ ಏನಿದೆ ಅದನ್ನ ಮೇಂಟೈನ್ ಮಾಡೋದಕ್ಕೆ, ಯುಟಿಲೈಸ್ ಮಾಡೋದಕ್ಕೆ ಯಾವ ತರ ಸಿಸ್ಟಮ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಇದು ರೈಟ್ ಅಪ್. ಇದು 10 ವೈಟೇಜ್ ಇದೆ. ಇಲ್ಲಿ ನೀವು ವರ್ಡ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಸ್ವಲ್ಪ ಡಿಫರ್ ಆಗುತ್ತೆ. ಇಲ್ಲಿ 1000 ವರ್ಡ್ಸ್ ಒಳಗೆ ನೀವು ಇಲ್ಲಿ ರೈಟ್ ಅಪ್ ಅನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಿದ್ರೆ ರೈಟ್ ಅಪ್ ರೆಡಿ ಮಾಡ್ಬೇಕಾದ್ರೆ ಏನೇನೆಲ್ಲ ಇನ್ಕ್ಲೂಡ್ ಮಾಡ್ಕೋಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜಲ್ಲಿ ಬಿಲ್ಡಿಂಗ್ ಇದ್ರೆ ಬಿಲ್ಡಿಂಗ್ ರಿಪೇರಿ ಮಾಡೋದಕ್ಕೆ ಯಾವ ತರ ಸೆಟಪ್ ಇದೆ, ಕ್ಲಾಸ್ ರೂಮ್ ರಿಪೇರಿ ಮಾಡೋದಕ್ಕೆ ಯಾವ ತರ ಸೆಟಪ್ಸ್ ಇದೆ, ಅಂದ್ರೆ ಔಟ್ಸೋರ್ಸಿಂಗ್ ಕೊಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ನೋಡ್ಬೇಕು. ಮತ್ತು ಬಿಲ್ಡಿಂಗ್ ಕ್ಲಾಸ್ ರೂಮ್ಸ್ ಗಳನ್ನ ಕ್ಲೀನ್ ಮಾಡೋದಕ್ಕಾಗಿ, ಕ್ಲೀನ್ಲಿನೆಸ್ಗೋಸ್ಕರ ನೀವು ಕ್ಲೀನಿಂಗ್ ಅಂಡ್ ಸ್ವೀಪಿಂಗ್ ಗೆ ಗ್ರೂಪ್ ಡಿ ನೌಕರರನ್ನ ನೀವು ನೇಮಕ ಮಾಡ್ಕೊಂಡಿದ್ರೆ ಅದನ್ನ ಏನ್ ಪ್ರೋಸೆಸ್ ಆಗುತ್ತೆ, ಮ್ಯಾನೇಜರ್ ವಿಲ್ ಬಿ ದ ಹೆಡ್. ಸೊ ಅದ್ರ ಸಿಸ್ಟಮ್ ಬಗ್ಗೆ ನೀವು ಬರಿಬೇಕಾಗುತ್ತೆ. ಆಮೇಲೆ ಲ್ಯಾಬ್ಗಳಿರುತ್ತೆ, ಲ್ಯಾಬ್ ಗಳನ್ನ ನೋಡ್ಕೊಳ್ಳೋಕೋಸ್ಕರ ಲ್ಯಾಬ್ ಅಸಿಸ್ಟೆಂಟ್ ನೇಮಕ ಮಾಡ್ಕೊಂಡಿರ್ತೀರಾ, ಆ ಪ್ರೊಸೀಜರ್ ಹೇಗಿರುತ್ತೆ, ವೆದರ್ ಈಸ್ ಎ ಪರ್ಮನೆಂಟ್ ಒನ್, ಕಾಂಟ್ರಾಕ್ಟ್ ಒನ್ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ. ಆಮೇಲೆ ಫರ್ನಿಚರ್ಸ್ ಎಲ್ಲ ರಿಪೇರಿ ಮಾಡೋದಕ್ಕೆ ಯಾವ ತರ ಸಿಸ್ಟಮ್ ಇದೆ, ಕಂಪ್ಯೂಟರ್ಸ್ ಇರುತ್ತೆ ನಿಮ್ ಕಾಲೇಜಲ್ಲಿ, ಕಂಪ್ಯೂಟರ್ ರಿಪೇರಿಗೆ ಔಟ್ಸೋರ್ಸಿಂಗ್, ಎಕ್ಸ್ಟರ್ನಲ್ ಏಜೆನ್ಸಿಗೆ ಏನಾದ್ರು ನೀವು ಔಟ್ಸೋರ್ಸಿಂಗ್ ಕೊಟ್ಟಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಿ. ಆಮೇಲೆ ದೆನ್ ಲೈಬ್ರರಿ ರಿಸೋರ್ಸಸ್ ಅನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಸ್ಟಾಕ್ ವೆರಿಫಿಕೇಶನ್ ಕಮಿಟೀಸ್ ಗಳನ್ನ ಮಾಡಿರ್ತೀರಾ, ಅದು ಹೇಗಾಗುತ್ತೆ, ಸ್ಟಾಕ್ ವೆರಿಫಿಕೇಶನ್ ಯಾವ ರೀತಿ ಸೆಟಪ್ ಆಗುತ್ತೆ, ವಾಟ್ ಈಸ್ ದ ಡ್ಯೂಟೀಸ್ ಅಂಡ್ ರೋಲ್ಸ್ ಆಫ್ ಕಮಿಟಿ ಅನ್ನೋದ್ರ ಬಗ್ಗೆ ಬರೀರಿ. ಆಮೇಲೆ ಕಾಲೇಜಿನ ಸೆಕ್ಯೂರಿಟಿಗೋಸ್ಕರ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತೀರಾ, ಅದ್ರ ಬಗ್ಗೆ ವೆದರ್ ಈಸ್ ಎ ಕಾಂಟ್ರಾಕ್ಟ್ ಆರ್ ಪರ್ಮನೆಂಟ್ ಒನ್ ಅನ್ನೋದ್ರ ಬಗ್ಗೆ ನೋಡಿ. ವಾಟರ್ ಕನೆಕ್ಷನ್, ಪವರ್ ಕನೆಕ್ಷನ್ ಎಲ್ಲ ಸಂಬಂಧಪಟ್ಟಂತ ತೊಂದರೆಗಳು ಬಂದಾಗ ಯಾವ ರೀತಿ ಅಡ್ರೆಸ್ ಮಾಡ್ತೀರಾ. ಸೊ ಯೂಶಲಿ ಹೇಗಿರುತ್ತೆ ಅಂದ್ರೆ, ಮ್ಯಾನೇಜರ್ ಅಂತ ಇರ್ತಾರೆ ಆಫೀಸಲ್ಲಿ, ಈ ವಿಲ್ ಕಾಲ್ ಬೇಸ್ಡ್ ಆನ್ ದ ಸರ್ವಿಸ್ ಬೇಸಿಸ್ ಮೇಲೆ, ಕಾಲ್ ಆನ್ ಬೇಸಿಸ್ ಮೇಲೆ ಈ ಸರ್ವಿಸಸ್ ಗಳೆಲ್ಲ ಸಿಗ್ತಾ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿ. ಆಮೇಲೆ ನಿಮ್ಮಲ್ಲಿರುವಂತ ಸಿಸ್ಟಮ್ಗಳು ಮಿಸ್ಯೂಸ್ ಆಗದೆ ಇರೋ ರೀತಿಯಲ್ಲಿ ನೀವೇನಾದ್ರೂ ಅವುಗಳಿಗೆ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿ. ಆಮೇಲೆ ಗಾರ್ಡನ್ ಇತ್ತು ಅಂದ್ರೆ ಆ ಗಾರ್ಡನ್ ನ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಾ, ಅದಕ್ಕೆ ಸಪರೇಟ್ ಗಾರ್ಡನಿಂಗ್ ಮಾಡೋದಕ್ಕೆ ಏನಾದ್ರು ಗ್ರೂಪ್ ಡಿ ವರ್ಕ್ ಅನ್ನು ಇಟ್ಟಿದ್ದೀರಾ, ಅಥವಾ NSS ಸ್ಟೂಡೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿ. ಸ್ಪೋರ್ಟ್ಸ್ ಸ್ಪೇಸ್, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇದ್ರೆ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ವಿಲ್ ಬಿ ದ ರೆಸ್ಪಾನ್ಸಿಬಲ್, ಅವ್ರ ಹೆಡ್ಡಿಂಗ್ ಅಲ್ಲಿ ಯಾವ ರೀತಿ ಈ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ, ಸ್ಪೋರ್ಟ್ಸ್ ಗ್ರೌಂಡ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನೀಡಿ. ಜಿಮ್ ಸ್ಪೇಸ್ ಇದ್ರೆ, ಜಿಮ್ ಎಕ್ವಿಪ್ಮೆಂಟ್ಸ್ ಇದ್ರೆ ಯಾವ ತರ ಅದ್ರದ್ದು ಇನ್ಸ್ಟ್ರಕ್ಟರ್ ಇದ್ರೆ, ಸೊ ಯಾವ ತರ ಅದನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ, ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಷ್ಟೇ. ಸೊ ನಿಮ್ಮಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಮುಂದಿನ ಸ್ಟೂಡೆಂಟ್ಸ್ ಗಳು ಯೂಸ್ ಮಾಡ್ಬೇಕು ಅಂತ ಅವೆಲ್ಲ ಸರಿಯಾಗಿರೋ ತರ ನೋಡ್ಕೋಬೇಕು. ಸೊ ಅದರ ಮೇಂಟೆನೆನ್ಸ್ ಗೆ ಕಾಲೇಜ್ ಅಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ ಅನ್ನೋದು ಕಂಪ್ಲೀಟ್ ಆಗಿ ಪ್ರೊಸೀಜರ್ ಮತ್ತೆ ಯಾವ್ಯಾವ ಫೆಸಿಲಿಟಿನ ಯಾವ್ಯಾವ ತರ ನೋಡ್ಕೊಂತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟ್ ಒಂದು ರೈಟ್ ಅಪ್ ಅನ್ನ ನೀಡ್ಬೇಕಾಗುತ್ತೆ. So this is regarding the 4.4.2. So the information which I provided today will help at least a bit to the college while preparing for the NAC in regarding to criteria 4. At last, I would like to thank Vikram sir and the team for providing this opportunity to present my views on the criteria 4. Thank you, Ananda. Thank you, Anita ma'am. It was a very clear-cut presentation from your side. So Thank you, sir. now at least we have to complete by 4:40. Anand sir, Sir, yes, sir. are you ready? Yeah, I'm ready, sir. Okay. Proceed, sir. It's now 3:40. Sure, sure. You can proceed. Yeah, you can proceed, sir. Yeah, good afternoon, one and all. I'm Anant Kumar, Assistant Nodal Officer, SQACDC. ಇವತ್ತು ನಾನು ಕ್ರೈಟೀರಿಯಾ 5 ಬಗ್ಗೆ ಮಾತಾಡ್ತೀನಿ. ಸ್ಟೂಡೆಂಟ್ ಸಪೋರ್ಟ್ ಅಂಡ್ ಪ್ರೋಗ್ರೆಷನ್. This is one of the most important criteria also. So according to criteria 5, the total weightage which is given for UG college and PG college, 140 for UG colleges and 130 for PG colleges. ಇಲ್ಲಿ weightage ಅಲ್ಲಿ 10 weightage ಕಡಿಮೆ ಇದೆ PG college ಗೆ compared to UG college. But key indicators, matrix, QNM and QLM